ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಒನ್ ಮೋರ್ ಲೆಕ್ಚರ್ ಫ್ರಮ್ ಕ್ಲಾಸ್ 11 ಫಾರ್ ಯುವರ್ ನೀಟ್ ಕೋರ್ಸ್. ಸೊ ದಟ್ ಈಸ್ ಅನಿಮಲ್ ಕಿಂಗ್ಡಮ್. ಇವತ್ತು ಅನಿಮಲ್ ಕಿಂಗ್ಡಮ್ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಜನ ಕೇಳ್ತಾ ಇದ್ರಿ ಅನಿಮಲ್ ಕಿಂಗ್ಡಮ್ ಬಗ್ಗೆ ತಿಳ್ಕೋಬೇಕು, ಬಿಕಾಸ್ ಇಟ್ ಈಸ್ ಜಸ್ಟ್ ಲುಕಿಂಗ್ ಲೈಕ್ ವಾಸ್ಟ್. ನೋಡೋದಕ್ಕೆ ವಾಸ್ಟ್ ಅನ್ಸುತ್ತೆ. ದ ರೀಸನ್ ಈಸ್ ಇಟ್ಸ್ ಕಂಪ್ಲೀಟ್ಲಿ ಮೆಮೊರಿ ಬೇಸ್ಡ್. ಅಂದರೆ ಎಲ್ಲ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ಗಳನ್ನ ನೆನ್ಪಿಟ್ಕೊಬೇಕು, ಎಲ್ಲ ಫೈಲ ಇನ್ಕ್ಲೂಡಿಂಗ್ ದ ಕಾರ್ಡೇಟ್ ಆ್ಯಂಡ್ ನಾನ್ ಕಾರ್ಡೇಟ್. ಯು ಕ್ಯಾನ್ ಡೂ ಒನ್ ಥಿಂಗ್, ಜಸ್ಟ್ ಮೇಕ್ ಎ ಚಾರ್ಟ್ ಫಾರ್ ದಿಸ್ ಎಂಟೈರ್ ಚಾಪ್ಟರ್. ಈ ಚಾಪ್ಟರ್ಗೆ ಕಂಪ್ಲೀಟ್ ಆಗಿ ಒಂದು ಚಾರ್ಟ್ ಮಾಡಿ. ಸೊ ದಟ್ ಚಾರ್ಟ್ ಮಸ್ಟ್ ಬಿ ಕಂಟೈನಿಂಗ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಲ್ ದ ಫೈಲ ಆಫ್ ಇನ್ವರ್ಟಿಬ್ರೇಟ್ಸ್ ಆಸ್ ವೆಲ್ ಆಸ್ ದ ವರ್ಟಿಬ್ರೇಟ್. ಸೊ ಯು ಕ್ಯಾನ್ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಅದೇ ಥರ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲೂ ಕೂಡ ಕೊಟ್ಟಿದ್ದಾರೆ ಕ್ಲಾಸ್ 11ನಲ್ಲಿ. ಆ್ಯಂಡ್ ಯು ಕ್ಯಾನ್ ಗೋ ಥ್ರೂ ದಟ್ ಆ್ಯಂಡ್ ಯು ಕ್ಯಾನ್ ಮೇಕ್ ಯುವರ್ ಓನ್ ಚಾರ್ಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಓಕೆನಾ? ಸೊ ಮುಂದೆ ಕೂಡ ಹೈಯರ್ ಲೆವೆಲಲ್ಲೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಆರ್ ದ ಕಾನ್ಸೆಪ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ? ಎಂಟೈರ್ ಚಾಪ್ಟರ್ನ ತಿಳ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಅದರಲ್ಲಿರೋ ಎಲ್ಲ ಸಬ್ ಟಾಪಿಕ್ಗಳನ್ನ ನಾವು ತಿಳ್ಕೊಬೇಕಾಗತ್ತೆ. So we are discussing about the basics of classification. Basis of classification in the sense, on what basis we are classifying the living organisms. ಯಾವ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ, what is the criteria we need to discuss, and classification of animals. So animals classification ಯಾವ ತರ ಆಗಿದೆ? So ಅಂದ್ರೆ we know all different types of 8 to 9 phyla of invertebrates. How you classified them? We need to discuss. And phyla of invertebrates, all the invertebrates phyla. So from the beginning of porifera till the end of hemichordata. So hemichordata separate group ಅಲ್ಲಿ ಮಾಡಿದ್ದಾರೆ. ಸೊ ಅಲ್ಲಿ ತನಕನೂ ಕೂಡ ನಾವು ತಿಳ್ಕೊಬೇಕಾಗತ್ತೆ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಬಾಡಿ ಸೆಗ್ಮೆಂಟೇಷನ್ ಅಂಡ್ ಆಲ್ಸೋ ದ ಲೇಯರ್ಸ್ ಆಫ್ ದ ಬಾಡಿ. ಎವ್ರಿಥಿಂಗ್ ವಿ ನೀಡ್ ಟು ಡಿಸ್ಕಸ್. ನೆಕ್ಸ್ಟ್ ಫೈಲಮ್ ಕಾರ್ಡೇಟಾ. ಎಸ್, ಫೈಲಮ್ ಕಾರ್ಡೇಟಾದಲ್ಲಿ ಅಲ್ಲೂ ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಬಿಟ್ವೀನ್ ದ ಡಿಫರೆನ್ಸ್ ಬಿಟ್ವೀನ್ ದ ಕಾರ್ಡೇಟ್ಸ್ ಅಂಡ್ ನಾನ್ ಕಾರ್ಡೇಟ್ಸ್, ಯೂರೋಕಾರ್ಡೇಟಾ ಆರ್ ಯು ಕ್ಯಾನ್ ಸೆ ಟ್ಯೂನಿಕೇಟಾ ಅಂಡ್ ಸಿಫೆಲೋಕಾರ್ಡೇಟಾ, ವರ್ಟಿಬ್ರೇಟಾ. ಇವು ಮೂರು ಕೂಡ ತಿಳ್ಕೊಂತೀವಿ. ಕ್ಲಾಸಸ್ ಆಫ್ ವರ್ಟಿಬ್ರೇಟಾ. ವರ್ಟಿಬ್ರೇಟಾದಲ್ಲಿ ಮತ್ತೆ ಕ್ಲಾಸಸ್ಗಳು ಬರುತ್ತೆ. 5 ಕ್ಲಾಸಸ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ರೈಟ್? ಫ್ರಮ್ ದ ಪಿಸಸ್ ಟು ಮ್ಯಾಮಲ್ಸ್. ಸೊ ದೇರ್ ಸೈಕ್ಲೋಸ್ಟೊಮ್ಯಾಟಾ ಅಂಡ್ ಪಿಸಸ್. ಸೈಕ್ಲೋಸ್ಟೊಮ್ಯಾಟಾ ಮತ್ತೆ ಪಿಸಸ್ಗಳು ಅಂದ್ರೆ ಜಾಲೆಸ್ ಮತ್ತೆ ಜಾ ಇರೋದು. ಅಜ್ಞಾತ ಮತ್ತೆ ಜ್ಞಾತೋಸ್ಟೊಮ್ಯಾಟಾ ತಿಳ್ಕೊಳ್ತೀವಿ. ಕ್ಲಾಸ್ ಆಂಫಿಬಿಯಾ, ಕ್ಲಾಸ್ ರೆಪ್ಟಿಲಿಯಾ, ಕ್ಲಾಸ್ ಏವ್ಸ್, ಕ್ಲಾಸ್ ಮೆಮೇಲಿಯಾ ಅಂಡ್ ಫೈನಲಿ ರಿಲೇಟೆಡ್ MCQs ಆರ್ ಪ್ರಾಕ್ಟಿಸ್ ಕ್ವಶನ್ಸ್. ಕಂಪ್ಲೀಟ್ ಆಗಿ ಈ ಎಂಟೈರ್ ಸೀರೀಸ್ ಅನ್ನ ನೋಡಾದ್ಮೇಲೆ ಅಥವಾ ಸಿನಾಪ್ಸಿಸ್ ನೋಡಾದ್ಮೇಲೆ ಆ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ನಾವ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ವೆರಿ ಫಸ್ಟ್ ಥಿಂಗ್ ಈಸ್ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. On what basis we are classifying the living organism? So they have given 6 categories here. Okay, on 6 important criteria we are classifying the living organism. What are they? So the first one is levels of organization. Second one is symmetry and germinal layer. Next ನೋಡೋಣ segmentation ಮತ್ತೆ notochord, coelom ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. So first one is the levels of organization. So we know that few living organisms are unicellular in nature. ಓಕೆ, ಪ್ರೋಟೋಪ್ಲಾಸ್ಮಿಕ್ ಗ್ರೇಡ್ ಲೆವೆಲ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ನಾವು ಪ್ರೋಟೋಪ್ಲಾಸಮ್ ಮೇಲೆ, ಪ್ಲಾಸ್ಮಾ ಮೆಂಬ್ರೇನ್ ಮೇಲೆ ಅದನ್ನು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ ಫ್ಯೂ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಓನ್ಲಿ ಮೇಡ್ ಆಫ್ ಸೆಲ್ಸ್. ಕೆಲವು ಸೆಲ್ಸ್ಗಳಿಂದ ಮಾತ್ರ ಆಗಿರುತ್ತೆ. ಅಂಡ್ ಫ್ಯೂ ಆರ್ ಮೇಡ್ ಆಫ್ ಟಿಶ್ಯೂ ಅಂಡ್ ಫ್ಯೂ ಮೇಡ್ ಆಫ್ ಆರ್ಗನ್ ಅಂಡ್ ಆರ್ಗನ್ ಸಿಸ್ಟಮ್, ರೈಟ್? ಸೊ ಬೇಸ್ಡ್ ಆನ್ ದ ಸೆಲ್ಸ್. ಸೊ ಫಾರ್ ಎಕ್ಸಾಂಪಲ್, ಇಫ್ ದೇರ್ ಬಾಡಿ ಈಸ್ ಮೇಡ್ ಆಫ್ ನಂಬರ್ ಆಫ್ ಸೆಲ್ಸ್, ಸೊ ವೇರ್ ದ ಸೆಲ್ಸ್ ಆರ್ ಡಿವಿಷನ್ ಆಫ್ ಲೇಬರರ್. ಸೊ ಅಂದ್ರೆ ಎಲ್ಲ ಸೆಲ್ಸ್ಗಳು ಬೇರೆ ಬೇರೆ ಫಂಕ್ಷನ್ಗಳನ್ನ ಮಾಡ್ತಾ ಇರುತ್ತೆ, ಆದರೆ ಟಿಶ್ಯೂ ಆಗಿ ಅದು ಆರ್ಗನೈಸ್ ಆಗಿರಲ್ಲ. ಸೊ ಹಾಗಾಗಿ ಯು ಕ್ಯಾನ್ ಸೇ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಅಂಡ್ ಸೆಕೆಂಡ್ ಒನ್ ಇಸ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂಡ್ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. Here the tissues are not present, only cells are present. The aggregation of the cells are present. So we can give the porifera is example. As an example, porifera. Okay, porifera anta helidre the first phylum of the invertebrates. So where the body is made of number of pores called ostia. So ಅಲ್ಲಿ ಸೆಲ್ಸ್ಗಳು ಮಾತ್ರ ಇರುತ್ತೆ. ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ನೆಕ್ಸ್ಟ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್.
ಸೊ ಇಲ್ಲಿ ಕೆಲವು ಏನಾಗಿರುತ್ತೆ, ದ ಸೆಲ್ಸ್ ಅಗ್ರಿಗೇಟ್ ಟು ಫಾರ್ಮ್ ಅ ಟಿಶ್ಯೂ. ಟಿಶ್ಯೂ ಅಂದ್ರೆ ಏನು? ಗ್ರೂಪ್ ಆಫ್ ಸೆಲ್ಸ್ ವಿಚ್ ಹ್ಯಾವ್ ಎ ಕಾಮನ್ ಆರಿಜಿನ್ ಸಿಮಿಲರ್ ಇನ್ ದೇರ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್. ಅವುಗಳ ಸ್ಟ್ರಕ್ಚರ್ ಫಂಕ್ಷನ್ ಒಂದೇ ಇರುತ್ತೆ, ಮತ್ತೆ ಒಂದೇ ಆರಿಜಿನ್ ಇಂದ ಅದು ಆರಿಜಿನೇಟ್ ಆಗಿರುತ್ತೆ. ಸೊ ಅವುಗಳಿಗೆ ಟಿಶ್ಯೂ ಅಂತ ಹೇಳ್ತೀವಿ. And two examples they have given in your textbook as well. So they are called coelenterata and also ctenophora. Okay. So next example ತಿಳ್ಕೊಳ್ಳೋಣ ಅದಕ್ಕೆ ಯಾವ್ಯಾವ್ದು ಬರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ organ system level of organization. There also you can include organ system level of organization ಅಲ್ಲಿ from onwards. ಯಾವ್ದ್ರ onwards ಅಲ್ಲಿ? ಪ್ಲಾಟಿಹೆಲ್ಮಿಂಥಸ್, ಆಸ್ಕೆಲ್ಮಿಂಥಸ್, ಅನ್ನೆಲಿಡಾ, ಮೊಲಸ್ಕಾ ಅಂದ್ರೆ ಆರ್ಥ್ರೋಪೋಡಾ, ಮೊಲಸ್ಕಾ, ಎಕೈನೋಡರ್ಮೇಟಾ. ಸೊ ಇವೆಲ್ಲವೂ ಕೂಡ ಜಾಯಿನ್ ಆಗುತ್ತೆ ಅವುಗಳಲ್ಲಿ. ಸೊ ಆರ್ಗನ್ ಈಸ್ ವೆಲ್ ಡೆವಲಪ್ಡ್ ಅಂಡ್ ಆರ್ಗನ್ ಸಿಸ್ಟಮ್ ಈಸ್ ಪ್ರೆಸೆಂಟ್ ಟು ಪರ್ಫಾರ್ಮ್ ಅ ಡಿಫರೆಂಟ್ ಫಂಕ್ಷನ್. ಬೇರೆ ಫಂಕ್ಷನ್ಗಳನ್ನ ಮಾಡೋದಕ್ಕೆ ಆರ್ಗನ್ ಸಿಸ್ಟಮ್ಗಳಿರುತ್ತೆ. ಇಟ್ ಈಸ್ ವೆರಿ ವೆಲ್ ಡೆವಲಪ್ಡ್ ವೈಲ್ ಯು ಆರ್ ಮೂವಿಂಗ್ ಆನ್ವರ್ಡ್ಸ್. ಹೋಗ್ತಾ ಹೈಯರ್ ಲೆವೆಲ್ ಆಫ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಆರ್ಗನ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಡೆವಲಪ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ based on the levels of organization, we are classifying the organisms like a cellular level of organization, tissue level of organization, organ and organ system level of organization. Next, symmetry ಗೆ ಬರೋಣ. ಈಗ ಸಿಮಿಟ್ರಿ ಅಂತ ಹೇಳಿದ್ರೆ ನಾವು ಮೂರು ತರ ನೋಡ್ತೀವಿ. ಯಾವ್ಯಾವುದು? ಸೊ ಒನ್ ಇಸ್ asymmetry, okay, asymmetrical, and second one is bilateral symmetry, and next one is radial symmetry. So what that indicates? ಏನು ಇಂಡಿಕೇಟ್ ಮಾಡ್ತಾ ಇದೆ? asymmetrical ಅಂತ ಹೇಳಿದ್ರೆ the body of an organism. So if you are cutting the body of an organism, if we are not able to cut into two equal halves, ಎರಡು ಈಕ್ವಲ್ ಹಾಲ್ಸ್ಗಳಾಗಿ ಕಟ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ then it is called asymmetry. So for example ಅಮೀಬಾ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಓಕೆ, ಅಮೀಬಾ ಇದೆ. ಇಫ್ ಯು ಆರ್ ಕಟಿಂಗ್ ದಟ್ ಅಮೀಬಾ ಬಾಡಿ ಇಂಟು ಟೂ, ಒಂದು ಪ್ಲೇನ್ ಅಲ್ಲಿ ಕಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಇವಾಗ ಏನಾಗುತ್ತೆ? ವಿ ಆರ್ ನಾಟ್ ಗೆಟಿಂಗ್ ಈಕ್ವಲ್ ಪಾರ್ಟ್ಸ್, ಈಕ್ವಲ್ ಹ್ಯಾಲ್ವ್ಸ್. ನಮಗೆ ಎರಡು ಈಕ್ವಲ್ ಆಗಿರೋ ಹ್ಯಾಲ್ವ್ಸ್ಗಳು ಸಿಗೋದಿಲ್ಲ. ಸೊ ಸಚ್ ಟೈಪ್ ಆಫ್ ಅನ್ ಆರ್ಗ್ಯಾನಿಸಮ್ ಆರ್ ಯು ಕ್ಯಾನ್ ಸೇ ಬಾಡಿ ಆರ್ ಕಾಲ್ಡ್ asymmetry. ಓಕೆ, asymmetry, ಸಿಮಿಟ್ರಿ ಇಲ್ಲದೆ ಇರೋದು ಅಂತ ಅರ್ಥ. ಅಂಡ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ರೇಡಿಯಲ್ ಸಿಮಿಟ್ರಿ, ಅಸಿಮಿಟ್ರಿ ಎರಡೂ ಕೂಡ ನೋಡ್ಬೋದು ನಾವು ಪೊರಿಫೆರಾದಲ್ಲಿ. ಪೊರಿಫೆರಾ, ಸೈಕಾನ್, ಸ್ಪಾಂಜಿಲ್ಲಾ, ಯು ಸ್ಪಾಂಜಿಲ್ಲಾ, ಹಯಲೋನಿಮಾ ಎಕ್ಸಾಂಪಲ್ ನೆಕ್ಸ್ಟ್ ಕೊಡ್ಬೋದು. ಸೊ ಈ ತರ ಇರುತ್ತೆ ಆ ಬಾಡಿ ಆರ್ಗ್ಯಾನಿಸಮ್ಸ್ಗಳು. You might have observed in your textbook as well. If you are cutting this organism like this, you won't get proper the two equal halves, asymmetry. Sometime you will get it. So that is called ರೇಡಿಯಲ್ ಸಿಮಿಟ್ರಿ. ಅಂದ್ರೆ ಕೆಲವು ಸಲ ರೇಡಿಯಲ್ ಸಿಮಿಟ್ರಿಯನ್ನು ಕೂಡ ಅದು ಶೋ ಮಾಡುತ್ತೆ. ಸೊ ಅಸಿಮಿಟ್ರಿ ಅಂತ ಹೇಳಿದ್ರೆ ಇಫ್ ದ ಬಾಡಿ ಆಫ್ ಎನ್ ಆರ್ಗ್ಯಾನಿಸಮ್ ಕಟ್ ಇನ್ ಎ ಪ್ಲೇನ್, ಇಫ್ ಯು ಆರ್ ನಾಟ್ ಏಬಲ್ ಟು ಗೆಟ್ ದ ಟೂ ಈಕ್ವಲ್ ಹಾಲ್ಸ್, ದಟ್ ಈಸ್ ಕಾಲ್ಡ್ ಅಸಿಮಿಟ್ರಿ. ಬೈಲ್ಯಾಟರಲ್ ಸಿಮಿಟ್ರಿ, ಬೈ ಇನ್ ದ ಸೆನ್ಸ್ ಟೂ. ಇಫ್ ದ ಬಾಡಿ ಆಫ್ ಎನ್ ಆರ್ಗ್ಯಾನಿಸಮ್ ಕಟ್ ಇನ್ ಟು ಟೂ ಈಕ್ವಲ್ ಹಾಲ್ಸ್ ಪಾಸಿಂಗ್ ಥ್ರೂ ದ ಸೆಂಟರ್. ಸೊ ನಾವು ಏನಾದ್ರೂ ಲಾಂಜಿಟ್ಯೂಡಿನಲ್ ಆಕ್ಸಿಸ್ ಅಲ್ಲಿ ಪಾಸಿಂಗ್ ಥ್ರೂ ದ ಸೆಂಟರ್ ಅಲ್ಲಿ ಒಂದು ಬಾಡಿಯನ್ನ ಕಟ್ ಮಾಡಿದ್ರೆ, ಇಫ್ ಯು ಆರ್ ಏಬಲ್ ಟು ಗೆಟ್ ದ ಟೂ ಈಕ್ವಲ್ ಹಾಲ್ಸ್, then it is called bilateral symmetrical. So most of the living organisms, like higher living organism, even platyhelminthes, askelminthes, arthropoda, so ಇವೆಲ್ಲವೂ ಕೂಡ ಏನು ಮಾಡುತ್ತೆ? bilateral symmetry ಅನ್ನು ಇಂಡಿಕೇಟ್ ಮಾಡುತ್ತೆ. If you cut the body of an organism, so through the central axis longitudinally, if you are able to get the two equal halves, then it is called bilateral symmetry. Radial symmetry, okay, passing through the center at any plane. You need to remember, at any plane. ಇಲ್ಲಿ only one plane ಅಂತ ಹೇಳ್ಬೋದು. only one plane ಅಲ್ಲಿ ಮಾತ್ರ ಏನಾಗುತ್ತೆ? ಇದು ಕಟ್ ಆಗುತ್ತೆ. then only you are getting two equal halves. but here passing through the center at any plane, ಯಾವುದಾದ್ರೂ ಪ್ಲೇನ್ ಅಲ್ಲಿ ನೀವು ಕಟ್ ಮಾಡಿದ್ರು ಕೂಡ ಏನಾಗುತ್ತೆ? you will get a two equal halves. so that is called radial symmetry. Okay, if the body of an organism cut into two equal halves passing through the center at any plane is called radial symmetry. At only one plane is called bilateral symmetry. So based on the symmetry as well, we are classifying the living organism. Next, germinal layers. We know germinal layers means ಕೆಲವು ಸಲ ನಾವು ಓದಿರ್ತೀವಿ. ಇವಾಗ
This particular system is originated from the mesoderm. So for example, blood connective tissue. Mesoderm in the origin ಆಯಿತು ಅಂತ ಹೇಳ್ಬಿಟ್ಟು. Then what is that mesoderm? Endoderm, ectoderm. ಇವೆಲ್ಲ ಏನಾಗಿರುತ್ತೆ? So these are called germinal layers. Actually, we can mention there are ಎರಡು ತರ ಇರುತ್ತೆ. So some of them are called diploblastic ಅಂತ ಹೇಳ್ಬೋದು. And second one is ಯಾವ್ದು ಇರುತ್ತೆ? Triploblastic. So what does that mean? Diploblastic ಅಲ್ಲಿ ನಾವು ಕಾಮನ್ ಆಗಿ ನೋಡಬಹುದು the very first one, porifera and coelenterata. So ಅಲ್ಲಿ diploblastic ಅಂತ ಹೇಳಿದ್ರೆ the body is made of only two germinal layers, embryonic layers. So they are called outer ectoderm and inner endoderm. Outer ectoderm and inner endoderm ಎರಡು ಇರುತ್ತೆ. inner endoderm ಅಂತ ಹೇಳ್ಬಿಟ್ಟು. So when it comes to triploblastic animals, so platyhelminthes onwards, triploblastic. So where their body is made of three germinal layers, embryonic layers. So for example, outer ectoderm, inner endoderm, middle mesoderm ಇರುತ್ತೆ. ಸೊ ಕೆಲವು ಸಲ ಮೀಸೋಡಮ್ ಏನಾಗಿರ್ಬೋದು, ಈಗ ನಾವು ನೋಡಿರ್ತೀವಿ ಅಲ್ಲಿ ಮೀಸೋಗ್ಲಿಯಾ. ಸೊ ದಟ್ ಈಸ್ ಕಾಲ್ಡ್ ಜಿಲಾಟಿನಸ್ ಎಸೆಲ್ಯುಲಾರ್ ಸಬ್ಸ್ಟೆನ್ಸ್ ಕಾಲ್ಡ್ ಮೀಸೋಗ್ಲಿಯಾ ಇಸ್ ಪ್ರೆಸೆಂಟ್. ಸೊ ಹಾಗಾಗಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಡಿಪ್ಲೋಬ್ಲಾಸ್ಟಿಕ್ ಅಂಡ್ ಟ್ರಿಪ್ಲೋಬ್ಲಾಸ್ಟಿಕ್ ವಿ ಆರ್ ಕ್ಲಾಸಿಫೈಂಗ್ ದ ಅನಿಮಲ್ಸ್ ಬೇಸ್ಡ್ ಆನ್ ದ ಜರ್ಮೈನಲ್ ಲೇಯರ್. ಡಿಪ್ಲೋ ಮೀನ್ಸ್ ಟೂ ಜರ್ಮೈನಲ್ ಲೇಯರ್ಸ್ ಆರ್ ಪ್ರೆಸೆಂಟ್. ಸೊ ಇನ್ನೊಂದು ಟ್ರಿಪ್ಲೋ ಅಂತ ಬಂದಾಗ ಅಲ್ಲಿ ಮೀಸೋಡಮ್ ಕೂಡ ಜಾಯಿನ್ ಆಗುತ್ತೆ. Mesoderm is also present. So these are the three main category we have used. Next three when it comes to coelom, segmentation and notochord. Coelom ಅಂದ್ರೇನು? Body cavity. Remember that word? Coelom in the sense body cavity ಅಂತ ಹೇಳ್ಬೋದು. Segmentation. See, segmentation ಅಂತ ಹೇಳಿದ್ರೆ if the body of organism, ಒಂದು ಆರ್ಗ್ಯಾನಿಸಮ್ನ ಬಾಡಿನ ನಾವು ಕಟ್ ಮಾಡಿದ್ರೆ, ಅಂದ್ರೆ ಕಟ್ ಮಾಡೋದು ಅಂತ ಹೇಳಿದ್ರೆ ಆ ಥರ ಅಲ್ಲ. If it is divided externally and internally into many portions ಗಳಿದ್ರೆ ಅವುಗಳಿಗೆ ಸೆಗ್ಮೆಂಟ್ ಅಂತ ಹೇಳ್ತೀವಿ. and that phenomena is called segmentation, metameric segmentation ಅಂತ ಹೇಳ್ಬೋದು. ಎಲ್ಲಿ ಅನೆಲಿಡದಲ್ಲಿ ಕಾಣಿಸುತ್ತೆ ಅದು. ಸೊ ಇಲ್ಲಿ ಬಾಡಿ ಕ್ಯಾವಿಟಿ ತಿಳ್ಕೊಳ್ಳೋಣ. ಸೊ based on the body cavity also we are classifying. So for example, if that organism doesn't have any body cavity ಇಲ್ಲ ಅಂತ ಹೇಳಿದ್ರೆ we used to call it as acoelomates ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ತರ ಎರಡನೇದು ಏನಿರುತ್ತೆ? ಬಾಡಿ ಕ್ಯಾವಿಟಿ ಇಸ್ ಪ್ರೆಸೆಂಟ್ ಬಟ್ ದಟ್ ಈಸ್ ನಾಟ್ ಲೈನ್ಡ್ ವಿತ್ ಅ ಮೀಸೋಡಮ್ ಇಂದ ಲೈನ್ ಆಗಿಲ್ಲ ಅಂದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಸೂಡೋಸೀಲೋಮೇಟ್ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ ವಿ ನೋ ದಟ್ ಆಸ್ಕೆಲ್ಮಿಂಥಸ್. ಸೊ ಇದಕ್ಕೆ ಬಂದಾಗ ವಿ ಕ್ಯಾನ್ ಈಸಿಲಿ ಗಿವ್ ದ ಪ್ಲಾಟಿಹೆಲ್ಮಿಂಥಸ್. ನೆಕ್ಸ್ಟ್ ಇನ್ಯಾವ್ದಿರುತ್ತೆ? Coelomate. Well developed body cavity is present. So annelida onwards ಎಲ್ಲವೂ ಕೂಡ ಸಿಲೋಮೇಟ್ಗಳಾಗಿರುತ್ತೆ. ಸೊ ಹಾಗಾಗಿ based on the presence and absence of body cavity we are classifying the organisms into three: acoelomate, pseudocoelomate and coelomate. acoelomateಗೆ ಬೆಸ್ಟ್ ಎಕ್ಸಾಂಪಲ್ ನಾವು ಕೊಡಬೇಕಾಗಿರೋದು ಪ್ಲಾಟಿಹೆಲ್ಮಿಂಥಸ್. ಅದಾದ್ಮೇಲೆ ಕೂಡ ಅದ್ರ ಹಿಂದೆ ಬರುತ್ತಲ್ಲ ಯಾವುದು? It may be the coelenterata, ctenophora as well as another one, porifera, adu kuda acoelomate agutte. Next to pseudocoelomate. Here you can observe the body cavity is present but here the cavity is not lined with mesoderm. You can say here the cavity is not lined by mesoderm ಇಂದ ಇದು ಲೈನ್ ಆಗಿರಲ್ಲ. Instead of that, here the mesoderms are present in the patches ನ ರೂಪದಲ್ಲಿ ಇರುತ್ತೆ. ಸೊ ಡಯಾಗ್ರಾಮ್ಸ್ಗಳು ಕೂಡ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಸೊ ಈ ತರ ಒಂದು ಬಾಡಿ ಕ್ಯಾವಿಟಿ ಇದೆ ಅಂತ ಹೇಳಿದ್ರೆ ಕನ್ಸಿಡರಿಂಗ್ ದಟ್ ದಿಸ್ ಇಸ್ ದ ಬಾಡಿ ಕ್ಯಾವಿಟಿ ಅಂಡ್ ಇಲ್ಲಿ ಬಾಡಿ ಕ್ಯಾವಿಟಿ ಇದೆ ಲೈನ್ಡ್ ವಿತ್ ಮೀಸೋಡಮ್, ಇದು ಮೀಸೋಡಮ್ ಆಗಿದೆ. ಓಕೆ, ಇಫ್ ಮೀಸೋಡಮ್ ಪ್ರೆಸೆಂಟ್ ಇನ್ ದ ಪ್ಯಾಚಸ್ ಬಟ್ ಹಿಯರ್ ಇಟ್ ಈಸ್ ನಾಟ್ ಲೈನ್ಡ್ ಬೈ, ಈ ಕ್ಯಾವಿಟಿ ಮೀಸೋಡಮ್ ಇಂದ ಲೈನ್ ಆಗಿಲ್ಲ ಅಂದ್ರೆ ಅದು ಸೂಡೋಸಿಲೋಮೇಟ್ ಆಗಿರುತ್ತೆ. ಲೈನ್ಡ್ ಆಗಿದ್ರೆ ಅದು ಸಿಲೋಮೇಟ್ ಆಗಿರುತ್ತೆ. ಬಾಡಿ ಕ್ಯಾವಿಟಿನೇ ಇಲ್ಲ, ಮಿಸೋಗ್ಲಿಯಾ ಇರುತ್ತೆ ಅಲ್ಲಿ. ಅಂದ್ರೆ ಮಿಸೆನ್ ಕೈಮಾ, ಪ್ಯಾರನ್ ಕೈಮಾ ಆ ತರ ಅಲ್ಲಿ ಕೊಟ್ಟಿರ್ತಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಆ ತರ ಇದ್ರೆ ಎಸೆಲ್ಯುಲಾರ್
ಜಿಲಾಟಿನಸ್ ಸಬ್ಸ್ಟೆನ್ಸ್ಗಳು ಇದ್ರೆ ವಿ ಯೂಸ್ ಟು ಕಾಲ್ ಇಟ್ ಆಸ್ ಎ ಸಿಲೋಮೇಟ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ ಸೆಗ್ಮೆಂಟೇಷನ್. ಸಮ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಶೋ ಸೆಗ್ಮೆಂಟೇಷನ್. The body of an organism externally and internally divides into many portions. So they are called segments. Segments ಗಳು ಇದ್ರೆ we used to call them as segmentation. ಅದರಲ್ಲೂ ಕೂಡ ನಾವು ಕಾಮನ್ ಆಗಿ ನೋಡ್ತೀವಿ, ಎಸ್ಪೆಷಲಿ ಇನ್ ದ ಕೇಸ್ ಆಫ್ ಅನೆಲಿಡಾ ಆನ್ವರ್ಡ್ಸ್ ಅಲ್ಲಿ ಸೆಗ್ಮೆಂಟೇಷನ್ ನೋಡ್ತೀವಿ. ಸೊ ಅದರಲ್ಲಿ ಮೆಟಾಮೆರಿಸಮ್ ಅಂತ ಕೇಳಿರ್ತೀರಾ, ಮೆಟಾಮೆರಿಸಮ್. ಸೊ ದಟ್ ಈಸ್ ದ ಫಿನಾಮಿನನ್ ಆಫ್ ಸಚ್ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ ದ ಬಾಡಿ ಸೆಗ್ಮೆಂಟ್ ಇರೋದು. ಆ ಸೆಗ್ಮೆಂಟೇಷನ್ಗೆ ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಅಂತ ಹೇಳ್ಬೋದು, ಮೆಟಾಮೆರಿಕ್ ಸೆಗ್ಮೆಂಟೇಷನ್. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ನೋಟೋಕಾರ್ಡ್. Notochord, we know that based on the presence and absence of notochord, we are classifying the organisms into chordates and non-chordates, right? Chordates and non-chordates. Non-chordates. See, all these invertebrate phyla, you know, yellow phyla ಬರುತ್ತಲ್ಲ, Porifera to Hemichordata, ಅವೆಲ್ಲವೂ ಕೂಡ non-chordates ಆಗಿರುತ್ತೆ. So where the chordate is absent, ಅಲ್ಲಿ ನೋಟೋಕಾರ್ಡ್ ಆಬ್ಸೆಂಟ್, ಕಾರ್ಡೇಟ್ ಇಸ್ ಆಬ್ಸೆಂಟ್ ಅಲ್ಲ, ನೋಟೋಕಾರ್ಡ್ ಇಸ್ ಆಬ್ಸೆಂಟ್, ಇರೋದಿಲ್ಲ. ಓಕೆ, ಇದ್ರೂ ಕೂಡ ಯಾವ ತರ ಇರುತ್ತೆ ಅಂದ್ರೆ ಟ್ಯೂಬ್ಯುಲರ್ ನರ್ವ್ ಕಾರ್ಡ್ ಇರುತ್ತೆ, ಬಟ್ ನಾಟ್ ದ ನೋಟೋಕಾರ್ಡ್. ಸೊ ಹಾಗಾಗಿ ನೋಟೋಕಾರ್ಡ್ ಇದ್ರೆ ಅದು ಕಾರ್ಡೇಟ್ ಆಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ನಾನ್ ಕಾರ್ಡೇಟ್ಸ್ ಗಳಾಗಿರುತ್ತೆ. ಸೊ ದೀಸ್ ಆರ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. ಜಸ್ಟ್ ರಿಮೆಂಬರ್ ದೀಸ್ 6. ಈ 6 ಅನ್ನ ನೆನ್ಪಿಟ್ಕೊಳ್ಳಿ, ಆಟೋಮೆಟಿಕ್ ಆಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದು ಅಂತ. ಸೊ ದೋಸ್ 6 are the levels of organization: cellular level, tissue level, organ and organ system level; symmetry, asymmetry, bilateral symmetry and radial symmetry; germinal layer, that is diploblastic, triploblastic organisms; and when it comes to coelom, body cavity, whether they are a coelomate, pseudocoelomate or coelomate. Again, a coelomate ಅಂತ ಹೇಳಿದ್ರೆ body cavity is absent. ಓಕೆನಾ, ಅಲ್ಲಿ ಮಿಸೋಗ್ಲಿಯಾ ಇರುತ್ತೆ ಅಂತ ತಿಳ್ಕೋಬಹುದು. ನೆಕ್ಸ್ಟ್ ಸೂಡೋಸಿಲೋಮೇಟ್, ಇವನ್ ದೋ ದೇ ಆರ್ ಹ್ಯಾವಿಂಗ್ ದ ಬಾಡಿ ಕ್ಯಾವಿಟಿ, ಬಟ್ ಹಿಯರ್ ಇಟ್ ಈಸ್ ನಾಟ್ ಲೈನ್ಡ್ ಬೈ ದ ಮೀಸೋಡಮ್, ಮೀಸೋಡಮ್ ಇಂದ ಲೈನ್ ಆಗಿರೋದಿಲ್ಲ. ನೆಕ್ಸ್ಟ್ ಟ್ರೂ ಬಾಡಿ ಕ್ಯಾವಿಟಿ, ದಟ್ ಈಸ್ ಕಾಲ್ಡ್ ಸಿಲೋಮೇಟ್. ಓಕೆ, ಸಿಲೋಮ್ ಅಂತ ಹೇಳ್ಬೋದು ಅಥವಾ ಯು ಸಿಲೋಮೇಟ್, ಸಿಲೋಮೇಟ್ ಅಂತ, ಯು ಇನ್ ದ ಸೆನ್ಸ್ ಟ್ರೂ. ಓಕೆ, ವೇರ್ ದ ಬಾಡಿ ಕ್ಯಾವಿಟಿ ಇಸ್ ಲೈನ್ಡ್ ಬೈ ದ ಮೀಸೋಡಮ್, ಅಲ್ಲಿ ಬಾಡಿ ಕ್ಯಾವಿಟಿಯ ಸುತ್ತ ಮೀಸೋಡಮ್ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಸಿಲೋಮೇಟ್. ಸೆಗ್ಮೆಂಟೇಷನ್ಗೆ ಬಂದ್ರೆ the body of an organism is divisible into many segments is called segmentation. Metameric segmentation can be seen in annelids. Next, notochord. Based on the presence and absence of notochord, we can say idre adu chordates ಆಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ನಾನ್ chordates ಆಗಿರುತ್ತೆ. ಸೊ ಹಾಗಾಗಿ chordates ಇಲ್ಲಿ chordates ಅಂತ ಹೇಳೋಣ. ಸೊ ನೆಕ್ಸ್ಟ್ ನೋಡೋಣ ಈಗ ಕ್ಲಾಸಿಫಿಕೇಶನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ಲಿ ವಿಸಿಬಲ್ ಅಂಡ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಇಲ್ಲಿ ತನಕ ಏನು ಹೇಳ್ದೋ ಅದನ್ನೇ ಇಲ್ಲಿದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಸೊ ಏನಿದೆ ಅದು, ಫಸ್ಟ್ ಇಲ್ಲಿ ಕಿಂಗ್ಡಮ್ ಇದೆ. ಸೊ ವಿ ನೋ ದ ಲೆವೆಲ್ಸ್ ಆಫ್ ಕ್ಲಾಸಿಫಿಕೇಶನ್, 7 ಲೆವೆಲ್ಸ್ ಆಫ್ ಕ್ಲಾಸಿಫಿಕೇಶನ್. ಸೊ ಯಾವ್ಯಾವುದು, ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಅಂಡ್ ಸ್ಪೀಶೀಸ್. ಅಷ್ಟು ಕೂಡ ಗೊತ್ತಿರಬೇಕು. ಎಸ್ಪೆಷಲಿ ಹ್ಯೂಮನ್ ಬೀಯಿಂಗ್ಸ್ ನಿಮಗೆ ಗೊತ್ತಿರಬೇಕು. ಏನದು, ಅನಿಮೆಲಿಯಾ ಕಾರ್ಡೇಟಾ, ಮೆಮೆಲಿಯಾ ಪ್ರೈಮೇಟಾ, ಹೋಮಿನಿಡ್, ಹೋಮೋಸೆಪಿಯಾನಾ. ಸೆಪಿಯಾನ ಅನ್ನೋದು ಪ್ರಾಸ ಬರಲಿ ಅಂತ ಹೇಳಿದೆ ನಾನು, ಹೋಮೋಸೆಪಿಯನ್ಸ್ ಅಂತ ನೀವು ಹೇಳ್ಬೋದು. ಸೊ ಅದೇ ತರ ಇಲ್ಲಿ ಕಿಂಗ್ಡಮ್ ಇದೆ, ಅನಿಮಲ್ ಕಿಂಗ್ಡಮ್. ಅಂಡ್ ಹಿಯರ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ಗೆ ಬಂದ್ರೆ ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಇನ್ ಇನ್ವರ್ಟಿಬ್ರೇಟ್ಸ್ ವಿ ಆರ್ ಫೈಂಡಿಂಗ್ ದ ಪೋರಿಫೆರಾ. ಸೊ ಅಗ್ರಿಗೇಷನ್ ಆಫ್ ಸೆಲ್ಸ್ ಆರ್ ಪ್ರೆಸೆಂಟ್, ದೇ ಆರ್ ನಾಟ್ ಅಟ್ ಫಾರ್ಮ್ಡ್ ಆಸ್ ಎ ಟಿಶ್ಯೂ. ಅದು ಟಿಶ್ಯೂ ಆಗಿ ಫಾರ್ಮ್ ಆಗಿರೋಲ್ಲ, ಪೋರಿಫೆರಾ. ಓಕೆ, ನೆಕ್ಸ್ಟ್ levels of organization in tissue, organ and organ system level of organization ಅಲ್ಲಿ ನೀವು ನೋಡಬಹುದು. ಇದರಲ್ಲಿ Coelenterata and Ctenophora, Coelenterata and Ctenophora, they are showing the radial symmetry. Radial symmetry in the sense the body of an organism cut into 2 equal halves at any plane. At any plane, ಯಾವುದೇ ಪ್ಲೇನ್ ಅಲ್ಲಿ ಕಟ್ ಮಾಡಿದ್ರು ಕೂಡ ಪಾಸಿಂಗ್ ಥ್ರೂ ದ ಸೆಂಟರ್ ಅಂತ ಹೇಳಬೇಕು, ಪಾಸಿಂಗ್ ಥ್ರೂ ದ ಸೆಂಟರ್. ಸೊ ಸೆಜಿಟಲ್ ಅಂತ ಹೇಳ್ತೀವಿ. ಸೊ ದೆನ್ ಓನ್ಲಿ ಯು ವಿಲ್ ಗೆಟ್ 2 equal parts. Radial symmetry can be seen in the Coelenterata and Ctenophora. And also we can see in Echinodermate. Echinodermate ಅಲ್ಲೂ ಕೂಡ ಸಿಗುತ್ತೆ ಅದು. Next, bilateral symmetry. So where the body of an organism cut into 2 equal halves at only one plane.
ಒನ್ ಪ್ಲೇನ್ ಅಲ್ಲಿ ಮಾತ್ರ ಪಾಸಿಂಗ್ ಥ್ರೂ ದ ಸೆಂಟರ್ ಇಂದಾನೇ ಪಾಸ್ ಆಗಬೇಕು. ಆ ಲೈನು ನಾವು ಕಟ್ ಮಾಡ್ತಾ ಇರೋ ಒಂದು ಲೈನ್ ಇರುತ್ತಲ್ಲ ಅದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ ಈಗ ಅಲ್ಲಿ 2 ಎಕ್ಸಾಂಪಲ್ ತೆಗೆದುಕೊಂಡು ಬೈಲ್ಯಾಟ್ರಲ್ ಸಿಮೆಟ್ರಿಗೆ ಬಂದಾಗ, ಸೊ ವಿತೌಟ್ ಬಾಡಿ ಕ್ಯಾವಿಟಿ, ಸೊ ಬಾಡಿ ಕ್ಯಾವಿಟಿ ಇಲ್ಲದೆ ಇರೋದು, ಸೊ ದಟ್ ಈಸ್ ನಥಿಂಗ್ ಬಟ್ ಎ ಸಿಲೋಮೇಟ್. ಸೊ ಪ್ಲಾಟಿಹೆಲ್ಮಿಂಥಸ್ ಇಸ್ ಅನ್ ಎಕ್ಸಾಂಪಲ್. ಡಾರ್ಸೋ ವೆಂಟ್ರಲಿ ಫ್ಲಾಟೆಂಡ್ ಆರ್ಗ್ಯಾನಿಸಮ್ಸ್, ಅವುಗಳ ಬಾಡಿ ಫ್ಲಾಟ್ ಆಗಿರುತ್ತೆ. ನೆಕ್ಸ್ಟ್ ವಿತ್ ಫಾಲ್ಸ್ ಸೀಲೋಮ್, ಸೂಡೋ ಸಿಲೋಮೇಟ್. ಯಾಕದು ಫಾಲ್ಸ್ ಸೀಲೋಮ್? ಸೂಡೋ ಅಂತ ಹೇಳಿದ್ರೇನೆ ಫಾಲ್ಸ್ ಅಂತ ಅರ್ಥ. ಓಕೆ, ಸೊ ಫಾಲ್ಸ್ ಸಿಲೋಮ್ ಯಾಕೆ ಅಂತ ಹೇಳಿದ್ರೆ ಹಿಯರ್ ದ ಬಾಡಿ ಕ್ಯಾವಿಟಿ ಇಸ್ ನಾಟ್ ಲೈನ್ಡ್ ವಿತ್ ಮೀಸೋಡಮ್, ಇರೋದಿಲ್ಲ. ಎಕ್ಸಾಂಪಲ್ ಆಸ್ಕಲ್ಮಿಂಥಸ್. ಇವೆರಡು ಕೂಡ ವರ್ಮ್ಸ್ಗಳೇ. ಓಕೆ, ಹುಳುಗಳು. ಹೆಲ್ಮಿಂಥಿಕ್ ಡಿಸಾರ್ಡರ್ ಅಂತ ಓದಿರ್ತೀರಾ ನೀವು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ವಿತ್ ಟ್ರೂ ಸಿಲೋಮ್, ಯೂಸಿಲೋಮೇಟ್ಸ್ ಆರ್ ಸಿಲೋಮೇಟ್ಸ್. ಏನಿರ್ಬೋದು? ಎನಿಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕೈನೋಡರ್ಮೇಟಾ, ಹೆಮಿಕಾರ್ಡೇಟಾ ಅಂಡ್ ಕಾರ್ಡೇಟಾ. ಇವೆಲ್ಲವೂ ಕೂಡ ಏನಾಗಿರುತ್ತೆ? ಟ್ರೂ ಸಿಲೋಮ್ಸ್ ಆಗಿರುತ್ತೆ ಅಥವಾ ಸಿಲೋಮೇಟ್ಗಳಾಗಿರುತ್ತೆ. ಸೊ ದಿಸ್ ಇಸ್ ದ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಲೆವೆಲ್ಸ್ ಆಫ್ ಆರ್ಗನೈಸೇಷನ್, ಸಿಮಿಟ್ರಿ, ಬಾಡಿ ಕ್ಯಾವಿಟಿ ಅಂಡ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದೆಮ್. ಯಾವ ತರ ಕ್ಲಾಸಿಫೈ ಮಾಡಿದ್ದೀವಿ ಅಂತ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ ಇವಾಗ. ಸೊ ಒನ್ ಬೈ ಒನ್ ವಿ ಹ್ಯಾವ್ ಟು ಡಿಸ್ಕಸ್. ಇಲ್ಲಿ ಟರ್ಮಿನಾಲಜೀಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಟರ್ಮಿನಾಲಜೀಸ್ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಫೈಲಮ್ ಅಲ್ಲಿ ಬರೋ ಕ್ಯಾರೆಕ್ಟರಿಸ್ಟಿಕ್ಸ್ಗಳು. ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ 2 ತರ, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ವಿ ನೀಡ್ ಟು ಫೋಕಸ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನ. ಸೊ ಹಾಗಾಗಿ ಫೈಲಮ್ ಪೋರಿಫೆರಾ, ಆಸ್ ದ ನೇಮ್ ಇಂಡಿಕೇಟಿಂಗ್ ಪೋರಿ in the sense pores are porous. Okay, we can say these organisms are called pore bearer organisms. You can say pore bearer ಅಂದ್ರೆ ಇವುಗಳ ಬಾಡಿಯ ಮೇಲ್ಭಾಗದಲ್ಲಿ ಪೋರ್ಸ್ ಗಳಿರುತ್ತೆ. ಆರ್ಗ್ಯಾನಿಸಮ್ಸ್ whose body having number of minute pores, so they are called poriferans, porifera ಅಂತ ಹೇಳ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ ಫಸ್ಟ್. ಸೊ ದೋಸ್ ಆರ್ ಕಾಲ್ಡ್ ಸೈಕಾನ್ ಇದೆ, ಸ್ಪಾಂಜಿಲ್ಲಾ and also euspongilla as well as hyalonema. ಓಕೆ, ಇವೆಲ್ಲ ಎಕ್ಸಾಂಪಲ್ ನ ಕೊಡ್ಬೋದು ನೀವು. ಸೊ ಇವಾಗ ಬಾಡಿ ಯಾವ ತರ ಇರುತ್ತೆ ಅಂತ ತಿಳ್ಕೋಣ. ಸೊ ಆಸ್ ವಿ ಸೆಡ್, ದೀಸ್ ಆರ್ ಯೂಶುವಲಿ ಏನಾಗಿರುತ್ತೆ? ಸೆಸೈಲ್ ಇನ್ ನೇಚರ್, ಸೆಸೈಲ್ ಆಗಿರುತ್ತೆ. ಸೆಸೈಲ್ ಅಂತ ಹೇಳಿದ್ರೆ ಏನು? ಇಮ್ಮೂವಬಲ್. ದೇ ಅಟ್ಯಾಚ್ ಟು ದ ರಾಕ್ಗಳಿಗೆ ಅಟ್ಯಾಚ್ ಆಗಿರುತ್ತೆ. ಅಂಡ್ ಅಕ್ವಾಟಿಕ್ ಇನ್ ನೇಚರ್, ಎಲ್ಲವೂ ಕೂಡ ಅಕ್ವಾಟಿಕ್ ಆಗಿರುತ್ತೆ. ಅಂದ್ರೆ ಫ್ಯೂ ಆರ್ ಫ್ರೆಶ್ ವಾಟರ್ ಅಂಡ್ ಫ್ಯೂ ಆರ್ ಮರೈನ್ ಇನ್ ನೇಚರ್. ಫ್ರೆಶ್ ವಾಟರ್ಲೂ ಕೂಡ ಇರುತ್ತೆ, ಮರೈನ್ ಅಲ್ಲಿ ಇರುತ್ತೆ. ಯು ಆಲ್ ನೋ ಫ್ರೆಶ್ ವಾಟರ್ ಇನ್ ದ ಸೆನ್ಸ್, ಸೊ ವೇರ್ ದ ಸಲೈನಿಟಿ ಇಸ್ ವೆರಿ ಲೆಸ್ ಕಾನ್ಸಂಟ್ರೇಷನ್, ಸಲೈನಿಟಿ ತುಂಬಾ ಕಡಿಮೆ ಇರುತ್ತೆ. ಸಲೈನಿಟಿ ಜಾಸ್ತಿ ಇದ್ರೆ ಅದನ್ನ ನಾವು ಮರೈನ್ ವಾಟರ್ ಅಂತ ಹೇಳ್ತೀವಿ, ಸಮುದ್ರ, ಉಪ್ಪು ನೀರು ಅಂತ ಹೇಳ್ತೀವಿ. 2 ಕಡೆನೂ ಕೂಡ ಕಂಡು ಬರುತ್ತೆ. ಸೊ ದೇ ಆರ್ ಸೆಸೈಲ್, ಎಸ್ಪೆಷಲಿ ಅಡಲ್ಟ್, ಬಟ್ ಫ್ರೀ ಲಿವಿಂಗ್ ಲಾರ್ವಾ ಆಲ್ಸೋ ಪ್ರೆಸೆಂಟ್. ಫ್ರೀ ಸ್ವಿಮ್ಮಿಂಗ್ ಲಿವಿಂಗ್ ಲಾರ್ವಾ ಆಲ್ಸೋ ಪ್ರೆಸೆಂಟ್ ಇನ್ ದೆಮ್. ಲಾರ್ವಾಗಳು ಸ್ವಿಮ್ ಮಾಡುತ್ತೆ, ಫ್ರೀ ಆಗಿರುತ್ತೆ. ಆದ್ರೆ ಅಡಲ್ಟ್ ಬಂದಾಗ ದೇ ಗೆಟ್ ಅಟ್ಯಾಚಸ್ ಟು ದ ರಾಕ್ಗಳಿಗೆ ಅಟ್ಯಾಚ್ ಆಗ್ಬಿಡುತ್ತೆ, ಮೂವಬಲ್ ಆಗಿರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ದೇ ಬಾಡಿ ಈಸ್ ಡಿಪ್ಲೋಬ್ಲಾಸ್ಟಿಕ್ ಅಂದ್ರೆ 2 ಜರ್ಮೈನಲ್ ಲೇಯರ್ಸ್ಗಳು ಮಾತ್ರ ಇರುತ್ತೆ. ಅದರಲ್ಲೂ ಕೂಡ ಒಳಭಾಗದಲ್ಲಿ ಗ್ಯಾಸ್ಟ್ರೋಡರ್ಮಲ್ ಅಂತ ಹೇಳ್ತೀವಿ. ಗ್ಯಾಸ್ಟ್ರೋಡರ್ಮಲ್ ಇನ್ ದ ಸೆನ್ಸ್ ದಟ್ ಈಸ್ ಕವರ್ಡ್ ಬೈ ದ ಗ್ಯಾಸ್ಟ್ರೋಲ್ ಕ್ಯಾವಿಟಿ, ಒಳಭಾಗದಲ್ಲಿ ಇರೋದು. ಸೊ ಹಿಯರ್ ಅಂಡ್ ಆಲ್ಸೋ ಇನ್ ದ ಸಿಲಿಂಡ್ರೇಟ್, 2ರಲ್ಲೂ ಕೂಡ ನಾವು ನೋಡ್ಬೋದು. ಅಂಡ್ ದ ನೆಕ್ಸ್ಟ್, so their body is usually asymmetrical. You can say asymmetrical andre if you are cut the body of an organism, especially the cycon or any kind of sponges, you won't get 2 equal halves. 2 equal halves ಗಳು ಸಿಗೋದಿಲ್ಲ. sometime you may get, ಅದಕ್ಕೆ ನಾವು ಹೇಳ್ತಾ ಇರೋದು asymmetry or radial symmetry, 2 ಕೂಡ ಇರಬಹುದು. ರೇಡಿಯಲ್ ಸಿಮಿಟ್ರಿ ಅಂತ ಹೇಳೋಣ, ರೇಡಿಯಲ್ ಸಿಮಿಟ್ರಿ. ನೆಕ್ಸ್ಟ್, ದ ಬಾಡಿ ಆಫ್ ಎನ್ ಆರ್ಗ್ಯಾನಿಸಮ್ ಏನಾಗಿರ್ಬೋದು? ಹ್ಯಾವಿಂಗ್ ನಂಬರ್ ಆಫ್ ಮೈನ್ಯೂಟ್ ಪೋರ್ಸ್ ಆನ್ ಇಟ್. ಇದರ ಮೇಲ್ಭಾಗದಲ್ಲಿ ತುಂಬಾ ಮೈನ್ಯೂಟ್ ಪೋರ್ಸ್ ಗಳಿರುತ್ತೆ. ಅಂಡ್ ದೀಸ್ ಪೋರ್ಸ್ ಆರ್ ಕಾಲ್ಡ್, ವಿ ಆರ್ ರೈಟಿಂಗ್ ಅಬೌಟ್ ದ ಪೋರ್ಸ್ ರೈಟ್ ನೌ ಆನ್ ದ ಬಾಡಿ, ದೇ ಆರ್ ಕಾಲ್ಡ್ ಆಸ್ಟಿಯಾ. ಸೊ ಯು ಮೈಟ್ ಹ್ಯಾವ್ ಹರ್ಡ್ ದ ಮೀನಿಂಗ್ ಆಫ್ ದ ವರ್ಡ್ ಆಸ್ಟಿಯಾ. ಅಂದ್ರೆ ಇದು ಆಸ್ಟಿಯೋ ಅನ್ನೋ ಒಂದು ವರ್ಡ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ, ಬೋನ್ಸ್ ಅಂತ. ಆಸ್ಟಿಯೋಪೊರಾಸಿಸ್
ಅಂದ್ರೆ ಮೂಳೆಗಳು. ಇಲ್ಲಿ ಜಸ್ಟ್ ಪೋರ್ ಅಂತ ತಿಳ್ಕೊಂಬಿಡಿ ಇದನ್ನ. ಆಸ್ಟಿಯಾ ಅಂತ ಹೇಳಿದ್ರೆ ಇಟ್ಸ್ ಎ ಪೋರ್ ಪ್ರೆಸೆಂಟ್ ಆನ್ ದ ಬಾಡಿ ಆಫ್ ದ ಪೋರಿಫೆರಾ. ಆಸ್ಟಿಯಾ ಇದೆ. ನೆಕ್ಸ್ಟ್, ಇಟ್ ಓಪನ್ಸ್ ಇನ್ ಟು ಅ ಕ್ಯಾವಿಟಿ within the body that is called osculum. What is that? Spongocoel. Okay, ಈಗ ಪೋರಿಫೆರಾ ಅಂತ ಹೇಳಿದ್ರೆ ಕಾಮನ್ ಆಗಿ ಏನಂತ ಹೇಳ್ಬೋದು? ಸ್ಪಾಂಜಸ್ ಅಂತ. ಸ್ಪಾಂಜಸ್. ಓಕೆ, ಯಾಕೆ ಅಂತ ಹೇಳಿದ್ರೆ ಸ್ಪಾಂಜ್ಗಳಲ್ಲಿ ತುಂಬಾ ಪೋರ್ಸ್ಗಳಿರುತ್ತೆ. ದೇ ಆರ್ ಏಬಲ್ ಟು ಅಬ್ಸಾರ್ಬ್ ದ ವಾಟರ್. ಲೈಕ್ ವೈಸ್ ಹಿಯರ್ ಆಲ್ಸೋ ನಂಬರ್ ಆಫ್ ಪೋರ್ಸ್ ಆರ್ ಪ್ರೆಸೆಂಟ್ ಅಂಡ್ ವಿ ಯೂಸ್ ಟು ಕಾಲ್ ದೆಮ್ ಆಸ್ ಎ ಸ್ಪಾಂಜಸ್. ದ ಬಾಡಿ ಕ್ಯಾವಿಟಿ ಪ್ರೆಸೆಂಟ್ ಇನ್ ದೀಸ್ ಸ್ಪಾಂಜಸ್, ಸ್ಪಂಜು ಪ್ರಾಣಿಗಳು, ಇವುಗಳಿರೋ ಬಾಡಿ ಕ್ಯಾವಿಟಿಯನ್ನ ಸ್ಪಾಂಜೋಸೀಲ್ ಅಂತ ಹೇಳ್ತೀವಿ. ದೆನ್ ದ ಬಾಡಿ ಕ್ಯಾವಿಟಿ ಓಪನ್ಸ್ ಇನ್ ಟು ಅ ಓಪನಿಂಗ್. ಒಂದು ಓಪನಿಂಗ್ ಇರುತ್ತೆ ಇಲ್ಲಿ. ದಿಸ್ ಓಪನಿಂಗ್ ಇಸ್ ಕಾಲ್ಡ್ ಆಸ್ಕುಲಮ್. ಒಂದು ಸೀಕ್ವೆನ್ಸ್ ಅನ್ನ ಕೇಳ್ತಾರೆ ನಿಮ್ಗೆ. ಸೊ ಈ ಪೋರ್ ಇದೆಯಲ್ಲ, ಇಲ್ಲಿಂದ ಒಂದು ಇದು. ಓಕೆ, ಸೀಕ್ವೆನ್ಸ್ ಯಾವುದು ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ವಾಟರ್ ಪಾತ್ವೇ? ದ ಪಾತ್ವೇ ಫಾರ್ ದ ವಾಟರ್ ಮೂವ್ಮೆಂಟ್ ಇನ್ ಸ್ಪಾಂಜಸ್ ಅಂತ ಕೇಳಿದಾಗ ದಟ್ ಈಸ್ ಆಸ್ಟಿಯಾ, ಸ್ಪಾಂಜೋಸೀಲ್ ಅಂಡ್ ಆಸ್ಕುಲಮ್ ಅಂತ ಹೇಳಬಹುದು. ಓಕೆ, ನೆಕ್ಸ್ಟ್, ಇನ್ಸೈಡ್ ದಟ್ ಆಸ್ ಐ ಸೆಡ್ ಸ್ಪಾಂಜೋಸೀಲ್ ಇಸ್ ಪ್ರೆಸೆಂಟ್. ಸೀಲ್ ಇದೆ ಅಂಡ್ ದಟ್ ಈಸ್ ಲೈನ್ಡ್ ಬೈ, ಅಲ್ಲೊಂದು ಕ್ಯಾವಿಟಿ ಇದೆಯಲ್ಲ, ಆ ಕ್ಯಾವಿಟಿ ಏನಾಗಿರುತ್ತೆ? ದ ಕ್ಯಾವಿಟಿ ಈಸ್ ಲೈನ್ಡ್ ಬೈ ನಂಬರ್ ಆಫ್ ಸೆಲ್ಸ್ ಕಾಲ್ಡ್ ಕಾಲರ್ ಸೆಲ್ಸ್. ಈ ತರ ತುಂಬಾ ಸೆಲ್ಸ್ಗಳಿರುತ್ತೆ ಅಂಡ್ ದೀಸ್ ಸೆಲ್ಸ್ ಆರ್ ಕಾಲ್ಡ್ ಕಾಲರ್ ಸೆಲ್ಸ್. Collar cells, or you can say coanocytes. They helps in digestion. Digestion ಗೆ ಸಹಾಯ ಮಾಡುತ್ತೆ. What type of digestion is present here? Yes, the digestion is intracellular. You can say intracellular digestion is present. Intracellular digestion is present. ಅಂದ್ರೆ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ? Their digestion is being happen outside the body, outside the cell. ಒಂದು ಟ್ಯೂಬ್ಯುಲರ್ ಕ್ಯಾವಿಟಿಯಲ್ಲಿ ಆಗುತ್ತೆ, ಬಟ್ ಇಲ್ಲಿ ಯಾವುದೇ ತರ ಸಿಸ್ಟಮ್ಗಳಿಲ್ಲ. ಸೊ ದಟ್ಸ್ ವೈ ದ ಡೈಜೆಷನ್ ಇಸ್ ಟೇಕಿಂಗ್ ಪ್ಲೇಸ್ ವಿತ್ ಇನ್ ದ ಸೆಲ್. ಸೆಲ್ ಒಳಭಾಗದಲ್ಲಿ ಆಗೋದು, ಹಾಗಾಗಿ ಇಂಟ್ರಾ ಸೆಲ್ಯುಲಾರ್ ಡೈಜೆಷನ್ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್, ಹಿಯರ್ ದ ಸ್ಕೆಲಿಟಲ್ ಸಿಸ್ಟಮ್ ಇಸ್ ಪ್ರೆಸೆಂಟ್. ಡೂ ಯು ನೋ ವಾಟ್ ಟೈಪ್ ಆಫ್ ಸ್ಕೆಲಿಟಲ್ ಸಿಸ್ಟಮ್ ಇಸ್ ಪ್ರೆಸೆಂಟ್? ಅಂದ್ರೆ ನಮ್ಮ ತರ ಮೂಳೆಗಳಿರೋದಿಲ್ಲ, ಬಟ್ ಹಿಯರ್ ಆಲ್ಸೋ ಸಮ್ ಕೈಂಡ್ ಆಫ್ ಸಬ್ಸ್ಟೆನ್ಸಸ್ ಆರ್ ಪ್ರೆಸೆಂಟ್. ಸೊ ಕಾಮನ್ ಆಗಿ ಕೇಳ್ತಾರೆ, ವಾಟ್ ಆರ್ ದ ಹಾರ್ಡ್ ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಇನ್ ದ ಸ್ಪಾಂಜಸ್ ಅಂತ ಕೇಳಿದಾಗ, ಸೊ ದೋಸ್ ಆರ್ ಕಾಲ್ಡ್ ಕ್ಯಾಲ್ಕೇರಿಯಸ್. ಓಕೆ, ಒಂದು. ಸೆಕೆಂಡ್ ಒನ್ ಇಸ್ ಸಿಲಿಷಿಯಸ್ ಅಂಡ್ ಆಲ್ಸೋ ಪ್ರೋಟೀನ್, ಸ್ಪಾಂಜಿನ್ ಫೈಬರ್ಸ್. ಸಿಹಿಯ ಕಾಮನ್ ಆಗಿ ಇವೆಲ್ಲವೂ ಇರೋದಕ್ಕೆ ಇದು ಹಾರ್ಡ್ ಆಗಿರುತ್ತೆ. ಸೊ ಇದನ್ನ ಎಕನಾಮಿಕ್ ಇಂಪಾರ್ಟೆನ್ಸ್ಗಳು ಬಂದಾಗ ದೇ ಯೂಸ್ ಟು ಮೇಕ್ ಸಮ್ ಕೈಂಡ್ ಆಫ್ ಬ್ರಷಸ್. ಕೆಲವು ಬ್ರಷ್ಗಳನ್ನ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ದೇ ಆರ್ ವೆರಿ ಹಾರ್ಡ್, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಕ್ಯಾಲ್ಕೇರಿಯಸ್, ಸಿಲಿಷಿಯಸ್ ಅಂಡ್ ಸ್ಪಾಂಜಿನ್ ಫೈಬರ್ಸ್ ಇರೋದಕ್ಕೆ ಅದು ಹಾರ್ಡ್ ಆಗಿರುತ್ತೆ. ಅಂಡ್ ಆಲ್ಸೋ ದೇ ಆರ್ ಯೂಸಿಂಗ್ ಫಾರ್ ದ ಆರ್ಟಿಕ್ರಾಫ್ಟ್. ಇದು ನೋಡೋದಕ್ಕೆ ಆರ್ನಮೆಂಟ್ ಅಂದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಯಾವಾಗ ಅದು ಡೆಡ್ ಆಗುತ್ತೋ ಅವಾಗ. ಸೊ ಈ ಎಲ್ಲ ಸಬ್ಸ್ಟೆನ್ಸ್ಗಳು ಇರೋದ್ರಿಂದ ಹಾರ್ಡ್ ಆಗಿರುತ್ತೆ. ಸೊ ದೇ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಆರ್ನಮೆಂಟಲ್ ಪರ್ಪಸ್ ಆಸ್ ವೆಲ್. ಆರ್ನಮೆಂಟಲ್ ಪರ್ಪಸ್ಗೂ ಕೂಡ ಅದನ್ನು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ ಏನೇನಿದೆ ಅಂತ. ಇದಿಷ್ಟು ಆದ್ಮೇಲೆ ನಾವು ತಿಳ್ಕೊಬೇಕಾಗಿರೋದು, ಸರ್ ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತೆ, ಆದರೆ ಸಿಸ್ಟಮ್ ಇರೋದಿಲ್ಲ. ಯು ಕ್ಯಾನ್ ಅಬ್ಸರ್ವ್ ಡೈಜೆಷನ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ದ ಸೆಲ್ ಕಾಲ್ಡ್ ಇಂಟ್ರಾಸೆಲ್ಯುಲಾರ್ ಇರುತ್ತೆ. ಎಕ್ಸ್ಕ್ರೀಷನ್ ಈಸ್ ಟೇಕಿಂಗ್ ಪ್ಲೇಸ್ ಥ್ರೂ ದ ಬಾಡಿ ಸರ್ಫೇಸ್. ಬಾಡಿ ಸರ್ಫೇಸ್ ಮುಖಾಂತರನೇ ಎಲ್ಲವೂ ಕೂಡ ಆಗುತ್ತೆ. ರೆಸ್ಪಿರೇಷನ್ ಅಂಡ್ ಎಕ್ಸ್ಕ್ರೀಷನ್, ಎವ್ರಿಥಿಂಗ್ ವಿಲ್ ಟೇಕ್ಸ್ ಪ್ಲೇಸ್ ಥ್ರೂ ದ ಸಿಂಪಲ್ ಪ್ರೋಸೆಸ್ ಕಾಲ್ಡ್ ಡಿಫ್ಯೂಷನ್. ಎಲ್ಲವೂ ಕೂಡ ಡಿಫ್ಯೂಷನ್ ಮುಖಾಂತರನೇ ಆಗುತ್ತೆ. ಓಕೆನಾ? ಸೊ ದ ಸೀಕ್ವೆನ್ಸ್ ಯು ಮಸ್ಟ್ ರಿಮೆಂಬರ್: ಆಸ್ಟಿಯಾ, ಸ್ಪಾಂಜೋಸೀಲ್ ಅಂಡ್ ಆಸ್ಕುಲಮ್. ಆಸ್ಕುಲಮ್ ಮುಖಾಂತರ ಹೊರಗಡೆ ಹೋಗುತ್ತೆ. ಈ ತರ ಎಂಟರ್ ಆಗುತ್ತೆ ಆಸ್ಟಿಯಾ ಮುಖಾಂತರ. ದಿಸ್ ಇಸ್ ದ ಸ್ಪಾಂಜೋಸೀಲ್ ಅಂಡ್ from the spongocoel it goes out through the osculum. So this is osculum, the large mouth part you can observe. Two or more or one or more they may present irbahudu. Next, when it comes to respiration, as I said, through the body surface they are happening, but the very important thing is reproduction. They are usually hermaphrodites. We are saying they are hermaphrodites. What is the meaning of hermaphrodites? Yes, the organism having both male and female sex organs.
ಒಂದೇ ಇಂಡಿವಿಜುವಲ್ ಅಲ್ಲಿ ಎರಡು ಸೆಕ್ಸ್ ಆರ್ಗನ್ಸ್ಗಳಿದ್ದರೆ ಅದನ್ನು ನಾವು ಹರ್ಮಾಫ್ರೊಡೈಟ್ ಅಥವಾ ಮನೇಷಿಯಸ್ ಅಂತ ಹೇಳ್ಬೋದು. ಸೊ ದೇ ಆರ್ ಕಾಲ್ಡ್ ಮನೇಷಿಯಸ್ ಅಂತ ಹೇಳ್ಬೋದು. ಓಕೆ, ಮನೇಷಿಯಸ್ ಅಂದ್ರೆ ಒಂದೇನೆ, ಹರ್ಮಾಫ್ರೊಡೈಟ್ ಅಂದ್ರೆ ಒಂದೇನೆ. ಆರ್ ಯು ಕ್ಯಾನ್ ಸೇ ಬೈಸೆಕ್ಷುವಲ್ ಆರ್ಗ್ಯಾನಿಸಮ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ್ದು ಇರುತ್ತೆ? ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಸಮ್ ಎಕ್ಸಾಂಪಲ್ಸ್. ಐ ಹ್ಯಾವ್ ಆಲ್ರೆಡಿ ಗಿವನ್. ಸೊ ಇಲ್ಲೇ ಬರೆಯೋಣ ಅಥವಾ ಇನ್ನೊಂದು ಸ್ಲೈಡ್ ಅನ್ನು ತೆಗೆದುಕೊಳ್ಳೋಣ. ಆಸ್ ಐ ಸೆಡ್, ದೇ ಆರ್ hermaphrodites. They are usually hermaphrodites. Okay, hermaphrodites ಅಂತ ಹೇಳಿದ್ರೆ monoecious. Okay, both male and female sex organs are present on the same individual. They reproduce us by asexual as well as sexual method. Asexually and sexually ಎರಡು ತರನೂ ಕೂಡ reproduce ಮಾಡುತ್ತೆ. Sexually by producing ova and sperm. Okay, next development is indirect development ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ the reason is the larval stages is present. larva ಅಂದ್ರೆ ಏನು? intermediate. Okay, the young ones which are not similar to their parent, ನೋಡೋದಕ್ಕೆ ಪೇರೆಂಟ್ಸ್ ತರ ಇರೋದಿಲ್ಲ ಅದು. Okay, next ಇಲ್ಲಿಗೆ ಬಂದ್ರೆ asexually by budding process, budding process ಮುಖಾಂತರ, and by producing special structure called gemmules. ಕೆಲವು ಸ್ಪೆಷಲ್ ಸ್ಟ್ರಕ್ಚರ್ಗಳಿರುತ್ತೆ ಜೆಮ್ಯೂಲ್ಸ್ ಅಂತ. ಸೊ ಅವುಗಳನ್ನು ಪ್ರೊಡ್ಯೂಸ್ ಮಾಡಿ ಏನಾಗುತ್ತೆ, ಅದು ರೀಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ಈ ಎಂಟೈರ್ ಥಿಂಗ್ ನೆನ್ಪಿಟ್ಕೊಳ್ಳಿ. ಯಾವ ಲೇಯರ್ ಇರುತ್ತೆ ಅಂದರೆ ಎಷ್ಟು ಲೇಯರ್ಗಳಿರುತ್ತೆ? ಡಿಪ್ಲೋಬ್ಲಾಸ್ಟಿಕ್, ಸಿಲೋಮೆಟಾ, ಎಸಿಲೋಮೆಟಾ. ದೀಸ್ ಆರ್ ಎಸಿಲೋಮೇಟ್. ಬಾಡಿ ಕ್ಯಾವಿಟಿ ಈಸ್ ಆಬ್ಸೆಂಟ್. ಆದರೆ ಬಾಡಿ ಕ್ಯಾವಿಟಿ ಯಾವ ಥರ ಇರುತ್ತೆ? ಸ್ಪಾಂಜೋಸಿಲ್ ಇರುತ್ತೆ. ಕೆನಾಲ್ ಸಿಸ್ಟಮ್ ಇಸ್ ಪ್ರೆಸೆಂಟ್. ನೆಕ್ಸ್ಟ್, the body is very soft because of the presence of number of minute pores. So they are called ostia that opens into a cavity called spongocoel. Spongocoel is lined by special type of cell, helps in digestion as well. They are called collar cells or choanocytes. Then after, the pathway of water movement should be they gonna ask maybe sequence ಅನ್ನ ಕೇಳಬಹುದು. ಆಸ್ಟಿಯಾ, next ಸ್ಪಾಂಜೋಸಿಲ್, then ಆಸ್ಕ್ಯುಲಮ್ ಬರುತ್ತೆ. And after that we have discussed intracellular digestion takes place. Respiration, excretion, everything will be takes place through the body surface by the process called simple diffusion ಮುಖಾಂತರ ಆಗುತ್ತೆ. And after that, when it comes to reproduction, they are hermaphrodites monoecious. They reproduce asexually and sexually. Asexually, you know that there is no formation or fusion of gametes by budding process as well as the gemmule process. These are the asexual parts. Okay, ಯಾವ್ದ್ರ ಮುಖಾಂತರ ರಿಪ್ರೊಡ್ಯೂಸ್ ಮಾಡುತ್ತೆ? asexual reproduction ಅಲ್ಲಿ ಓದಿರ್ತೀರಾ ಅದ್ರ ಯಾವ್ಯಾವ್ದು ಇರುತ್ತೆ ಅಂತ ಹೇಳ್ಬಿಟ್ಟು. You can say they are the propagules. Okay, next, sexually reproducing ಕೂಡ ಆಗಿರುತ್ತೆ by producing ova and sperm. So actually fertilization may or may not be internal or it may be external. But when it comes to this one, larval stage is present. Free swimming larvae are present. But adult ಆಗ್ತಾ ಏನಾಗುತ್ತೆ, that becomes more or less sessile, immovable ಆಗಿರುತ್ತೆ, attached to the rock ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಫೈಲಮ್ ಸೀಲೆಂಟರೇಟಾ. ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಜೆಲ್ಲಿ ಫಿಶ್ ಎಕ್ಸಾಂಪಲ್ ಕೊಡ್ಬೋದು. ಸೊ ಸಿ ಫ್ಯಾನ್ ಅಂತ ಕೇಳಿರ್ತೀರಾ, ಸಿ ಪೆನ್ ಅಂತ ಕೇಳಿರ್ತೀರಾ, ಗಾರ್ಗೋನಿಯಾ. ಸೊ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತ ಹೇಳ್ತೀವಲ್ಲ, ಆ ತರದ ಕೆಲವು ವರ್ಡ್ಗಳನ್ನ ಕೇಳಿರ್ತೀರ ನೀವು. ದೇ ಆಲ್ ಕಮ್ಸ್ ಅಂಡರ್ ದಿಸ್ ಫೈಲಮ್ ಕಾಲ್ಡ್ ಸೀಲೆಂಟರೇಟಾ, ಆಸ್ ದ ನೇಮ್ ಇಂಡಿಕೇಟಿಂಗ್ ಸೀಲ್. ಹಾಗಿದ್ರೆ ಇದರಲ್ಲಿ ಸೀಲೋಮ್ ಇದೆಯಾ ಸರ್? ಸೀಲ್ ಅಂತ ಹೇಳಿದ್ರೆ ಕ್ಯಾವಿಟಿ ಇದೆ, ವಾಟರ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಇದೆ, ಅಂದ್ರೆ ವಾಟರ್ ವ್ಯಾಸ್ಕ್ಯುಲಾರ್ ಕೆನಾಲ್ ಇದೆ. ಆದರೆ ಇದನ್ನ ನಾವು ಟ್ರೂ ಸೀಲೋಮ್ ಅಂತ ಹೇಳಲ್ಲ. ಓಕೆನಾ? ಸೊ ನೆಕ್ಸ್ಟ್, ನಿಡೇರಿಯಾ ಅಂತ ಯಾಕೆ ಹೇಳ್ತೀವಿ? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ನೀಡೋಬ್ಲಾಸ್ಟ್. ಇವುಗಳಲ್ಲಿ ನೀಡೋಬ್ಲಾಸ್ಟ್ ಇರುತ್ತೆ. ನೀಡೋಬ್ಲಾಸ್ಟ್ ಇಸ್ ಆಲ್ಸೋ ಕಾಲ್ಡ್ ನಿಮ್ಯಾಟೋಸಿಸ್ಟ್ ಅಂತ ಹೇಳ್ತೀವಿ. ದೀಸ್ ಆರ್ ದ ಪಾಯ್ಸನಸ್ ಸ್ಟಿಂಜ್ ಇರುತ್ತೆ. ದೇ ಹೆಲ್ಪ್ಸ್ ಇನ್ ಆಂಕರೇಜ್, ಫುಡ್ ಕ್ಯಾಪ್ಚರಿಂಗ್, ಡಿಫೆನ್ಸ್ ಅಂಡ್ ಅಫೆನ್ಸ್ ಸಿಸ್ಟಮ್ ಎಲ್ಲದಕ್ಕೂ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಇದು ಸೀಲೆಂಟ್ರೇಟಾ. ಸೊ ಒನ್ ಬೈ ಒನ್ ತಿಳ್ಕೋಣ ಇವಾಗ. ಸೀಲೆಂಟ್ರೇಟಾ ಸೊ ಎಲ್ಲಿರುತ್ತೆ? ದೇ ಆರ್ ಅಕ್ವಾಟಿಕ್ ಇನ್ ನೇಚರ್. ಇದು ಅಕ್ವಾಟಿಕ್ ಆಗಿರುತ್ತೆ. ಫ್ಯೂ ಆರ್ ಫ್ರೆಶ್ ವಾಟರ್, ಎಕ್ಸಾಂಪಲ್ ಹೈಡ್ರಾ, ಅಂಡ್ ಮೋಸ್ಟ್ ಆಫ್ ದೆಮ್ ಆರ್ ಮರೈನ್ ಇನ್ ನೇಚರ್. ಕೆಲವು ಸಮುದ್ರದಲ್ಲಿ ಇರಬಹುದು, ಕೆಲವು ಸಿಹಿ ನೀರಿನಲ್ಲಿ ಇರಬಹುದು. ಸಿಹಿ ನೀರು ಅಂತ ಹೇಳಿದ್ರೆ ಫ್ರೆಶ್ ವಾಟರ್ ಎಕೋಸಿಸ್ಟಮ್. ಸೊ ದೇ ಮೇ ಬಿ ರಿವರ್, ಸ್ಟ್ರೀಮ್ಸ್,
ಸೊ ಲೇಕ್ ಈ ತರ ಇರ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಏನಾಗಿರುತ್ತೆ, ಮರೈನ್ ಆಗಿರುತ್ತೆ. ಹೈಡ್ರಾಗೆ ಬಂದಾಗ ಅದು ಫ್ರೆಶ್ ವಾಟರ್ ಇನ್ ಎಕೋಸಿಸ್ಟಮ್ ಆಗಿರುತ್ತೆ. ನೆಕ್ಸ್ಟ್, ದೇ ಆರ್ ಡಿಪ್ಲೋಬ್ಲಾಸ್ಟಿಕ್ ಇನ್ ನೇಚರ್. ಡಿಪ್ಲೋಬ್ಲಾಸ್ಟಿಕ್, ದ ಬಾಡಿ ಈಸ್ ಮೇಡ್ ಆಫ್ 2 layers, germ layers, ectoderm and endoderm. 2 ಲೇಯರ್ಗಳಿಂದ ಆಗಿರುತ್ತೆ. ಮಿಸಾಗ್ಲಿಯಾ ಇಸ್ ಮೇ ಪ್ರೆಸೆಂಟ್, ಸೊ ದಟ್ ವಿಲ್ ಬಿ, ಯು ನೋ ದಟ್ ಎಸೆಲ್ಯುಲಾರ್ ಜೆಲಾಟಿನಸ್ ಸಬ್ಸ್ಟೆನ್ಸ್, ಸೊ ಮಿಸೆನ್ಕೈಮಾ, ಪ್ಯಾರೆನ್ಕೈಮಾ ಸಬ್ಸ್ಟೆನ್ಸಸ್ ಆರ್ ಪ್ರೆಸೆಂಟ್. ಸೊ ಹಾಗಾಗಿ ಡಿಪ್ಲೋಬ್ಲಾಸ್ಟಿಕ್ ಇನ್ ನೇಚರ್. ನೆಕ್ಸ್ಟ್, ಸಿಲೋಮೇಟಾ, ಎಸಿಲೋಮೇಟಾ. ಸೊ ದೀಸ್ ಆರ್ ಎಸಿಲೋಮೇಟ್, ಎಸಿಲೋಮೇಟ್ ಅಂತ ಹೇಳ್ಬೋದು. ಓಕೆ, ಅದಾದ್ಮೇಲೆ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದೇರ್ ಎಂಟೈರ್ ಕ್ಯಾರೆಕ್ಟರಿಸ್ಟಿಕ್ ಅಂಡ್ ಫೀಚರ್. ಸೊ ಯಾವ ತರ ಇರುತ್ತೆ ಹಾಗೆ ನೋಡೋಣ. ಸೊ ಅದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಟೆಂಟಿಕಲ್ಸ್ ಆರ್ ಪ್ರೆಸೆಂಟ್. ಟೆಂಟಿಕಲ್ಸ್ ಗಳಿದೆ. ಫಸ್ಟ್ ಇದನ್ನು ತಿಳ್ಕೊಳ್ಳೋಣ. ನಿಡೋಬ್ಲಾಸ್ಟ್, ಯು ಕ್ಯಾನ್ ಸೇ ನೀಮ್ಯಾಟೋಸಿಸ್ಟ್ಸ್. ನೀಮ್ಯಾಟೋಸಿಸ್ಟ್ಸ್ ಆರ್ ಪ್ರೆಸೆಂಟ್, ಆಲ್ಸೋ ಕಾಲ್ಡ್ ನೀಡೋಬ್ಲಾಸ್ಟ್. ನೀಡೋಬ್ಲಾಸ್ಟ್. ಸೊ ಮೇ ಬಿ ಐ ಹ್ಯಾವ್ ಆಡೆಡ್ ಡಯಾಗ್ರಾಮ್ ಆರ್ ನಾಟ್. ಸಾರಿ, ಡಯಾಗ್ರಾಮ್ ಆ್ಯಡ್ ಮಾಡಿಲ್ಲ, ಬಟ್ ಡಯಾಗ್ರಾಮ್ ಯಾವ ಥರ ಇರುತ್ತೆ ಅಂತ ಹೇಳ್ಬೋದು ಹಾಗೇನೆ. ಸೊ ಜಸ್ಟ್ ದಟ್ ಲುಕ್ಸ್ ಲೈಕ್ ದಿಸ್ ಸ್ಟ್ರಕ್ಚರ್. ಈ ಥರ ಇರುತ್ತೆ. ಒಳಭಾಗದಲ್ಲಿ ಪಾಯ್ಸನಸ್ ಸ್ಟ್ರಿಂಜ್ ಇರುತ್ತೆ ಈ ಥರ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ದಿಸ್ ಕೈಂಡ್ ಆಫ್ ಸ್ಟ್ರಕ್ಚರ್. ನಿಡೋಬ್ಲಾಸ್ಟ್ ಇರುತ್ತೆ. ಓಕೆ, ಸ್ಟಿಂಜ್ ಇದೆ, ಪಾಯ್ಸನಸ್ ಸಬ್ಸ್ಟೆನ್ಸ್ಗಳಿದೆ. ಸೊ ಅದು ಯಾಕೆ? ಡಿಫೆನ್ಸ್ಗೋಸ್ಕರ. ಸೊ ಹಾಗಾಗಿ ನಿಡೋಬ್ಲಾಸ್ಟ್ ಇರೋದ್ರಿಂದ ಅವುಗಳಿಗೆ ನಾವು ನಿಡೇರಿಯಾ ಸಿಲಿಂಡ್ರೇಟ್ ಅಂತ ಹೇಳ್ತೀವಿ. ನಿಮ್ಯಾಟೋಸಿಸ್ಟ್ ಅಂತಲೂ ಕೂಡ ಅದನ್ನು ಹೇಳ್ಬೋದು. ನೆಕ್ಸ್ಟ್, ಯು ಕ್ಯಾನ್ ಅಬ್ಸರ್ವ್ ದ ಟೆಂಟಿಕಲ್ಸ್. ಟೆಂಟಿಕಲ್ಸ್ ಆರ್ ಆಲ್ಸೋ ಪ್ರೆಸೆಂಟ್. ಈಗ ಟೆಂಟಿಕಲ್ಸ್ ಅಂತ ಹೇಳಿದ್ರೆ ಏನು? ದೇ ಆರ್ ದ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಪ್ರೊಜೆಕ್ಟೆಡ್ ಔಟ್ ಆಫ್ ದ ಬಾಡಿ, ಹೆಲ್ಪ್ಸ್ ಇನ್ ದ ಕ್ಯಾಪ್ಚರಿಂಗ್ ಆಫ್ ದ ಫುಡ್. ಸೊ ಕ್ಯಾಪ್ಚರಿಂಗ್ ಫುಡ್ ಅಂದ್ರೆ ಫುಡ್ ಅನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇಲ್ಲಿ ಜೆಲ್ಲಿ ಫಿಶ್ ನ ಒಂದು ತೆಗೆದುಕೊಂಡಿದೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಅಲ್ಲಿ ಏನ್ ತಿಳ್ಕೊಂಡು ಅದನ್ನು ನಾವು ಬರೀಬೇಕು. ಈಗ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ನಾವು ತಿಳ್ಕೊಂಡು ಅದರಲ್ಲಿ ವೆದರ್ ಇಟ್ ಇಸ್ ಎ ಡಿಪ್ಲೋಬ್ಲಾಸ್ಟಿಕ್, ಎಸಿಲೋಮೇಟ್ ಆಗಿರುತ್ತೆ, ಅಲ್ಲ ರೇಡಿಯಲ್ ಸಿಮಿಟ್ರಿ ಇರುತ್ತೆ, ಅದನ್ನೆಲ್ಲ. ಸೊ ಹಾಗಾಗಿ ಇಲ್ಲಿ ಬರ್ದಿಲ್ಲ ಅಲ್ಲ ನಾವು ಎಸಿಲೋಮೇಟ್ ಅಂತ ಹೇಳ್ದು, ಆದ್ರೆ ಯಾವ ಸಿಮಿಟ್ರಿ ಇರುತ್ತೆ? ಸೊ ದೇ ಶೋ ರೇಡಿಯಲ್ ಸಿಮಿಟ್ರಿ. ರೇಡಿಯಲ್ ಸಿಮಿಟ್ರಿಕಲ್. ರೇಡಿಯಲ್ ಸಿಮಿಟ್ರಿ ಅಂತ ಹೇಳಿದ್ರೆ, ಇಫ್ ದ ಬಾಡಿ ಆಫ್ ಎನ್ ಆರ್ಗ್ಯಾನಿಸಮ್ ಕಟ್ ಇನ್ ಟು 2 equal halves ಅಟ್ ಎನಿ ಪ್ಲೇನ್, ನೀವು ಯಾವ ಪ್ಲೇನ್ ಅಲ್ಲಿ ಅದನ್ನ ಕಟ್ ಮಾಡಿದ್ರು ಕೂಡ, ಪಾಸಿಂಗ್ ಥ್ರೂ ದ ಸೆಂಟರ್, ಯು ವಿಲ್ ಗೆಟ್ ಈಕ್ವಲ್ 2 parts ಅಥವಾ 2 equal parts ನಿಮಗೆ ಸಿಗುತ್ತೆ. ಹಾಗಾಗಿ ಇದನ್ನ ರೇಡಿಯಲ್ ಸಿಮಿಟ್ರಿ ಅಂತ ಹೇಳ್ಬೋದು. ಓಕೆ, ಇವೆಲ್ಲವೂ ಕೂಡ ಏನಾಗಿರುತ್ತೆ? ಮರೈನ್ ಆಗಿರುತ್ತೆ. ಆದರೆ ಕೆಲವು ಏನಾಗಿರುತ್ತೆ? ಫ್ರೆಶ್ ವಾಟರ್ ಎಕೋಸಿಸ್ಟಮ್ ಆಗಿರುತ್ತೆ. ಇನ್ನು ಎಕ್ಸಾಂಪಲ್ ತಗೋಬೇಕು ನಾವು. ಎಕ್ಸಾಂಪಲ್ ತೆಗೆದುಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳಿದೆ. ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳಿದ್ರೆ ಅದ್ರ ಮುಖಾಂತರನೇ ಎಲ್ಲ ಡೈಜೆಷನ್ ಆಗ್ತಾ ಇರುತ್ತೆ. ಇಲ್ಲಿ ನಾವು 2 ತರ ಡೈಜೆಷನ್ ನೋಡ್ಬೋದು. ಯಾವುದು? ಎಕ್ಸ್ಟ್ರಾ ಸೆಲ್ಯುಲಾರ್ ಅಂಡ್ ಇಂಟ್ರಾ ಸೆಲ್ಯುಲಾರ್. ಎಕ್ಸ್ಟ್ರಾ ಆಸ್ ವೆಲ್ ಆಸ್ intracellular digestion. Intracellular digestion will takes place. Digestion will takes place. Next, remember the function of this nidoblast. ಈ nidoblast ಫಂಕ್ಷನ್ ಗೊತ್ತಿರಲಿ ನಿಮಗೆ. ಏನು ಕೆಲಸ ಮಾಡುತ್ತೆ? ಹೆಲ್ಪ್ಸ್ ಇನ್ ಡಿಫೆನ್ಸ್. ಇದು ಡಿಫೆನ್ಸ್ಗೆ ಸಹಾಯ ಮಾಡುತ್ತೆ, ಅಂದ್ರೆ ಪ್ರೊಟೆಕ್ಷನ್ ನ ಕೊಡುತ್ತೆ, ಆಸ್ ದೇ ಆರ್ ದ ಪಾಯ್ಸನಸ್ ಸ್ಟ್ರಿಂಜ್. ಓಕೆ, ಅಂಡ್ ಸೆಕೆಂಡ್ ಒನ್ ಇಸ್ ದೇ ಆರ್ ಹೆಲ್ಪ್ಸ್ ಇನ್ ಫುಡ್ ಗ್ಯಾದರಿಂಗ್. ಫುಡ್ ಗ್ಯಾದರಿಂಗ್ಗೆ ಸಹಾಯ ಮಾಡುತ್ತೆ. ಆಸ್ ವೆಲ್ ಆಸ್ ದೇ ಆರ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಫರ್ ಆಫ್ ದ ಫುಡ್. ಆಂಕರೇಜ್, ಆಂಕರೇಜ್ಗೆ ಸಹಾಯ ಮಾಡುತ್ತೆ. ಆಂಕರೇಜ್ಗೆ ಸಹಾಯ ಮಾಡುತ್ತೆ. ಓಕೆನಾ? ಸೊ ಏನೇನು ನೆನ್ಪಿಟ್ಕೊಬೇಕು ಅಂತ ಗೊತ್ತಾಯ್ತು. ಸಿಲಿಂಡ್ರೇಟಾ, ಅಕ್ವಾಟಿಕ್ ಫ್ರೆಶ್ ವಾಟರ್, ಮರೈನ್, ಡಿಪ್ಲೋಬ್ಲಾಸ್ಟಿಕ್, ಎಸಿಲೋಮೇಟ್, ರೇಡಿಯಲ್ ಸಿಮಿಟ್ರಿ, ನಿಮ್ಯಾಟೋಸಿಸ್ಟ್ ಆರ್ ನಿಡೋಬ್ಲಾಸ್ಟ್ ಆರ್ ಪ್ರೆಸೆಂಟ್. ದೇ ಹೆಲ್ಪ್ಸ್ ಇನ್ ಡಿಫೆನ್ಸ್, ಫುಡ್ ಗ್ಯಾದರಿಂಗ್ ಆಸ್ ವೆಲ್ ಆಸ್ ದ ಆಂಕರೇಜ್, ಅಷ್ಟಕ್ಕೂ ಸಹಾಯ ಮಾಡುತ್ತೆ. ಟೆಂಟಕಲ್ಸ್ ಆರ್ ಪ್ರೆಸೆಂಟ್. ದೇ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಮೂವ್ಮೆಂಟ್ ಆಸ್ ವೆಲ್ ಆಸ್ ದ ಗ್ರಾಸ್ಪಿಂಗ್, ಹೋಲ್ಡಿಂಗ್ ದ ಫುಡ್ ಪಾರ್ಟಿಕಲ್ಸ್. ನೆಕ್ಸ್ಟ್, ಎಕ್ಸ್ಟ್ರಾ ಸೆಲ್ಯುಲಾರ್ ಅಂಡ್ ಇಂಟ್ರಾ ಸೆಲ್ಯುಲಾರ್ ಡೈಜೆಷನ್ ಇಸ್ ಪ್ರೆಸೆಂಟ್. ಡೈಜೆಷನ್ 2 ತರನೂ ಕೂಡ ಆಗ್ತಾ ಇರುತ್ತೆ. ಅದಾದ್ಮೇಲೆ ನಮಗೆ ತಿಳ್ಕೋಬೇಕಾಗಿರೋದು ಎಕ್ಸಾಂಪಲ್ಸ್ ವಿತ್ ಮೆಟಾಜೆನೆಸಿಸ್. ವೆರಿ ಇಂಪಾರ್ಟೆಂಟ್. ಮೆಟಾಜೆನೆಸಿಸ್ ಕ್ಯಾನ್ ಬಿ ಸೀನ್ ಇನ್ ಅಂತ ಕೇಳಿದಾಗ, ಸೊ ಎಲ್ಲಿ ಅಬ್ಸರ್ವ್ ಮಾಡ್ತೀರಾ ನೀವು? ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಈಸ್ ಅಂಬ್ರೆಲಾ ಶೇಪ್ಡ್, ರೈಟ್? ಅಂಬ್ರೆಲಾ ಶೇಪ್ ಅಲ್ಲಿ ಇದೆ. ಓಕೆ, ಇನ್ನೊಂದೇನಂತ ಹೇಳಿದ್ರೆ, ಸೊ ದಿಸ್ ಇಸ್ ಸಿಲಿಂಡ್ರಿಕಲ್ ಟ್ಯೂಬ್ಯುಲಾರ್ ಶೇಪ್ ಅಲ್ಲಿ ಇದೆ. ಓಕೆ, ಸಿಲಿಂಡ್ರಿಕಲ್ ಇದೆ, ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇದೆ. ಓಕೆನಾ? ಇದರಲ್ಲಿ ಟ್ಯೂಬ್ಯುಲಾರ್ ಅಂಬ್ರೆಲಾ ಶೇಪ್ ಅಲ್ಲಿ ಇರುತ್ತಲ್ಲ, ಇದಕ್ಕೆ ನಾವು ಕಾಮನ್ ಆಗಿ ಏನಂತ ಹೇಳ್ಬೋದು? ಮೆಡ್ಯೂಸೆ. ಇದನ್ನ ಮೆಡ್ಯೂಸೆ ಅಂತ ಹೇಳೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ ಈ ತರ ಒಂದು ಡಯಾಗ್ರಾಮ್ ಅನ್ನ. ಓಕೆ, ಜಸ್ಟ್ ರಿಮೆಂಬರ್ ದಟ್. ಈ ತರ ಮೆಡ್ಯೂಸೆ ಅನ್ನ ಕೊಟ್ಟಿದ್ದಾರೆ. ಓಕೆ, ದಿಸ್ ಇಸ್ ದ ಮೆಡ್ಯೂಸೆ. ಅಂಡ್ ವೆನ್ ಇಟ್ ಕಮ್ಸ್ ಟು ದಿಸ್ ಒನ್, ಸಿಲಿಂಡ್ರಿಕಲ್ ಅಂತ ಹೇಳ್ತಾ ಇದೀವಿ ಬಾಡಿ. ಸೊ ಇದನ್ನ ನಾವು ಪಾಲಿಪ್ ಅಂತ ಹೇಳೋಣ. ದಿಸ್ ಇಸ್ ದ ಪಾಲಿಪ್.
ಓಕೆ, ಯು ಕ್ಯಾನ್ ಅಬ್ಸರ್ವ್ ದೇ ಹ್ಯಾವ್ ಗಿವನ್ ಲೈಕ್ ದಿಸ್. ಈ ತರ ಒಂದು ಪಾಲಿಪ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಪಾಲಿಪ್ reproduces the medusae asexually. Asexually. Okay, what is this? This is the polyp and this is the medusae. Medusa or medusae. Okay, what are these? Actually, most of the coelenterate, they exhibit metagenesis. Metagenesis anna show ಮಾಡುತ್ತೆ. Polymorphism. Metagenesis. Metagenesis, also called alternation of generation. Alternation of generation can be seen in coelenterata. ಇದಕ್ಕೆ ಮೆಟಾಜೆನೆಸಿಸ್ ಅಂತ ಹೇಳ್ತೀವಿ. ಆಲ್ಸೋ ಕಾಲ್ಡ್ ಪಾಲಿಮಾರ್ಫಿಸಮ್. ಪಾಲಿಮಾರ್ಫಿಸಮ್ ಏನಾಗಂತ ಹೇಳಿದ್ರೆ, ಆಸ್ ದ ನೇಮ್ ಇಂಡಿಕೇಟಿಂಗ್ ಪಾಲಿ, ಮೋರ್ ದೆನ್ ಒನ್, ಮಾರ್ಫಿಸಮ್ ಅಂದ್ರೆ ಅಪಿಯರೆನ್ಸ್ ಆರ್ ಡಿಫ್ರೆಂಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಡಿಫ್ರೆಂಟ್. ಸೊ ಹಾಗಾಗಿ ಇದನ್ನ ಪಾಲಿಮಾರ್ಫಿಸಮ್ ಅಂತ ಹೇಳ್ತೀವಿ. ಸೊ ಒನ್ ಈಸ್ ಸಿಲಿಂಡ್ರಿಕಲ್ ಪಾಲಿಪ್ಸ್ ಇರುತ್ತೆ, ಇನ್ನೊಂದು ಏನಂತ ಹೇಳಿದ್ರೆ ಮೆಡ್ಯೂಸಾ, ಅಂಬ್ರೆಲಾ ಶೇಪ್ಡ್ ಮೆಡ್ಯೂಸೆ ಇರುತ್ತೆ. ಓಕೆ, ಸೊ ಏನಾಗ್ಬೋದು ಇವಾಗ, ದ ಪಾಲಿಪ್ reproduces or produces the medusae sexually and medusa produce polyp. ಸೊ ಇದು asexually, ಈಗ sexually. ಸೊ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಪಾಲಿಪ್ produces medusae asexually and this one medusae produce polyp asexually, sexually. asexually ಅಂತ ಹೇಳ್ಬೇಕಾದ್ರೆ ಅದು asexually ಆಗ್ಬಿಡುತ್ತೆ. ಹಾಗಾಗಿ asexual, sexual ಅಂತ ನೆನ್ಪಿಟ್ಕೊಂಡ್ಬಿಡಿ. ಸೊ ಇವಾಗ ಇನ್ನ ನಾವು ತಿಳ್ಕೊಬೇಕಾಗಿರೋದು, ವಾಟ್ ಟೈಪ್ ಆಫ್ ಫರ್ಟಿಲೈಸೇಷನ್ ಇಸ್ ಪ್ರೆಸೆಂಟ್, ವಾಟ್ ಟೈಪ್ ಆಫ್ ರಿಪ್ರೊಡಕ್ಷನ್ ಇಸ್ ಪ್ರೆಸೆಂಟ್. ಇಲ್ಲಿ ಯಾವ ತರ ನಾವು ನೋಡ್ತಾ ಇದ್ದೀವಿ, asexual and sexual reproduction ಎರಡು ತರನೂ ಇದೆ. And also you can observe in few organisms larvae are present. Next, you might have noticed some of them are having the corals. ಕೆಲವು ಬ್ರೈನ್ ಕೋರಲ್ಸ್ ಅಂತ ಕೇಳಿರ್ತಾರೆ. ಹ್ಯಾವ್ ಯು ಹರ್ಡ್ ಅಬೌಟ್ ದಿಸ್ ಒನ್, ಕೋರಲ್ಸ್? ಸೊ ದ ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ, ಹವಳದ ದಿಣ್ಣೆಗಳು ಅಂತ ಕೇಳಿರ್ಬೋದು. ಸೊ ದೇ ಆರ್ ಆಲ್ಸೋ ಫ್ರಮ್ ದ ಸಿಲಿಂಟ್ರೇಟಾ, ಅವು ಕೂಡ ಸಿಲಿಂಟ್ರೇಟಾದಿಂದನೇ ಬಂದಿರುತ್ತೆ. ಬಿಕಾಸ್ ದೇ ಆರ್ ಏಬಲ್ ಟು ಪ್ರೊಡ್ಯೂಸಸ್, ದೇರ್ ಬಾಡಿ ಇರುತ್ತಲ್ಲ, ಇವುಗಳ ಬಾಡಿಯಿಂದ ಏನಾಗುತ್ತೆ, ಕ್ಯಾಲ್ಸಿಯಂ ಕಾರ್ಬೊನೇಟ್ ಪ್ರೊಡ್ಯೂಸ್ ಆಗುತ್ತೆ. ದೇ ಪ್ರೊಡ್ಯೂಸಸ್ ಕ್ಯಾಲ್ಸಿಯಂ ಕಾರ್ಬೊನೇಟ್. ಸೊ ಅವಾಗ ಏನಾಗುತ್ತೆ, ದಿಸ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಗೆಟ್ ಡೆಪಾಸಿಟ್ಸ್ ಟು ಫಾರ್ಮ್ ದ ಕೋರಲ್ಸ್. ಅದು ಕೋರಲ್ಸ್ಗಳನ್ನು ಫಾರ್ಮೇಶನ್ ಮಾಡುತ್ತೆ. ಸೊ ಜೊತೆಗೆ ಎಕ್ಸಾಂಪಲ್ ಮಿಯಾಂಡ್ರಿನಾ ಅಂತ ಒಂದು ಎಕ್ಸಾಂಪಲ್ ಇದೆ ನೋಡಿ ಅಲ್ಲಿ, ಅಂದರೆ ಬ್ರೈನ್ ಕೋರಲ್ ಅಂತ ಹೇಳ್ತೀವಿ, ಬ್ರೈನ್ ಕೋರಲ್ಸ್. ಓಕೆ, ಬ್ರೈನ್ ಕೋರಲ್ಸ್ ಅಂತ. ಸೊ ಎಕ್ಸಾಂಪಲ್ ಇನ್ನೂ ಕೂಡ ಹೇಳ್ಬೋದು, ಫೈಸೇಲಿಯಾ ಅಂತ ಹೇಳಿದ್ರೆ, ಸೊ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತ, ಅಂದ್ರೆ ನೋಡೋದಿಕ್ಕೂ ಹಾಗೆ ಇರುತ್ತೆ, ಹ್ಯಾಟ್ ತರ ಇರೋದೆಲ್ಲ, ಹಾಗಾಗಿ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತ ಹೇಳಿದ್ರೆ ಫೈಸೇಲಿಯಾ. ಅಡ್ಯಾಮ್ಸಿಯಾ ಎಕ್ಸಾಂಪಲ್. ಸೊ ಅದೇ ತರ ಅರೇಲಿಯಾ, ಹೈಡ್ರಾ. ಯು ಕ್ಯಾನ್ ಸಿ ದ ಹೈಡ್ರಾದಲ್ಲಿ ಈ ತರ ಒಂದು ಸ್ಟ್ರಕ್ಚರ್ ಇರುತ್ತೆ, ನೋಡಿರ್ತೀರ ಎಲ್ಲದರಲ್ಲೂ ಕೂಡ. ಮೌತ್ ಎಲ್ಲಿರುತ್ತೆ ಆ ಪೋರ್ಷನ್ಗೆ ಕಾಮನ್ ಆಗಿ ಹೈಪೋಸ್ಟೋಮ್ ಅಂತ ಹೇಳ್ತೀವಿ, ಹೈಪೋಸ್ಟೋಮ್. ಸೊ ದಿಸ್ ಇಸ್ ದ ಹೈಪೋಸ್ಟೋಮ್ ಅಂಡ್ ನಿಯರ್ ದಟ್ ಮೌತ್ ಇಸ್ ಪ್ರೆಸೆಂಟ್, ಹೈಪೋಸ್ಟೋಮ್ ಇಸ್ ಪ್ರೆಸೆಂಟ್. ಸೊ ಯಾವ್ಯಾವ ವರ್ಡ್ಸ್ಗಳನ್ನ ನೆನ್ಪಿಟ್ಕೊಬೇಕು ನೋಡಿ ಇವಾಗ. ವೆನ್ ಇಟ್ ಕಮ್ಸ್ ಟು ಸಿಲಿಂಟರೇಟಾ, ರಿಮೆಂಬರ್ ದೀಸ್ ಯೂನಿಕ್ ಕ್ಯಾರೆಕ್ಟರ್ಸ್. ಸೊ ಒನ್ ಈಸ್ the unique character is nidoblast, nematocyst, helps in food gathering, defense and anchorage. ಆಂಕರೇಜ್ ಅಂತ ಹೇಳಿದ್ರೆ ಅದು ಅಂಟ್ಕೊಳ್ಳೋದಕ್ಕೆ ಸಹಾಯ ಮಾಡೋದು, ಹೋಲ್ಡಿಂಗ್ಗೆ ಸಹಾಯ ಮಾಡೋದು. ಅದಾದ್ಮೇಲೆ ರೇಡಿಯಲ್ ಸಿಮೆಟ್ರಿ, ಟೆಂಟಕಲ್ಸ್ ಆರ್ ಪ್ರೆಸೆಂಟ್. ನೆಕ್ಸ್ಟ್, extracellular intracellular digestion will takes place. Digestion is maybe extracellular or it may be the intracellular. ನೆಕ್ಸ್ಟ್ ಇನ್ನೊಂದು ವರ್ಡ್ಗಳು ಮೇನ್ ಆಗಿ ತಿಳ್ಕೊಬೇಕಾಗಿರೋದು, you can see the metagenesis or the alternation of generation in case of coelenterata. So andre polymorphism, organisms can exhibit different phenotypical characters, ಅಂದ್ರೆ ಬೇರೆ ಬೇರೆ ತರ ಮಾರ್ಫಾಲಜಿಕಲ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ನಾವು ಎರಡು ತರ ನೋಡ್ತೀವಿ, ಸಿಲಿಂಡ್ರಿಕಲ್ ಪಾಲಿಪ್ ಆಸ್ ವೆಲ್ ಆಸ್ ಅಂಬ್ರೆಲ್ಲಾ ಶೇಪ್ಡ್. ಸೊ ಮೆಡ್ಯೂಸೆ ಅಂತ ಹೇಳಿ. ಸೊ ಇದು ನೆನ್ಪಿಟ್ಕೊಬೇಕು ಇವಾಗ. ಪಾಲಿಪ್ ಪ್ರೊಡ್ಯೂಸಸ್ ದ ಮೆಡ್ಯೂಸೆ asexually and medusae produces the polyp sexually. Next ಆದ್ಮೇಲೆ I was talking about the corals. Corals ಅಂತ ಹೇಳಿದ್ರೆ ನೀವು ಕೇಳಿರ್ತೀರ ಹವಳದ ದಿಣ್ಣೆಗಳು. So especially they are produced from their body. So with the help of calcium carbonate they make a very tough and a very hard substance. So over the bank of ocean, ಅಂದ್ರೆ ಸಮುದ್ರದ ದಂಡೆಗಳಲ್ಲಿ ಅದು ಫಾರ್ಮೇಶನ್ ಆಗುತ್ತೆ. ಅಥವಾ ನೀವು ಜೆಮ್ಸ್ ಅಂತ ಕೇಳಿರ್ತೀರಾ. Have you heard about the gems? So
ಸೊ ಅವು ಕೂಡ ಇದರಿಂದನೇ ಪ್ರೊಡ್ಯೂಸ್ ಆಗೋದು. ಸೊ ಹಾಗಾಗಿ ಏನಂತ ತಿಳ್ಕೊಬಹುದು ಫೈನಲ್ ಆಗಿ, ಮ್ಯಾಂಡ್ರಿಯಾನಾ ಬ್ರೈನ್ ಕೋರಲ್ಸ್, ದೇ ಫಾರ್ಮ್ ದ ಕೋರಲ್ಸ್ ನಿಯರ್ ದ ಓಷಿಯನ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಹೈಪೋಸ್ಟೋಮ್ ಅಂತ ಹೇಳಿದ ಒಂದು ವರ್ಡ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಎಕ್ಸಾಂಪಲ್ ಜೊತೆ ಇರಬೇಕು. ನೆಕ್ಸ್ಟ್ ನೋಡೋಣ, ಫೈಲಮ್ ಟೀನೋಫೋರಾ. ಟೀನೋ ಇಂಡಿಕೇಟಿಂಗ್, ಏನ್ ಇಂಡಿಕೇಟ್ ಮಾಡ್ಬೋದು? ಕಾಂಬ್. ಇಟ್ ಈಸ್ ಇಂಡಿಕೇಟಿಂಗ್ ದ ಕಾಂಬ್. ಇದು ಕಾಂಬ್ ಅನ್ನ ಇಂಡಿಕೇಟ್ ಮಾಡುತ್ತೆ. ದಿಸ್ ಆರ್ ಆಲ್ಸೋ ನೋನ್ ಆಸ್ ಕಾಂಬ್ ಜೆಲ್ಲಿಸ್. ಇವುಗಳಿಗೆ ಕಾಂಬ್ ಜೆಲ್ಲಿಸ್ ಅಂತ ಹೇಳ್ಬೋದು. ಓಕೆ, ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದೀಸ್ ಡಿಸೀಸಸ್, ಆಫ್ ದೀಸ್ ಫೈಲಾ ಏನಿರ್ಬೋದು? ಕಾಮನ್ ಆಗಿ ಇವೆಲ್ಲವೂ ಕೂಡ ಎಕ್ಸ್ಕ್ಲೂಸಿವ್ಲಿ, ವಿ ಆರ್ ರೈಟಿಂಗ್ ಎಕ್ಸ್ಕ್ಲೂಸಿವ್ಲಿ, ದೇ ಆರ್ ಮರೈನ್ ಇನ್ ನೇಚರ್. ಮರೈನ್ ಆಗಿರುತ್ತೆ, ಅಂದ್ರೆ ಸಮುದ್ರದಲ್ಲಿ ಮಾತ್ರ ಇದು ಕಂಡು ಬರುತ್ತೆ. ಅಂಡ್ ದೇ ಆರ್ ಹ್ಯಾವಿಂಗ್ ಸಮ್ ಪ್ಲೇಟ್ಸ್, ಲೋಕೋಮೋಟರಿ ಆರ್ಗನ್ಸ್, ಹೆಲ್ಪ್ಸ್ ಇನ್ ಆಲ್ the like a defense system, food gathering and everything. They are called the comb plates. ಇವುಗಳಲ್ಲಿ ಕಾಂಬ್ ಪ್ಲೇಟ್ಸ್ ಗಳು ಕಂಡು ಬರುತ್ತೆ. ಓಕೆ, and one of the most important characteristics of this particular phylum is bioluminescence. ಒಂದು ಕಾಂಪ್ಲೆಟ್ಸ್, ಕಾಂಬ್ ಜೆಲ್ಲಿಸ್ ಅಂತ ಅದಕ್ಕೆ ಹೇಳೋದು ನಾವು. ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಬಯೋಲ್ಯೂಮಿನಿಸೆನ್ಸ್, ಲ್ಯೂಮಿನಿಸೆನ್ಸ್ ಅಂತ ಹೇಳ್ಬಿಟ್ಟು. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಬಯೋಲ್ಯೂಮಿನೆಸೆನ್ಸ್? ಮೀನ್ಸ್ ಎಬಿಲಿಟಿ ಆಫ್ ಎನ್ ಆರ್ಗ್ಯಾನಿಸಮ್ಸ್ ಟು ಎಮಿಟ್ ದ ಲೈಟ್. ಇದು ಲೈಟ್ ಅನ್ನ ಎಮಿಟ್ ಮಾಡುತ್ತೆ. ಸೊ ಲೈಟ್ ಎಮಿಟಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಓಕೆ, ಹಾಗಾಗಿ ಬಯೋಲ್ಯೂಮಿನಿಸೆನ್ಸ್, ಅವುಗಳಲ್ಲಿ ಕೆಲವು ಸೆಲ್ಸ್ಗಳಿರುತ್ತೆ, ಅವುಗಳಿಂದ ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಯಾವ ತರ ಹೊಳೆಯುತ್ತೆ, ಕೆಲವು ಎಲೆಕ್ಟ್ರಿಕ್ ಗ್ಲ್ಯಾಂಡ್ಸ್ಗಳನ್ನ ಹೊಂದಿರುತ್ತೆ ನೋಡಿ, ಟಾರ್ಪೆಡೋ ಅಂತ ಎಲ್ಲ ಹೇಳ್ಬಿಟ್ಟು, ಆ ತರ ಇವುಗಳಲ್ಲಿ ಲೈಟ್ ಎಮಿಟಿಂಗ್ ಸೆಲ್ಸ್ಗಳಿರುತ್ತೆ, ಬಯೋಲ್ಯೂಮಿನೆಸೆನ್ಸ್. ಅಂಡ್ ಆಲ್ಸೋ ವಾಟ್ ಟೈಪ್ ಆಫ್ ಸಿಸ್ಟಮ್ ಇಸ್ ಪ್ರೆಸೆಂಟ್. ಫಾರ್ ಎಕ್ಸಾಂಪಲ್, ಅವಾಗಲೇ ಹೇಳಿದಾಗೆ ಎಲ್ಲ ಲೆವೆಲ್ಸ್ ಆಫ್ ಕ್ಲಾಸಿಫಿಕೇಶನ್ ನೆನ್ಪಿಟ್ಕೊಬೇಕು. ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಇಸ್ ಪ್ರೆಸೆಂಟ್, ರೈಟ್? ಟಿಶ್ಯೂ ಲೆವೆಲ್ಗಳಿಂದ ಆಗಿರುತ್ತೆ, ಟಿಶ್ಯೂಗಳಿಂದ ಆಗಿರುತ್ತೆ. ಸೊ ಅದಾದ್ಮೇಲೆ ಎಸಿಲೋಮೇಟ್ ಆಗಿರುತ್ತೆ. And when it comes to the next one, radial symmetry, they show radial symmetry anna show ಮಾಡುತ್ತೆ. Okay, body of an organism cut into 2 equals at any plane. ನೀವು ಯಾವ ತರ ಕಟ್ ಮಾಡಿದ್ರು 2 equals ಗಳಾಗುತ್ತೆ. ಸೊ ಅದ್ರ ಜೊತೆಗೆ ರೀಪ್ರೊಡಕ್ಷನ್ ಯಾವ ತರ ಇರುತ್ತೆ ನೋಡಿ. ಸೊ ಯೂಶಲಿ ದೇ ರೀಪ್ರೊಡ್ಯೂಸಸ್ ಬೈ ಸೆಕ್ಷುಯಲ್ ಮೆಥಡ್ ಮುಖಾಂತರ ರೀಪ್ರೊಡ್ಯೂಸ್ ಮಾಡುತ್ತೆ. ಸೆಕ್ಷುಯಲ್ ಮೆಥಡ್ ಮುಖಾಂತರ. ಫರ್ಟಿಲೈಸೇಷನ್ ಇಸ್ ಎಕ್ಸ್ಟರ್ನಲ್. Fertilization is external ಆಗಿರುತ್ತೆ. ಜೊತೆಗೆ ಡೆವಲಪ್ಮೆಂಟ್ ಇಸ್ ಇಂಡೈರೆಕ್ಟ್. ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. ಸಿ, ಎಲ್ಲ ವರ್ಡ್ಸ್ಗಳು ಗೊತ್ತಿರಬೇಕು ನಮಗೆ, ಪ್ರತಿ ಸಲ ಹೇಳ್ತಾ ಇದ್ದೀನಿ. ಸೊ ವಾಟ್ ಈಸ್ ದಟ್? ಸೆಕ್ಷುಯಲ್, ಫರ್ಟಿಲೈಸೇಷನ್ ಇಸ್ ಎಕ್ಸ್ಟರ್ನಲ್, ಡೆವಲಪ್ಮೆಂಟ್ ಇಸ್ ಇಂಡೈರೆಕ್ಟ್. ಸೊ ಒಂದು ಸಲ ಅರ್ಥ ಮಾಡ್ಕೊಂಡ್ಬಿಡಿ. ಸೆಕ್ಷುಯಲ್ ಅಂತ ಹೇಳಿದ್ರೆ ಬೈ ಪ್ರೊಡ್ಯೂಸಿಂಗ್ ಸ್ಪರ್ಮ್ ಅಂಡ್ ಓವಾ. ಓಕೆ, ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗುತ್ತೆ. ಫರ್ಟಿಲೈಸೇಷನ್ ಇಸ್ ಎಕ್ಸ್ಟರ್ನಲ್. ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಬಾಡಿ ಇನ್ ದ ವಾಟರ್ ಮೀಡಿಯಾ. ಓಕೆ, ಇನ್ಸೈಡ್ ದ ಫೀಮೇಲ್ ಜೆನೆಟಲ್ ಟ್ರ್ಯಾಕ್ಟ್ ಅಲ್ಲಿ ಫ್ಯೂಸ್ ಆಗಲ್ಲ ಅಂತ ಅರ್ಥ. ಫರ್ಟಿಲೈಸೇಷನ್ ಇಸ್ ಎಕ್ಸ್ಟರ್ನಲ್ ಅಂತ ಹೇಳಿದ್ರೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಬಾಡಿ. ನೆಕ್ಸ್ಟ್, ಡೆವಲಪ್ಮೆಂಟ್ ಇಸ್ ಇಂಡೈರೆಕ್ಟ್ ಅಂತ ಎಲ್ಲಿ ಬರುತ್ತೋ ಅಲ್ಲೆಲ್ಲ ಲಾರ್ವಲ್ ಸ್ಟೇಜ್ ಇಸ್ ಪ್ರೆಸೆಂಟ್ ಅಂತ. ಲಾರ್ವಾ, ಇಂಟರ್ಮೀಡಿಯೇಟ್ ಸ್ಟೇಜ್, ಯಂಗ್ ಒನ್ಸ್ ವಿಚ್ ಆರ್ ನಾಟ್ ಸಿಮಿಲರ್ ಟು ದೇರ್ ಪೇರೆಂಟ್ಗೆ ಸಿಮಿಲರ್ ಆಗಿರೋದಿಲ್ಲ. ಓಕೆನಾ? ಲಾರ್ವಲ್ ಸ್ಟೇಜ್ ಆದ್ಮೇಲೆ ಏನಾಗುತ್ತೆ, ಅದು ಡೆವಲಪ್ ಆಗ್ತಾ ಹೋಗುತ್ತೆ, ಅಡಲ್ಟ್ ಸ್ಟೇಜ್ಗೆ ಬರುತ್ತೆ. ಓಕೆನಾ? ಸೊ ಡೆವಲಪ್ಮೆಂಟ್ ಡೈರೆಕ್ಟ್ ಅಂತ ಇದ್ದಾಗ ಲಾರ್ವಲ್ ಸ್ಟೇಜ್ ಇರಲ್ಲ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಡೆವಲಪ್ಮೆಂಟ್ ಈಸ್ ಡೈರೆಕ್ಟ್ ಅಂಡ್ ಇಂಟರ್ನಲ್. ನಮ್ಮ ಒಳಭಾಗದಲ್ಲಿ ಏನಾಗುತ್ತೆ, ಬೇಬಿ ಡೆವಲಪ್ ಆಗ್ತಾ ಇರುತ್ತೆ, ಅದು ಇಂಟರ್ನಲ್ ಡೆವಲಪ್ಮೆಂಟ್ ಆಗುತ್ತೆ. ಜೊತೆಗೆ ಡೈರೆಕ್ಟ್ ಡೆವಲಪ್ಮೆಂಟ್, ಇಲ್ಲಿ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಆಗುತ್ತೆ. ಓಕೆ, ಸೊ ಈಗ ಕಾಮನ್ ಆಗಿ ಪ್ಲ್ಯೂರೋಬ್ರ್ಯಾಂಕಿಯಾ ಅಂತ ಕೇಳಿರ್ತೀರಾ. ಸೊ ಪ್ಲ್ಯೂರೋಬ್ರ್ಯಾಂಕಿಯಾ, ಓಕೆ, ದಾಟ್ಸ್ ದ ಎಕ್ಸಾಂಪಲ್ ಫಾರ್ ದಿಸ್ ಒನ್. ಓಕೆ, ಟೀನೋಪ್ಲಾನಾ ಇಸ್ ಅನ್ ಎಕ್ಸಾಂಪಲ್. ಸೊ ಈಸಿಯಾಗಿ ನೆನ್ಪಿಟ್ಕೊಬೋದಲ್ವಾ? ಸೊ ದೀಸ್ ಆರ್ ಎಕ್ಸ್ಕ್ಲೂಸಿವ್ಲಿ ಮರೈನ್ ಇನ್ ನೇಚರ್. ಎಕ್ಸ್ಕ್ಲೂಸಿವ್ಲಿ ಮರೈನ್ ಅಂತ ಕೇಳಿದಾಗ ಕೆಲವು ಹೆಮಿಕಾರ್ಡೇಟಾಗಳು. ಓಕೆ, ಎಕ್ಸಾಂಪಲ್ ಕೊಡ್ತೀನಿ ನಾನು, ಬೆಲಾನೋಗ್ಲಾಸಸ್ ಮತ್ತೆ ಸ್ಯಾಕೋಗ್ಲಾಸಸ್ ಅಂತ ಹೇಳ್ಬಿಟ್ಟು. ಹೆಮಿಕಾರ್ಡೇಟಾ, ಎಖೈನೋಡರ್ಮಾ ಅಂಡ್ ವೆನ್ ಇಟ್ ಕಮ್ಸ್ ಟು ಟೀನೋಫೋರಾ, ಇವು ಎಕ್ಸ್ಕ್ಲೂಸಿವ್ ಆಗಿ ಮರೈನ್ ಆಗಿರುತ್ತೆ, ಅಂದ್ರೆ ಸಮುದ್ರದಲ್ಲಿ ಮಾತ್ರ ಇರುತ್ತೆ.
ಸೊ ಅದನ್ನ ಬಿಟ್ಟರೆ ಕೆಲವು ಫ್ರೆಶ್ ವಾಟರ್, ಇನ್ನು ಕೆಲವು ಮರೈನಲ್ಲಿ ಇರುತ್ತೆ ಬೇರೆ ಫೈಲಮ್ಗಳಲ್ಲಿ. ಸೊ ಏನೇನು ನೆನ್ಪಿಟ್ಕೊಬೇಕು? ದೇ ಆರ್ ಎಕ್ಸ್ಕ್ಲೂಸಿವ್ಲಿ ಮರೈನ್ ಇನ್ ನೇಚರ್. ದ ವೆರಿ ಸ್ಪೆಷಲ್ ಪ್ರಾಪರ್ಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಫೈಲಮ್ ಈಸ್ ದೇ ಆರ್ ಹ್ಯಾವಿಂಗ್ ದ ಕೋಮ್ ಪ್ಲೇಟ್ಸ್ ಹೆಲ್ಪ್ಸ್ ಇನ್ ಲೋಕೋಮೋಷನ್. ಕೋಮ್ ಜೆಲ್ಲಿಸ್ ಅಂತ ಅದಕ್ಕೆ ಹೇಳ್ತೀವಿ. There are about 8 comb plates are present. Next, bioluminescence is the main characteristic. So the ability of an organism to emit the light. ಅದು ಲೈಟ್ ಎಮಿಟಿಂಗ್ ಸೆಲ್ಸ್ಗಳನ್ನು ಗ್ಲ್ಯಾಂಡ್ಗಳನ್ನು ಹೊಂದಿರುತ್ತೆ. ಸೊ ದೇ ಆರ್ ಏಬಲ್ ಟು ಎಮಿಟ್ ದ ಲೈಟ್. ನೆಕ್ಸ್ಟ್, ಸೊ ಇದೆಲ್ಲವೂ ಕೂಡ ಯಾವಾದ ಸೆಲ್ಸ್ಗಳು ಕೇಳಿ, ಯಾವುದೇ ಫೈಲಮ್ಗಳು ಕೇಳಿ ಇದು ಬರಿಬೇಕು. ಏನದು? ಟಿಶ್ಯೂ ಲೆವೆಲ್ ಇರುತ್ತಾ, ಆರ್ಗನ್ ಲೆವೆಲ್ ಇರುತ್ತಾ, ಆರ್ಗನ್ ಸಿಸ್ಟಮ್ ಲೆವೆಲ್ ಇರುತ್ತಾ ಅಂತ. ಹಾಗಾಗಿ ದೇ ಆರ್ ಶೋಯಿಂಗ್ ದ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ದೇ ಆರ್ ಎಸಿಲೋಮೇಟ್. ರೇಡಿಯಲ್ ಸಿಮಿಟ್ರಿ. ರೇಡಿಯಲ್ ಸಿಮಿಟ್ರಿ ಅಂದರೆ ಪದೇ ಪದೇ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಬೇಕು. ಇನ್ನು ರೀಪ್ರೊಡಕ್ಷನ್ಗೆ ಬಂದಾಗ, ದ ರೀಪ್ರೊಡ್ಯೂಸಸ್ ಬೈ ಸೆಕ್ಷುಯಲ್ ಮೆಥಡ್ by producing male and female gametes, sperm and ova. Fertilization is external, outside the body they are fusing. And indirect development means larval stage is present anta helbodu. So that is called the ctenophora, pleurobranchia. Next, platyhelminthes ಬಗ್ಗೆ ತಿಳ್ಕೊಳ್ಳೋಣ. Platyhelminthes, as the name indicates, platy in the sense plate. Plate ಯಾವ ತರ ಇರುತ್ತೆ? ಡಾರ್ಸೋ ವೆಂಟ್ರಲಿ ಫ್ಲಾಟೆಂಡ್, ಮೇಲೆ ಕೆಳಭಾಗದಲ್ಲಿ ಅದು ಫ್ಲಾಟ್ ಆಗಿರುತ್ತೆ. ಸೊ ಹಾಗಾಗಿ ಡಾರ್ಸೋ ವೆಂಟ್ರಲಿ ಫ್ಲಾಟೆಂಡ್, ಡಾರ್ಸೋ ವೆಂಟ್ರಲಿ ಫ್ಲಾಟೆಂಡ್ ಆರ್ಗ್ಯಾನಿಸಮ್ಸ್, ಫ್ಲಾಟೆಂಡ್ ಆರ್ಗ್ಯಾನಿಸಮ್ಸ್ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ಸಚ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಹೂಸ್ ಬಾಡಿ ಈಸ್ ಡಾರ್ಸಲಿ ಅಂಡ್ ವೆಂಟ್ರಲಿ ಇಸ್ ಫ್ಲಾಟ್, ಫ್ಲಾಟ್ ಆಗಿರುತ್ತೆ. ಎಕ್ಸಾಂಪಲ್ ಸರ್. So you know that example. So I have taken 2 examples here. One is the Taenia solium and Phaseola. So have you heard about the Taenia solium called tapeworm? Tapeworm ನೋಡಿರ್ತೀರಾ ನೀವು, ಅಂದರೆ ಅಥವಾ ಟೆಕ್ಸ್ಟ್ ಬುಕ್ ಆದ್ರೂ ಪರವಾಗಿಲ್ಲ, ನೀವೆಲ್ಲಾದ್ರೂ ಮ್ಯೂಸಿಯಂಗೆ ಹೋದ್ರೂ ನೋಡಿರ್ತೀರಾ. These are the long worm. Okay, that grows up to 4 meter. 4 ಮೀಟರ್ ಬೆಳೆಯುತ್ತಂತೆ. ಓಕೆ, ಯಾವಾಗ ಬರುತ್ತೆ ಇದು ನಮ್ಮ ಬಾಡಿಗೆ? ಆಕ್ಚುಲಿ ದೇ ಎಂಟರ್ಸ್ ಅವರ್ ಬಾಡಿ ವೆನ್ ವಿ ಆರ್ ಈಟಿಂಗ್ some kind of meat which is partially cooked. ಪಾರ್ಷಿಯಲಿ ಕುಕ್ಡ್ ಮೀಟನ್ನು ತೆಗೆದುಕೊಂಡಾಗ ಇಂಪ್ರಾಪರ್ ಕುಕ್ಡ್ ಅಂತ ಹೇಳ್ತೀವಿ, ಅದ್ರ ಮುಖಾಂತರ ನಮಗೆ ಬರೋ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ಪ್ಲಾಟಿಯಲ್ಮಿಂಥಸ್ ಡಾರ್ಸೋ ವೆಂಟ್ರಲಿ ಫ್ಲಾಟೆಂಡ್ ಅಂತ ಹೇಳ್ದು. ಈಗ ಫೀಚರ್ ಬರೆಯೋಣ ಯಾವ್ಯಾವ ಥರ ಇರುತ್ತೆ ಅಂತ. ಏನಿರ್ಬೋದು? ಆ್ಯಕ್ಚುಲಿ ದೇ ಆರ್ ಟ್ರಿಪ್ಲೋಬ್ಲಾಸ್ಟಿಕ್. ಟ್ರಿಪ್ಲೋಬ್ಲಾಸ್ಟಿಕ್, ಕೆಲವು ಡಿಪ್ಲೋಬ್ಲಾಸ್ಟಿಕ್ ಅಂತಲೂ ಕೂಡ ಹೇಳ್ತಾರೆ. ಅನ್ಡಿಫ್ರೆನ್ಶಿಯೇಟೆಡ್ ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಹೇಳ್ಬೋದು ನಾವು. ಓಕೆ, ಅನ್ಡಿಫೈನ್ಡ್ ಆರ್ ಅನ್ಡಿಫ್ರೆನ್ಶಿಯೇಟೆಡ್ ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ದೇ ಆರ್ ಎಸಿಲೋಮೇಟ್ಸ್. ದೇ ಆರ್ ಎಸಿಲೋಮೇಟ್ಸ್ ಅಂಡ್ ಬೈಲ್ಯಾಟರಲಿ ಸಿಮಿಟ್ರಿಕಲ್. ಬೈಲ್ಯಾಟರಲಿ ಸಿಮಿಟ್ರಿಕಲ್. ಸೊ ಈಗ ಯಾವುದೋ ಒಂದು ಆರ್ಗ್ಯಾನಿಸಮ್ ಫ್ಯಾಸಿಯೋಲಾ. ಸೊ ಒಂದು ಆರ್ಗ್ಯಾನಿಸಮ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸಿಂಪಲ್ ಆಗಿ ಡಯಾಗ್ರಾಮ್ ಬರೀತದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ ಇದನ್ನು. ಇಫ್ ಯು ಆರ್ ಕನ್ಸಿಡರಿಂಗ್ ದಿಸ್ ಇಸ್ ದ ಫ್ಯಾಸಿಯೋಲಾ, ಓಕೆ, ಸೊ ಯು ಕ್ಯಾನ್ ಕಟ್ ದ ಬಾಡಿ ಆಫ್ ದ ಫ್ಯಾಸಿಯೋಲಾ ಇಂಟು 2. ಈ ಥರ 2 ಸ್ಟ್ರಕ್ಚರ್ ಆಗಿ ನೀವು ಡಿವೈಡ್ ಮಾಡ್ಬೋದು. ಓಕೆ, ಪಾಸಿಂಗ್ ಥ್ರೂ ದ ಸೆಂಟರ್, ಇಫ್ ಯು ಆರ್ ಏಬಲ್ ಟು ಕಟ್ ದ ಆರ್ಗ್ಯಾನಿಸಮ್ ಇಂಟು 2 ಈಕ್ವಲ್ ಪಾರ್ಟ್ಸ್, ದೆನ್ ಇಟ್ ಈಸ್ ಕಾಲ್ಡ್ ಬೈಲ್ಯಾಟರಲ್ ಸಿಮಿಟ್ರಿಕಲ್. ದೇ ಆರ್ ಶೋಯಿಂಗ್ ದ ಬೈಲ್ಯಾಟರಲ್ ಸಿಮಿಟ್ರಿಕಲ್. ಸೊ ಮೋಸ್ಟ್ ಆಫ್ ದ ಪ್ಲಾಟಿಯಲ್ಮಿಂಥಸ್ ಆರ್, ಎಲ್ಲವೂ ಏನಾಗಿರುತ್ತೆ ಅಂದರೆ ಎಂಡೋ ಪ್ಯಾರಾಸೈಟ್ಗಳಾಗಿರುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಮೋಸ್ಟ್ ಆಫ್ ದೆಮ್ ಆರ್ ಪ್ಯಾರಾಸೈಟ್ಸ್. ಪ್ಯಾರಾಸೈಟ್ಸ್ ಅಂತ ಹೇಳ್ಬೋದು. ಅಂಡ್ ಫ್ಯೂ ಆಫ್ ದೆಮ್ ಆರ್ ಫ್ರೀ ಲಿವಿಂಗ್ ಆಸ್ ವೆಲ್. ಕೆಲವು ಫ್ರೀ ಲಿವಿಂಗ್ ಕೂಡ ಇರಬಹುದು. ಫಾರ್ ಎಕ್ಸಾಂಪಲ್ ವಾಟ್ ಯು ಕ್ಯಾನ್ ಸೇ ಪ್ಲನೇರಿಯಾ. ಪ್ಲನೇರಿಯಾ, ಸೊ ಅದು ಕೂಡ ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ, ವಿಚ್ ಶೋಸ್ ದ ರೀಜನರೇಷನ್ ಪವರ್. ರೀಜನರೇಷನ್ ಪವರ್ ಇದರಲ್ಲಿ ತುಂಬಾನೇ ವೆಲ್ ಮಾರ್ಕ್ಡ್ ಆಗಿರುತ್ತೆ. ಸೊ ಅದಕ್ಕೆ ಹೇಳೋದು ರೀಜನರೇಷನ್ ಪವರ್ ಇಸ್ ಮೋರ್ ಇನ್ ಲೋಯರ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂಡ್ ಲೆಸ್ ಇನ್ ಹೈಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಅದನ್ನು ಇಂಡೈರೆಕ್ಟ್ ಆಗಿ ಹೇಳೋದಾದ್ರೆ the power of regeneration is less in higher living organism. ಅಂದ್ರೆ ನಮ್ಮಲ್ಲೆಲ್ಲ ಏನಾಗಿರುತ್ತೆ, ನಾವೇನಾದ್ರೂ ಒಂದು ಫಿಂಗರ್ ಅನ್ನ ಲೂಸ್ ಮಾಡ್ಕೊಂಡ್ರೆ ವಿ ಆರ್ ನಾಟ್ ಏಬಲ್ ಟು ಗೆಟ್ ದಟ್, ತೆಗೆದುಕೊಳ್ಳೋದಕ್ಕಾಗಲ್ಲ. ಬಟ್ ಇಲ್ಲಿ ನಾವು ನೋಡಿರ್ತೀವಿ ಪ್ಲನೇರಿಯಾ ಎಕ್ಸಾಂಪಲ್ ಫಾರ್ ದ ರೀಜನರೇಷನ್. ಇಫ್ ದ ಬಾಡಿ ಆಫ್ ಪ್ಲನೇರಿಯಾ ಕಟ್ ಇನ್ ಟು 3 parts, head, trunk, tail, the tail becomes the new organism. Okay, differentiation of the cell will happen, proliferation of the cell will happen here. Regeneration power ಜಾಸ್ತಿ ಇರುತ್ತೆ. ಹಾಗಾಗಿ so most of them are parasite, means they depends on other living organism. Some of them are endoparasite as well. Endoparasite ಆಗಿರುತ್ತೆ. ಫ್ಯಾಸಿಯೋಲಾ, ಲಿವರ್ ಫ್ಲೂಕ್ ಅಂತ ಹೇಳ್ತೀವಿ, ಶೀಪ್ಗಳಲ್ಲಿ ಇರುತ್ತೆ ಅದು. ಅದೇ ತರ ಟೀನಿಯಾ ಸೋಲಿಯಂ, ಟೇಪ್ ವಾರ್ಮ್, ದೇ ಪ್ರೆಸೆಂಟ್ ಇನ್ಸೈಡ್ ಅವರ್ ಇಂಟೆಸ್ಟೈನ್ ಇಟ್ ಸೆಲ್ಫ್. ನಮ್ಮ ಬಾಡಿ ಒಳಭಾಗದಲ್ಲೂ ಕೂಡ ಇರಬಹುದು.
ಹಾಗಾಗಿ ಇವೆಲ್ಲವೂ ಕೂಡ ಪ್ಯಾರಾಸೈಟ್ ಕೂಡ ಆಗಿರ್ಬೋದು, ಫ್ರೀ ಲಿವಿಂಗ್ ಪ್ಲೆನೇರಿಯಾ ತರ ಸಾಯಿಲ್ಗಳಲ್ಲಿ ಅಥವಾ ವಾಟರ್ಗಳಲ್ಲಿ ಕೂಡ ಇರಬಹುದು ಅದು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಬಾಡಿ ಫೀಚರ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಡಾರ್ಸೋ ವೆಂಟ್ರಲಿ ಫ್ಲಾಟ್ ಅಂಡ್ ಆಗಿರುತ್ತೆ, ಅಂದ್ರೆ ಅದರ ಫೀಚರು, ಅದಕ್ಕೋಸ್ಕರ ಇದನ್ನ ಪ್ಲಾಟಿಯಲ್ಮಿಂಥಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಫ್ಯೂ ಅಡೆಸಿವ್ ಆರ್ಗನ್ಸ್ ಆರ್ ಪ್ರೆಸೆಂಟ್. ನೆನ್ಪಿಟ್ಕೊಳ್ಳಿ, ಕೆಲವು ಫ್ರೀ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲಿ ಏನಿರ್ಬೋದು, ಫೋಟೋ ರೆಸೆಪ್ಟಾರ್ಸ್ಗಳಿರಬಹುದು. ಓಕೆ, ಫೋಟೋ ರೆಸೆಪ್ಟಾರ್ಸ್ ಅಂತ ಹೇಳಿದ್ರೆ ದೇ ಮೇ ಹೆಲ್ಪ್ಸ್ ಟು ಡಿಟೆಕ್ಟ್ ದ ಲೈಟ್ ಅನ್ನ ಡಿಟೆಕ್ಟ್ ಮಾಡೋದಕ್ಕೆ. ಸಮ್ ರೆಸೆಪ್ಟಾರ್ಸ್ ಆರ್ ಪ್ರೆಸೆಂಟ್. ಮೋಸ್ಟ್ ಆಫ್ ದ ಸೆನ್ಸರಿ ಆರ್ಗನ್ಸ್ ಆರ್ ಆಬ್ಸೆಂಟ್ ಹಿಯರ್. ಈ ಪ್ಲಾಟಿಯಲ್ಮಿಂಥಸ್ಗಳಲ್ಲಿ ಎಸ್ಪೆಷಲಿ ವಾಟ್ ಈಸ್ ದಟ್, ದ ಎಂಡೋಪ್ಯಾರಾಸೈಟ್ಸ್ ಗಳೇನಿರುತ್ತೆ, ಸೆನ್ಸರಿ ಆರ್ಗನ್ಸ್ ಅಂತ ಏನಿರುತ್ತೆ, ಸೆನ್ಸರಿ ಆರ್ಗನ್ಸ್ ಆರ್ ಪುವರ್ಲಿ ಡೆವಲಪ್ಡ್. ಯು ಕ್ಯಾನ್ ಸೇ ಪುವರ್ಲಿ ಡೆವಲಪ್ಡ್. ಯಾಕೆ ಡೆವಲಪ್ ಆಗಿರಲ್ಲ ಅಂತ ಹೇಳಿದ್ರೆ ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ಅವರ್ ಬಾಡಿ. ದೇ ಡೋಂಟ್ ವಾಂಟ್ ಸೆನ್ಸ್ ಆರ್ಗನ್ಸ್ ಟು ಸೆನ್ಸ್ ಸಮಥಿಂಗ್. ಓಕೆ, ಅದಕ್ಕೋಸ್ಕರ ಇಲ್ಲಿ ಪುವರ್ ಆಗಿ ಡೆವಲಪ್ ಆಗಿರುತ್ತೆ. ನೆಕ್ಸ್ಟ್, ಅಡೆಸಿವ್ ಆರ್ಗನ್ಸ್ ಆರ್ ಪ್ರೆಸೆಂಟ್ಸ್. ಅಡೆಸಿವ್ ಆರ್ಗನ್ಸ್ ಆರ್ ಪ್ರೆಸೆಂಟ್. ಅಡೆಸಿವ್ ಆರ್ಗನ್ಸ್ ಅಂತ ಹೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಸಕ್ಕರ್ಸ್ ಅಂಡ್ ಹುಕ್ಸ್ ಆರ್ ಪ್ರೆಸೆಂಟ್. ಹುಕ್ಸ್ ಆರ್ ಪ್ರೆಸೆಂಟ್. ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ದಿಸ್ ಒನ್. ಇಲ್ಲಿ ಸಕ್ಕರ್ ಮತ್ತೆ ಹುಕ್ಗಳಿರುತ್ತೆ. Helps in adsorption as well as absorption of the food material from the organism. ಅಂದ್ರೆ ಅಬ್ಸಾರ್ಪ್ಷನ್ಗೂ ಕೂಡ ಸಹಾಯ ಮಾಡುತ್ತೆ, ಅಡ್ಸಾರ್ಪ್ಷನ್ ಅಂತ ಹೇಳಿದ್ರೆ ಅಂಟ್ಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಹಿಯರ್ ಯು ಕ್ಯಾನ್ ಸಿ ದಿಸ್ ಈಸ್ ದ ಹೆಡ್ ಆಫ್ ವಾಟ್ ಈಸ್ ದ ಟಿನಿಯಾಸೋಲಿಯಂ. ನೋಡೋದಕ್ಕೆ ಯಾವ ತರ ಇದೆ ನೋಡಿ, ಇಟ್ ಲುಕ್ಸ್ ಲೈಕ್ ಅ ಸ್ನೇಕ್ ತರ ಕಾಣಿಸುತ್ತೆ. ಓಕೆ, ಹಿಯರ್ ಸಕ್ಕರ್ಸ್ ಆರ್ ಪ್ರೆಸೆಂಟ್. ಇಲ್ಲಿ ಸಕ್ಕರ್ಗಳಿದೆ. ಐ ಆಮ್ ಜಸ್ಟ್ ರೈಟಿಂಗ್ ಸಕ್ಕರ್. And you can observe here the next one. It is encircled by the hooks. ಇಲ್ಲಿ hooks ಗಳು ಕೂಡ ಇರುತ್ತೆ. So ಹಾಗಾಗಿ here the sucker and hooks, they are the adhesive organs. They are very well developed because to absorb the digested food from the host ಇಂದ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ, ಸರ್ are they having any different kinds of digestive system? Digestive system is poorly developed ಬಿಕಾಸ್ ದೇ ಆರ್ ಎಂಡೋಪ್ಯಾರಾಸೈಟ್. ಪ್ಯಾರಾಸೈಟ್ಗಳಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಯಾವಾಗಲೂ ಕೂಡ ಏನಾಗಿರುತ್ತೆ, ಪುವರ್ಲಿ ಡೆವಲಪ್ ಆಗಿರುತ್ತೆ. ಅಂಡ್ ಆಲ್ಸೋ ಇಂಟ್ರಾಸೆಲ್ಯುಲಾರ್ ಯು ಕ್ಯಾನ್ ಸೇ, ಎಕ್ಸ್ಟ್ರಾ ಸೆಲ್ಯುಲಾರ್ ಯು ಕ್ಯಾನ್ ಸೇ, ಅಲ್ಲೂ ಕೂಡ ಒಂದು ಲೆವೆಲ್ಗೆ ಏನಾಗಿರುತ್ತೆ, ಆರ್ಗನ್ ಲೆವೆಲ್ ಸಿಸ್ಟಮ್ ಇರೋದ್ರಿಂದ ಯು ಕ್ಯಾನ್ ಸೇ ಎಕ್ಸ್ಟ್ರಾ ಸೆಲ್ಯುಲಾರ್. ಹಾಗಾಗಿ ಇಲ್ಲಿ ಬರಿಬೇಕಿದ್ರೆ ನಾವು ಟ್ರಿಪ್ಲೋಬ್ಲಾಸ್ಟಿಕ್, ಎಸಿಲೋಮೇಟ್, ಬೈಲ್ಯಾಟ್ರಲ್ ಅಂಡ್ ಆಲ್ಸೋ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಆರ್ಗನ್ system level of organization is present. Next, so one more word is there that is called flame cells. Flame cells, remember this is present in platyhelminthes. That helps in excretion as well as osmoregulation. ಏನು osmoregulation ಅಂತ ತುಂಬಾ ಚೆನ್ನಾಗಿ ಕೇಳ್ತಿರ್ತೀರಾ. osmoregulation ಅಂತ ಹೇಳಿದ್ರೆ just to maintain the osmolarity or the pH, osmotic balance of our body fluid by removing the nitrogenous waste. ಅದು ರಿಮೂವ್ ಮಾಡಬೇಕು, ಅದಕ್ಕೋಸ್ಕರ ಅದು osmoregulation ಅಂತ ಹೇಳ್ತೀವಿ. ಹಾಗಾಗಿ ಫ್ಲೇಮ್ ಸೆಲ್ಸ್ ಆರ್ ಪ್ರೆಸೆಂಟ್. ನೆಕ್ಸ್ಟ್, ವಾಟ್ ಟೈಪ್ ಆಫ್ ರಿಪ್ರೊಡಕ್ಷನ್ ಇಸ್ ಪ್ರೆಸೆಂಟ್? ಯಾವ ತರ ಇರಬಹುದು? ಸೊ ಆರ್ ದೇ hermaphrodites ಆರ್ ವಾಟ್? ಆಕ್ಚುಲಿ ದೇ ಆರ್ ಲೈಕ್ hermaphrodites. ಸೊ hermaphrodites ಅಂತ ಹೇಳಿದ್ರೆ ಸೆಕ್ಸಸ್ ಆರ್ ನಾಟ್ ಸೆಪರೇಟ್. ಯು ಕ್ಯಾನ್ ಸೇ ಮನೇಷಿಯಸ್. ಅವು ಮನೇಷಿಯಸ್ ಆಗಿರುತ್ತೆ, ಜೊತೆಗೆ ಸೆಕ್ಷುಯಲಿ ರೀಪ್ರೊಡ್ಯೂಸ್ ಮಾಡುತ್ತೆ. ಮೀನ್ಸ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್. ಅಂಡ್ ಇಂಟರ್ನಲ್ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್. ಸೊ ಅದಾದ ಮೇಲೆ ಮೆನಿ ಲಾರ್ವಲ್ ಸ್ಟೇಜಸ್ ಆರ್ ಪ್ರೆಸೆಂಟ್, ಸೊ that means indirect development. ಸೊ ಯು ಕ್ಯಾನ್ ರಿಮೆಂಬರ್, ಇಲ್ಲಿ ಬರಿತಾ ಇದ್ದೀನಿ ಇವಾಗ ಮತ್ತೆ. ರೀಪ್ರೊಡಕ್ಷನ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ದೇ ಆರ್ ಕಾಲ್ಡ್ ಮನೇಷಿಯಸ್. ಸೊ ಅಂತ ಹೇಳಿದ್ರೆ ಸೆಕ್ಸಸ್ ಆರ್ ನಾಟ್ ಸೆಪರೇಟ್ ಅಂತ ಹೇಳಬಹುದು. ಒಂದು ಮನೇಷಿಯಸ್. ನೆಕ್ಸ್ಟ್ ಅದಾದ್ಮೇಲೆ ಫರ್ಟಿಲೈಸೇಷನ್ ಆಗಿರುತ್ತೆ. ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್. ಒಳಭಾಗದಲ್ಲಿ, ಅಂದ್ರೆ ಆ ಬಾಡಿ ಒಳಭಾಗದಲ್ಲಿ ಏನಾಗಿರುತ್ತೆ, ಅದು ಪ್ರೊಡ್ಯೂಸ್ ಮಾಡುತ್ತೆ. ಕೆಲವು ಓವಿ ಪ್ಯಾರಸ್, ಕೆಲವು ವಿವಿ ಪ್ಯಾರಸ್.
ಓಕೆನಾ. ಇನ್ನು ಕೆಲವು ವಿ ಪ್ಯಾರಸ್ ಎಕ್ಸಾಂಪಲ್ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಓಕೆ, ಸೊ ಫರ್ಟಿಲೈಸೇಷನ್ ಆಗುತ್ತೆ ಇಂಟರ್ನಲ್. ನೆಕ್ಸ್ಟ್ ಅದಾದ್ಮೇಲೆ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಫಸ್ಟು ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇಂದ ಹಿಡಿದು ರೀಪ್ರೊಡಕ್ಷನ್ ತನಕ ನಾವು ಬರಿಬೇಕಾಗುತ್ತೆ. ಸೊ ಐ ವಿಲ್ ರಿಪೀಟ್ ಒನ್ಸ್ ಅಗೈನ್. ವೆನ್ ಇಟ್ ಕಮ್ಸ್ ಟು ಪ್ಲಾಟಿಯಲ್ಮಿಂಥಸ್, ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಯು ನೀಡ್ ಟು ರಿಮೆಂಬರ್. ನೀಟ್ ಮತ್ತೆ KCETಗೆ ಪ್ರಿಪೇರ್ ಆಗ್ತಿರ್ತೀರಾ. ಸೊ ದಟ್ ಡಸಂಟ್ ಮೀನ್ ವಿ ನೀಡ್ ಟು ಗೋ ಥ್ರೂ ಆಲ್ ದ ಪಾಯಿಂಟ್ಸ್. ಆ ಥರ ಏನಿಲ್ಲ. ವಿ ಹ್ಯಾವ್ ಟು ಗೋ ಥ್ರೂ ಈಚ್ ಅಂಡ್ ಎವ್ರಿ ಲೈನ್, ಬಟ್ ರಿಮೆಂಬರ್ ದ ಪಾಯಿಂಟ್ಸ್. ಬರಿಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನೆನ್ಪಿಟ್ಕೊಳ್ಳಿ ಏನೇನಂತ ಹೇಳ್ಬಿಟ್ಟು. ಡಾರ್ಸೋವೆಂಟ್ರಲಿ ಫ್ಲಾಟ್ ಆಗಿರುತ್ತೆ. ಟ್ರಿಪ್ಲೋಬ್ಲಾಸ್ಟಿಕ್ ಎಸಿಲೋಮೇಟ್ ಬೈಲ್ಯಾಟ್ರಲ್ ಸಿಮೆಟ್ರಿಕಲ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ದೇ ಆರ್ ಶೋಯಿಂಗ್. ನೆಕ್ಸ್ಟ್, ಮೋಸ್ಟ್ ಆಫ್ ದೆಮ್ ಆರ್ ಪ್ಯಾರಾಸೈಟ್ ಅಂಡ್ ಫ್ಯೂ ಆಫ್ ದೆಮ್ ಆರ್ ಫ್ರೀ ಲಿವಿಂಗ್. Planaria is the free living organism, free living platyhelminthes. So showing the most regeneration power. ತುಂಬಾನೇ ಚೆನ್ನಾಗಿರೋ ರೀಜನರೇಷನ್ ಪವರ್ ಇರುತ್ತೆ ಅದರಲ್ಲಿ. ಓಕೆ, ನೆಕ್ಸ್ಟ್, ಸೆನ್ಸರಿ ಆರ್ಗನ್ಸ್ ಆರ್ ಪೂರ್ಲಿ ಡೆವಲಪ್ಡ್ ಹಿಯರ್ ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ಏನಾಗಿರುತ್ತೆ, ಎಂಡೋಪ್ಯಾರಾಸೈಟ್ಗಳಾಗಿರುತ್ತೆ. ಕೆಲವುಗಳಲ್ಲಿ ಐ ಸ್ಪಾಟ್ ಇರುತ್ತೆ ಅಂಡ್ ದೇ ಆರ್ ಏಬಲ್ ಟು ಡಿಟೆಕ್ಟ್ ದ ಲೈಟ್ ಅನ್ನ ಡಿಟೆಕ್ಟ್ ಮಾಡೋದಕ್ಕೆ ಮಾತ್ರ ಆಗುತ್ತೆ ಅವುಗಳಿಗೆ. Adhesive organs are present just like a sucker and hooks. So that helps for the absorption and adsorption. ಅಂಟಿಕೊಳ್ಳೋದಕ್ಕೆ ಜೊತೆಗೆ ಅದನ್ನ ಹೀರಿಕೊಳ್ಳೋದಕ್ಕೆ ಫುಡ್ ಅನ್ನು ಸಹಾಯ ಮಾಡುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ಸಕ್ಕರ್ ಅಂಡ್ ಹುಕ್ಸ್ ಆರ್ ಪ್ರೆಸೆಂಟ್ ಇನ್ ದ ಹುಡ್ ಆಫ್ ದ ಟೀನಿಯಾ ಸೋಲಿಯಂ. ಆ ಟೇಪ್ ಒಂದು ಇದು ಒಂದು ಹೆಡ್ ರೀಜನ್. ಸೊ ಆ ಹುಡ್ ರೀಜನ್ ಅಲ್ಲಿ ಏನಿರುತ್ತೆ, ಹುಡ್ ಇನ್ ದ ಸೆನ್ಸ್ ಹೆಡೆ ಅಂತೀವಲ್ಲ ಆ ತರ. ಓಕೆ, ನೆಕ್ಸ್ಟ್, ಫ್ಲೇಮ್ ಸೆಲ್ಸ್ ಆರ್ ಪ್ರೆಸೆಂಟ್, ಹೆಲ್ಪ್ಸ್ ಇನ್ ಎಕ್ಸ್ಕ್ರೀಷನ್ ಅಂಡ್ ಆಸ್ಮೋ ರೆಗ್ಯುಲೇಷನ್, ಮೇಂಟೈನಿಂಗ್ ದ ಆಸ್ಮಾಟಿಕ್ ಬ್ಯಾಲೆನ್ಸ್. ನೆಕ್ಸ್ಟ್, ಹರ್ಮಾಫ್ರೋಡೈಟ್ಸ್. ಈಗ ನಾವು ರಿಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ದೆನ್ ಇಟ್ ಕಮ್ಸ್ ಟು ಮನೇಷಿಯಸ್ ಆರ್ ಹರ್ಮಾಫ್ರೋಡೈಟ್ಸ್. ಸೆಕ್ಸಸ್ ಆರ್ ನಾಟ್ ಸೆಪರೇಟ್. ಸೊ reproducing sexually by producing male and female gametes. So fertilization is internal and development is indirect. Example, Taenia, tapeworm, Phaseola, liver fluke ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಆಸ್ಕೆಲ್ಮಿಂಥಸ್ ನಾವು ಆಲ್ರೆಡಿ ತಿಳ್ಕೊಂಡಿರ್ತೀವಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಅಲ್ಲಿ. ಹೆಲ್ಮೆಂಥಿಕ್ ಡಿಸೀಸ್, ಕೆಲವು ಡಿಸೀಸ್ಗಳು ಈ ತರ ವರ್ಮ್ಸ್ಗಳಿಂದ ಬರುತ್ತೆ. ಬಟ್ ಫಸ್ಟ್ ಮೀನಿಂಗ್ ನೋಡೋಣ. ಆಸ್ಕೆಲ್ಮಿಂಥಸ್, ಆಸ್ ದ ನೇಮ್ ಇಂಡಿಕೇಟ್ಸ್, ರೌಂಡ್ ಬಾಡಿಡ್ ಆರ್ಗ್ಯಾನಿಸಮ್ಸ್. ಓಕೆ, ರೌಂಡ್ ಬಾಡಿಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಓಕೆ, ಸೊ ದೇರ್ ಬಾಡಿ ಈಸ್ ಇನ್ ಸರ್ಕ್ಯುಲರ್, ರೌಂಡ್. ಆನ್ ಕ್ರಾಸ್ ಸೆಕ್ಷನ್, ನೀವು ಕ್ರಾಸ್ ಸೆಕ್ಷನ್ ತೆಗೆದ್ರೆ ಅವುಗಳ ಬಾಡಿ ಯಾವಾಗಲೂ ಕೂಡ ಸರ್ಕ್ಯುಲರ್ ಅಲ್ಲಿ ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಅದನ್ನ ಆಸ್ಕೆಲ್ಮಿಂಥಸ್ ಅಂತ ಹೇಳ್ತೀವಿ. ಆಸ್ಕೆಲ್ಮಿಂಥಸ್ ಅಂತ. ಎಕ್ಸಾಂಪಲ್ ತಿಳ್ಕೊಳ್ಳೋಣ ಫಸ್ಟ್, ದೆನ್ ವಿ ಕ್ಯಾನ್ ಮೂವ್ ಟು ದಿಸ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಹಿಯರ್ ಸಮ್ ಎಕ್ಸಾಂಪಲ್ಸ್. ಆಸ್ಕ್ಯಾರಿಸ್ ಲಿಬ್ರಿಕಾಯ್ಡಿಸ್ ತಿಳ್ಕೊಂಡಿರ್ತೀರಾ. ಆಸ್ಕ್ಯಾರಿಯಾಸಿಸ್ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಆಸ್ಕ್ಯಾರಿಸ್ ಲಿಬ್ರಿಕಾಯ್ಡಿಸ್ ಅದು ಕಾಮನ್ ಆಗಿ ರೌಂಡ್ ವರ್ಮ್ ಅಂತ ಹೇಳ್ಬೋದು. ಓಕೆ, ಕಾಮನ್ ಆಗಿ ಆಸ್ಕೆಲ್ಮಿಂಥಸ್ಗಳಿಗೆ ರೌಂಡ್ ವರ್ಮ್ಸ್ ಅಂತಾನೆ ಹೇಳ್ತಾರೆ. ನೆಕ್ಸ್ಟ್, ಉಚುರೇರಿಯಾ ಮಲಾಯಿ, ಉಚುರೇರಿಯಾ ಬ್ಯಾಂಕ್ರಾಫ್ಟಿ. You might have heard these two names. They are responsible for causing the disease called elephantiasis, filariasis. Hence, the common name is called filarial worms. Filarial worms ಇಂದ filariasis ಅನ್ನೋ ಡಿಸೀಸ್ ಕಾಸ್ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಆ ಡಿಸೀಸ್ ನೇಮ್ ಇಟ್ಟಿದ್ದಾರೆ. ಓಕೆ, ನೆಕ್ಸ್ಟ್, ಎನ್ಸೈಲೋಸ್ಟೋಮಾ, ದಟ್ ಈಸ್ ಆಲ್ಸೋ ಕಾಲ್ಡ್ ಹುಕ್ವಾಮ್. ಸಿ, ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಮಾನ್ಸ್ಟರ್ ಇನ್ಸೈಡರ್ಸ್ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ, ನೀವು ನೋಡಿರ್ಬೋದು. ನಮ್ಮ ಬಾಡಿಯ ಒಳಭಾಗದಲ್ಲೇ ಇರುತ್ತೆ. ಎಸ್ಪೆಷಲಿ ದೀಸ್ ಉಚುರೇರಿಯಾ, ಫಿಲೇರಿಯಲ್ ವರ್ಮ್ಸ್ ಅಂಡ್ ಹುಕ್ ವರ್ಮ್ಸ್, ದೀಸ್ ಆರ್ ಜಸ್ಟ್ ಲೈಕ್ ಎ ನೈಲಾನ್ ಥ್ರೆಡ್. ತುಂಬಾನೇ ಸ್ಟ್ರಾಂಗ್ ಆಗಿರೋ ಥ್ರೆಡ್ಗಳ ತರ ನಮ್ಮ ಐಯಲ್ಲಿ ಕೂಡ ಇರಬಹುದು. ವಿ might have seen that in some programs. ಓಕೆ, ಕೆಲವು ಸಲ ನೋಡಿರ್ಬೋದು ನೀವು, ತುಂಬಾನೇ ಡೇಂಜರಸ್ ಆಗಿರೋದು. ಸೊ ಇವೆಲ್ಲ ಬಾಡಿ ಏನಾಗಿರುತ್ತೆ, ಈಗ ರೌಂಡ್ ಶೇಪ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು. ಕ್ಯಾರೆಕ್ಟರಿಸ್ಟಿಕ್ಸ್ ಬರೆಯೋಣ ಇವಾಗ. ಸೊ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್? ದೇರ್ ಬಾಡಿ ಈಸ್ ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ನೆಕ್ಸ್ಟ್, ದೇ ಆರ್ ಯೂಶಲಿ ಸೂಡೋಸೀಲೋಮೇಟ್ಸ್ ಅಂತ ಹೇಳೋಣ. ಓಕೆನಾ, ನೆಕ್ಸ್ಟ್ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್, ಬೈಲ್ಯಾಟ್ರಲಿ ಸಿಮಿಟ್ರಿಕಲ್. ಓಕೆನಾ, ಸಿಮಿಟ್ರಿಕಲ್. ಸೊ ನೆಕ್ಸ್ಟ್ ಅದಾದ್ಮೇಲೆ ಟ್ರಿಪ್ಲೋಬ್ಲಾಸ್ಟಿಕ್. ದೇ ಆರ್ ಆಲ್ಸೋ ಟ್ರಿಪ್ಲೋಬ್ಲಾಸ್ಟಿಕ್. ನೆಕ್ಸ್ಟ್ ಎಲ್ಲವೂ ಕೂಡ ಏನಾಗಿರುತ್ತೆ, ಎಂಡೋಪ್ಯಾರಾಸೈಡ್ಸ್.
ಎಂಡೋ ಪ್ಯಾರಾಸೈಟ್ಸ್ ಅಂತ ಹೇಳಿದ್ರೆ ಪ್ಯಾರಾಸೈಟ್ಸ್ ಅಲ್ಲಿ ಎರಡು ತರ, ಎಕ್ಟೋ ಪ್ಯಾರಾಸೈಟ್ ಅಂಡ್ ಎಂಡೋ ಪ್ಯಾರಾಸೈಟ್. ಪ್ಯಾರಾಸೈಟ್ಸ್, ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್ ದೇ ಡಿಪೆಂಡ್ಸ್ ಆನ್ ಹೋಸ್ಟ್ ಫಾರ್ ದೇರ್ ಫುಡ್ ಅಂಡ್ ಶೆಲ್ಟರ್. ಹೋಸ್ಟ್ ಮೇಲೆ ಡಿಪೆಂಡ್ ಆಗೋದು. ಇಫ್ ದೇ ಡಿಪೆಂಡ್ಸ್ ಆರ್ ದೇ ಆರ್ ಲಿವಿಂಗ್ ಇನ್ಸೈಡ್ ದ ಬಾಡಿ ಆಫ್ ಹೋಸ್ಟ್, ದೇ ಆರ್ ಕಾಲ್ಡ್ ಎಂಡೋ ಪ್ಯಾರಾಸೈಟ್. ಇಫ್ ದೇ ಆರ್ ಲಿವಿಂಗ್ ಆನ್ ದ ಸರ್ಫೇಸ್ ಆಫ್ ದ ಹೋಸ್ಟ್, ದೇ ಆರ್ ಕಾಲ್ಡ್ ಎಕ್ಟೋ ಪ್ಯಾರಾಸೈಟ್. ನಮ್ಮ ಬಾಡಿಯ ಮೇಲ್ಭಾಗದಲ್ಲಿ ಅದು ಎಕ್ಟೋ ಪ್ಯಾರಾಸೈಟ್ ಆಗಿರುತ್ತೆ. ಇವೆಲ್ಲವೂ ಕೂಡ ಎಂಡೋ ಪ್ಯಾರಾಸೈಟ್ಗಳೇ ಆಗಿರುತ್ತೆ. ಓಕೆ, ಅದರ ಅರ್ಥ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಪುವರ್ಲಿ ಡೆವಲಪ್ಡ್ ಅಂತ ಅರ್ಥ. ಅಂದ್ರೆ ಅಲ್ಲಿ ತುಂಬಾನೇ ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲ. ಓನ್ಲಿ ಫ್ಯಾರಿಂಗ್ಸ್ ಇಸ್ ಪ್ರೆಸೆಂಟ್, ಮಸ್ಕ್ಯುಲರ್ ಫ್ಯಾರಿಂಗ್ಸ್ ಯು ಕೆನ್ ಸೇ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇದು ನಾರ್ಮಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆದ್ಮೇಲೆ ಸೂಡೋಸಿಲೋಮೇಟ್ ಅಂತ ಹೇಳಿದೆ. ಯಾಕೆ ಸೂಡೋಸಿಲೋಮೇಟ್ ಅಂತ ಹೇಳಿದ್ರೆ, ಹಿಯರ್ the body cavity is present but it is not lined by the mesoderm. ಬಾಡಿ ಕ್ಯಾವಿಟಿ ಇದೆ ಆದ್ರೆ ಮೀಸೋಡಮ್ ಇಂದ ಅದು ಲೈನ್ಡ್ ಆಗಿರಲ್ಲ. ಹೆನ್ಸ್ ಇಟ್ ಈಸ್ ಕಾಲ್ಡ್ ಸೂಡೋಸಿಲೋಮೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಬೇಕು, ಅಂಡ್ ವಿ ನೀಡ್ ಟು ಟಾಕ್ ಅಬೌಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ತರ ಇರುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ಮೇಲ್ ಅಂಡ್ ಫೀಮೇಲ್ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ಇನ್ ದಿಸ್ ಆಸ್ಕೆಲ್ಮಿಂಥಸ್. ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೊ ಸಚ್ ಟೈಪ್ ಆಫ್ ಫಿನಾಮಿನನ್ ಈಸ್ ಕಾಲ್ಡ್ ಸೆಕ್ಸುಯಲ್ ಡೈಮಾರ್ಫಿಸಮ್. They are showing sexual dimorphism. Okay, ಏನು sexual dimorphism ಅಂತ ಹೇಳಿದ್ರೆ, just by looking at the physical characteristics, if you are able to identify whether it is male or female, then it is called sexual dimorphism. ಯಾಕೆ ಇಲ್ಲಿ ಅಂತ ಹೇಳಿದ್ರೆ, so here in this case, so female is larger when compared to the male one. ಲಾರ್ಜ್ ಆಗಿರುತ್ತೆ. ಜೊತೆಗೆ ಮೇಲ್ ಅಲ್ಲಿ ಏನಾಗಿರುತ್ತೆ, you can observe the ಲಿಟಲ್ ಕಾಯಿಲ್ಡ್ ಟೈಲ್ ಇರುತ್ತೆ. ಸೊ ಅಂಡ್ ಆಲ್ಸೋ ಕ್ಲೋಆಕಾ. ಸೊ ಅಲ್ಲಿ ಕ್ಲೋಆಕಾ ಇರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಮೇಲ್ ಅಂಡ್ ಫಿಮೇಲ್ ಜಸ್ಟ್ ಬೈ ಲುಕಿಂಗ್ ಅಟ್ ದ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ನೆಕ್ಸ್ಟ್ ಯಾವ ತರ ಡೈಜೆಷನ್ ಆಗುತ್ತೆ. ಡೈಜೆಷನ್ ವಿಲ್ ಬಿ ಟೇಕ್ಸ್ ಪ್ಲೇಸ್ ಲೈಕ್ ಎಕ್ಸ್ಟ್ರಾ ಸೆಲ್ಯುಲರ್ ಓನ್ಲಿ. ಅಂದ್ರೆ ಇವೆಲ್ಲ ಹೈಯರ್ ಲೆವೆಲ್ ಆರ್ಗ್ಯಾನಿಸಮ್ಸ್ಗಳು ಆಗ್ತಾ ಇಲ್ಲೆಲ್ಲ ಏನಾಗುತ್ತೆ, ಎಕ್ಸ್ಟ್ರಾ ಸೆಲ್ಯುಲರ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಎಕ್ಸ್ಕ್ರೀಷನ್, ವೆರಿ ಇಂಪಾರ್ಟೆಂಟ್. Here you can observe the nephridia. So what is that? What kind of nephridia you can observe? Protonephridia. Nephridia are present here. Okay, you can easily identify that. So next, when it comes to here, bilateral symmetrical ಆಯ್ತು, protonephridia ಆಯ್ತು. ಈಗ reproduction ಗೆ ಬರೋಣ. What type of reproduction is present? They are sexually reproducing organisms. Reproduce ಮಾಡುತ್ತೆ. ನೆಕ್ಸ್ಟ್, ಆರ್ ದ ಡಯೇಷಿಯಸ್ ಆರ್ ಮನೇಷಿಯಸ್. ಅದು ಸೆಕ್ಸಸ್ ಸೆಪರೇಟ್ ಇರುತ್ತಾ ಇಲ್ಲ ಒಂದೇ ಇರುತ್ತೆ. ನಾನು ಅವಾಗಲೇ ಹೇಳಿದೆ ಮೇಲ್ ಅಂಡ್ ಫಿಮೇಲ್ ಅಂತ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಸೆಕ್ಸಸ್ ಆರ್ ಸೆಪರೇಟ್. ಸೊ ದಟ್ ಈಸ್ ಇಂಡಿಕೇಟಿಂಗ್ ದೇ ಆರ್ ಡಯೇಷಿಯಸ್. ಇನ್ ದ ಸೆನ್ಸ್ sexes are separate. You can say ಸೆಪರೇಟ್ ಆಗಿರುತ್ತೆ. ಮೇಲ್ ಮತ್ತೆ ಫಿಮೇಲ್ ಅಂತ ಇರುತ್ತೆ. ನೆಕ್ಸ್ಟ್, ಫರ್ಟಿಲೈಸೇಷನ್ ಯಾವ ತರ ಆಗುತ್ತೆ. ಸೆಕ್ಷುಯಲ್ ರಿಪ್ರೊಡ್ಯೂಸಿಂಗ್ ಆಗ್ತಾ ಇದೆ. ಫರ್ಟಿಲೈಸೇಷನ್ ವಿಲ್ ಟೇಕ್ಸ್ ಪ್ಲೇಸ್, ಅದು ಕಾಮನ್ ಆಗಿ ಇಂಟರ್ನಲ್ ಆಗಿರುತ್ತೆ. ಇಂಟರ್ನಲ್ ಫರ್ಟಿಲೈಸೇಷನ್. ನೆಕ್ಸ್ಟ್, ವಾಟ್ ಟೈಪ್ ಆಫ್ ಡೆವಲಪ್ಮೆಂಟ್ ಇಸ್ ಪ್ರೆಸೆಂಟ್. ಡೆವಲಪ್ಮೆಂಟ್ ಮೇ ಬಿ ಇಂಡೈರೆಕ್ಟ್ ಆರ್ ಇಂಡೈರೆಕ್ಟ್. ಸೊ ಡೈರೆಕ್ಟ್ ಇಂಡೈರೆಕ್ಟ್ ಎರಡು ತರನೂ ಇರುತ್ತೆ. ಸೊ ಡೈರೆಕ್ಟ್ ಆರ್ indirect development. ಸೊ ಕೆಲವನ್ನ ನೆನ್ಪಿಡ್ಕೊಬಹುದು. ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದು ಇಲ್ಲಿ ಬಂದಾಗ ಸೆಕ್ಸುಯಲ್ ಡೈಮಾರ್ಫಿಸಮ್ ಆಗುತ್ತೆ. ಸೊ ಫಿಮೇಲ್ ಲಾರ್ಜರ್ ದ್ಯಾನ್ ದ ಮೇಲ್ ಇಸ್ ಹ್ಯಾವಿಂಗ್ ಎ ಕಾಯಿಲ್ಡ್ ಟೈಲ್. ಅಲ್ಲಿ ಟೈಲ್ ಸ್ವಲ್ಪ ಕಾಯಿಲ್ ಆಗಿರುತ್ತೆ, ಕ್ಲಾಕ್ ಆಗಿರುತ್ತೆ ಅಲ್ಲಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಎಂಡೋ ಪ್ಯಾರಾಸೈಟ್ಸ್ಗಳಾಗಿರುತ್ತೆ. ಇದೆಲ್ಲ ನಾರ್ಮಲ್ ಆಗಿರೋ ಟ್ರಿಪ್ಲೋಬ್ಲಾಸ್ಮಲ್, ಅದು ಪ್ಲಾಸ್ಟಿಕ್ you can say. Next, protonephridia is present, and when it comes to here, sexually reproducing, dioecious, internal and direct or indirect development. So example I have already given here. Remember, Ascaris, Wuchereria and Ancylostoma. ಯಾವ ತರ ಕೇಳಬಹುದು, which among the following is not comes under the same group. ಒಂದೇ ಗ್ರೂಪ್ ಅಲ್ಲಿ ಬರದೇ ಇರೋದು ಯಾವುದು ಅಂತ ಕೇಳಿದಾಗ ಈ ತರ ಎಕ್ಸಾಂಪಲ್ಗಳು ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ is the annelida. So as the name indicates, annelida in the sense little rings, or you can say annules ಗಳಿರುತ್ತೆ. ಅವುಗಳಿಗೆ ಕಾಮನ್ ಆಗಿ ಲಿಟಲ್ ರಿಂಗ್ಸ್ ಅಂತ ಹೇಳ್ತೀವಿ. ಲಿಟಲ್ ರಿಂಗ್ಸ್. ಓಕೆ,
ದೇ ಶೋ ಅ ವೆರಿ ವೆಲ್ ಡೆವಲಪ್ಡ್ ದ ಸೆಗ್ಮೆಂಟೇಷನ್, ಬಾಡಿ ಸೆಗ್ಮೆಂಟೇಷನ್ ಶೋ ಮಾಡುತ್ತೆ. ಸೊ ಹಾಗಾಗಿ ವಿ ಕ್ಯಾನ್ ಸಿ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ರೈಟ್ ನೌ. ಸೊ ದೇ ಆರ್ ಏನಾಗಿರ್ಬೋದು, ಕೆಲವು ಫ್ರೀ ಲಿವಿಂಗ್ ಆಗಿರುತ್ತೆ, ಎಕ್ಸಾಂಪಲ್ ಅರ್ಥವಾರ್ಮ್ ಫ್ರೀ ಲಿವಿಂಗ್, ಆರ್ ಇಟ್ ಮೇ ಬಿ ದ ಪ್ಯಾರಾಸೈಟ್, ಎಕ್ಟೋ ಪ್ಯಾರಾಸೈಟ್, ಕೆಲವು ಪ್ಯಾರಾಸೈಟ್ ಆಗಿರುತ್ತೆ, ಎಕ್ಸಾಂಪಲ್ ಲೀಚ್, ಯುರಿಡಿನೇರಿಯಾ. ಓಕೆ, ಯುರಿಡಿನೇರಿಯಾ ಎಕ್ಸಾಂಪಲ್ ಕೊಡ್ಬೋದು, ಪ್ಯಾರಾಸೈಟ್ಗಳಾಗಿರ್ಬೋದು. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ದೇ ಆರ್ ಫ್ರೀ ಲಿವಿಂಗ್ ಅಂತ ಹೇಳಿದ್ರೆ ಸಾಯಿಲ್ ಅಲ್ಲಿ ಇರ್ಬೋದು, ವಾಟರ್ ಅಲ್ಲಿ ಇರ್ಬೋದು, ಲೀಚ್ ಅಲ್ಲಿ ಇರುತ್ತೆ, ವಾಟರ್ ಅಲ್ಲಿ ಇರುತ್ತೆ, ಅರ್ಥವಾರ್ಮ್ ಸಾಯಿಲ್ ಅಲ್ಲಿ ಇರುತ್ತೆ, ಆ ತರ. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ದ ನೆಕ್ಸ್ಟ್ ಪಾಯಿಂಟ್, ದೇ ಆರ್ ಸಿಲೋಮೇಟ್ಸ್, ಇವೆಲ್ಲವೂ ಕೂಡ ಸಿಲೋಮೇಟ್ಗಳಾಗಿರುತ್ತೆ. ದೇ ಶೋ ಬೈಲ್ಯಾಟ್ರಲಿ ಸಿಮಿಟ್ರಿಕಲ್, ಬಾಡಿ ಈಸ್ ಬೈಲ್ಯಾಟರಲಿ ಸಿಮಿಟ್ರಿಕಲ್. ನೆಕ್ಸ್ಟ್ ಟ್ರಿಪ್ಲೋಬ್ಲಾಸ್ಟಿಕ್, ಟ್ರಿಪ್ಲೋಬ್ಲಾಸ್ಟಿಕ್, ಸೊ 3 ಲೇಯರ್ಸ್ಗಳಿಂದ ಆಗಿರುತ್ತೆ, ಟ್ರಿಪ್ಲೋಬ್ಲಾಸ್ಟಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮೇನ್ ಆಗಿ ತಿಳ್ಕೊಬೇಕಾಗಿರೋದು ದ ಡೈಜೆಸ್ಟಿವ್ ಸಿಸ್ಟಮ್ ಅಂಡ್ ಆಲ್ಸೋ ದ ಎಕ್ಸ್ಕ್ರೀಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಎವ್ರಿಥಿಂಗ್. ಐ ಹೋಪ್ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದ ಅನಿಮಲ್ ಟಿಶ್ಯೂ ಅಂಡ್ ಆಲ್ಸೋ ಅರ್ಥವರ್ಮ್, ಫ್ರಾಗ್ ಅಲ್ಲಿ ಓದಿರ್ತೀರಾ ನೀವು ಯಾವ ತರ ನರ್ವಸ್ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್ ಎಲ್ಲ ಇರುತ್ತೆ ಅಂತ. ಇನ್ ಅರ್ಥವರ್ಮ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ವೆರಿ ವೆಲ್ ಡೆವಲಪ್ಡ್. ಓಕೆನಾ, ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಪ್ರೆಸೆಂಟ್. ಓಕೆನಾ, ಏನಿರುತ್ತೆ ಅಂತಲೂ ಕೂಡ ನಾವು ಓದಿರ್ತೀವಿ. ಸೊ ಹೈಲಿ ಮಸ್ಕ್ಯುಲಾರ್ ಇಸ್ ಪ್ರೆಸೆಂಟ್, ಅಂದರೆ ಮಸ್ಕ್ಯುಲಾರ್ ಆದಮೇಲೆ ಕೆಳಭಾಗದಲ್ಲಿ ಹೋಗ್ತಾ ಹೋಗ್ತಾ ನೀವು ನೋಡಿರ್ತೀರ ಟೈಫ್ಲೋಝಾಲ್ ಅಂತ ಹೇಳ್ಬಿಟ್ಟು, ಇಂಟೆಸ್ಟೈನ್ ಪ್ರೀ ಟೈಫ್ಲೋಝೋಲಾರ್ ಅಂಡ್ ಆಲ್ಸೋ ಟೈಫ್ಲೋಝೋಲ್, ಪೋಸ್ಟ್ ಟೈಫ್ಲೋಝೋಲಾರ್ ರೀಜನ್ಸ್ಗಳೆಲ್ಲ ನೋಡಿರ್ತೀರ ಇಂಟೆಸ್ಟೈನ್. ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಸೆಲ್ಯುಲಾರ್ ಡೈಜೆಷನ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ಡೈಜೆಷನ್ ಈಸ್ ಎಕ್ಸ್ಟ್ರಾ ಸೆಲ್ಯುಲಾರ್ ಡೈಜೆಷನ್ ವಿಲ್ ಟೇಕ್ಸ್ ಪ್ಲೇಸ್, ಡೈಜೆಷನ್. ನೆಕ್ಸ್ಟ್ ಅದಾದಮೇಲೆ ವಾಟ್ ಟೈಪ್ ಆಫ್ nervous system is present? You know, ganglia are present here. You can say nerve ring, you can directly say nerve ring is present. So that is also commonly as supraesophageal, as just like a cockroach. ಅರ್ಥವಮ್ಗಳಿಗೆ ಇಲ್ಲೂ ಕೂಡ ರಿಂಗ್ ಇರುತ್ತೆ. There is a ring is present around the pharynx or larynx. ಅದ್ರ ಸುತ್ತ ಏನಿರುತ್ತೆ, ಒಂದು ನರ್ವ್ ರಿಂಗ್ ಇರುತ್ತೆ. ಓಕೆನಾ, ಸೊ ಹಾಗಾಗಿ ಯು ಕ್ಯಾನ್ ಸೇ ನರ್ವ್ ರಿಂಗ್ is present. And here also ventral nerve cord is present. Ventral nerve cord is present. ನಮ್ಮಲ್ಲಿ ಡಾರ್ಸಲ್ ಆಗಿರುತ್ತೆ, ಇಲ್ಲಿಂದ ವೆಂಟ್ರಲ್ ನರ್ವ್ ಕಾರ್ಡ್ ಅಂತ ನೀವು ಹೇಳ್ಬೋದು ಡೈರೆಕ್ಟ್ ಆಗಿ. ಓಕೆನಾ, ನೆಕ್ಸ್ಟ್ ಅದಾದ್ಮೇಲೆ ಎಕ್ಸ್ಕ್ರೀಷನ್ಗೆ ಬಂದರೆ, ಎಕ್ಸ್ಕ್ರೀಷನ್ ತುಂಬಾನೇ ಇಂಪಾರ್ಟೆಂಟ್. ದಟ್ ಈಸ್ ಡನ್ ಬೈ ದ ನೆಫ್ರಿಡಿಯಾ ಇಂದ ಆಗುತ್ತೆ. ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ನೆಫ್ರಿಡಿಯಾ ಯು ಮೈಟ್ ಹ್ಯಾವ್ ಸೀನ್. ಸೊ ಯಾವ್ಯಾವುದು? ಇಂಟೆಗ್ಯುಮೆಟರಿ ನೆಫ್ರಿಡಿಯಾ, ಸೆಪ್ಟಲ್ ನೆಫ್ರಿಡಿಯಾ, ಫೆರೆಂಜಿಯಲ್ ನೆಫ್ರಿಡಿಯಾ ಅಂತ ಹೇಳ್ಬಿಟ್ಟು. ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ ಕೇಳಿರ್ಬೋದು. ಓಕೆ, ಕ್ಲೈಟ್ ಎಲ್ಲ ರೀಜನ್ಗಳಲ್ಲಿ ಕಂಡು ಬರೋದು ಅಥವಾ ಫ್ಯಾರಿಂಗ್ಸ್ ರೀಜನ್ ಅಲ್ಲಿ ಕಂಡು ಬರೋದು, ಆ ತರ. ದೇ ಹೆಲ್ಪ್ಸ್ ಇನ್ ಎಕ್ಸ್ಕ್ರೀಷನ್ ಅಂಡ್ ಆಸ್ಮೋ ರೆಗ್ಯುಲೇಷನ್. ಸೊ ಎಸ್ ಐ ಸೆಡ್, ದೇ ಹೆಲ್ಪ್ಸ್ ಇನ್ ಎಕ್ಸ್ಕ್ರೀಷನ್ ಅಂಡ್ ಆಸ್ಮೋ ರೆಗ್ಯುಲೇಷನ್ ಅಲ್ಲಿ ಸಹಾಯ ಮಾಡುತ್ತೆ. ಓಕೆನಾ, ದಟ್ಸ್ ನಥಿಂಗ್ ಬಟ್ ದ ಎಕ್ಸ್ಕ್ರೀಷನ್. ಅಂಡ್ ವೆನ್ ಇಟ್ ಕಮ್ಸ್ ಟು ನರ್ವಸ್ ಸಿಸ್ಟಮ್ ಆಯಿತು, ಡೈಜೆಸ್ಟಿವ್ ಸಿಸ್ಟಮ್ ಆಯಿತು, ಅಂಡ್ ದಿಸ್ ಒನ್ ರೆಸ್ಪಿರೇಷನ್ಗೆ ಬಂದರೆ, ರೆಸ್ಪಿರೇಷನ್ ಯಾವ ಥರ ಆಗುತ್ತೆ? ಸೊ ಎಸ್, ದೇ ರೆಸ್ಪೈರ್ ಥ್ರೂ ದ ಬಾಡಿ ಸರ್ಫೇಸ್. ಸೊ ಯು ಕ್ಯಾನ್ ಸೇ ಕ್ಯೂಟೇನಿಯಸ್ respiration is present. Okay, through the moist body surface ಮುಖಾಂತರ ರೆಸ್ಪಿರೇಷನ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ರೀಪ್ರೊಡಕ್ಷನ್ಗೆ ಬಂದರೆ, ದೇ ಆರ್ ಹರ್ಮಾಫ್ರೊಡೈಟ್ಸ್. ಕೆಲವು ಹರ್ಮಾಫ್ರೊಡೈಟ್ಸ್ ಆಗಿರುತ್ತೆ, ಇನ್ ಕೆಲವು ಏನಾಗಿರುತ್ತೆ, ಡಯೇಷಿಯಸ್ ಆಗಿರುತ್ತೆ. ಹರ್ಮಾಫ್ರೊಡೈಟ್ಸ್ ಆರ್ ಇಟ್ ಮೇ ಬಿ. ಸೊ 2 ಥರ ನಾವು ಹೇಳ್ಬೋದು. ಇನ್ನು ಫರ್ಟಿಲೈಸೇಷನ್ ಬಂದರೆ, ಎಸ್ ಆಫ್ ಕೋರ್ಸ್ ದೇ ಆರ್ sexually reproducing by producing gametes like a male and female gametes ಎರಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಡೆವಲಪ್ಮೆಂಟ್ ಈಸ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಓಕೆ, ಡೈರೆಕ್ಟ್ ಆರ್ ಇಂಡೈರೆಕ್ಟ್. ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಎಕ್ಸಾಂಪಲ್ ನೋಡೋಣ, ದೆನ್ ಯು ಕಮ್ ಟು ನೋ ವಾಟ್ ಆರ್ ದೇ, ಏನು ಅಂತ ಗೊತ್ತಾಗುತ್ತೆ. ಸೊ ನೀರೀಸ್ ಕೇಳಿರ್ತೀರಾ ನೀವು, ನೀರೀಸ್ ಮರಳು ಹುಳ ಅಂತ ಹೇಳ್ತೀವಿ. ಓಕೆ, ಲೋಕೋಮೋಟ್ರಿ ಸ್ಟ್ರಕ್ಚರ್ಗೆ ಬಂದಾಗ, ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ದ ಪ್ಯಾರಾಪೋಡಿಯಾ ಅಂಡ್ ಸೀಟೆ. ಪ್ಯಾರಾಪೋಡಿಯಾ and setae. These are the S-shaped row like ರೋಸ್ ಗಳಿರುತ್ತೆ, ಸಿಲಿಯಾ, ಅವುಗಳಿಗೆ ನಾವು ಸೀಟೆ ಅಂತ ಹೇಳ್ತೀವಿ. ಪ್ಯಾರಾಪೋಡಿಯಾ ಕ್ಯಾನ್ ಬಿ ಸೀನ್ ಇನ್ ನೀರೀಸ್ ಆಸ್ ವೆಲ್. ಓಕೆ, ಹಿರುಡಿನೇರಿಯಾ, ಇದರಲ್ಲೂ ಕೂಡ ತುಂಬಾ ಕ್ಲಾಸಿಫಿಕೇಶನ್ ಇದೆ.
ಪಾಲಿಕೀಟ, ಅಲಿಗೋಕೀಟ, ಯುರಿಡಿನೇರಿಯಾ. ಸೊ ಲೈಕ್ ದಿಸ್ ವಿ ಕ್ಲಾಸಿಫೈ. ಸೊ ಹಾಗಾಗಿ ಇಲ್ಲಿ ಎಕ್ಸಾಂಪಲ್ ನೀರಿಸ್, ಫೆರೇಟಿಮಾ ಅಂದರೆ ಅರ್ಥವಮ್, ಯುರಿಡಿನೇರಿಯಾ ಅಂಡ್ ದ ಲೀಚ್. ಲೀಚ್ ಈಸ್ ದ ಬ್ಲಡ್ ಸಕ್ಕಿಂಗ್ ಆರ್ಗ್ಯಾನಿಸಮ್. ಓಕೆ, ಇದು ಸ್ಯಾಂಗ್ವಿವೋರ್ ಆಗಿರುತ್ತೆ. ಸೊ ಏನೇನು ನೆನ್ಪಿಟ್ಕೊಬಹುದು ನೋಡಿ ಇವಾಗ. ವೆನ್ ಇಟ್ ಕಮ್ಸ್ ಟು ಅರ್ಥವಮ್, ಸಾರಿ, ವಾಟ್ ಈಸ್ ದಟ್, annelida, they are having the annules are the little rings on their body. Okay, you can directly say they are the segmented organism. They are segmented organism, segmented. Especially such type of segments present in annelida, they are called metameric segmentation. They show metameric segmentation. Metameric segmentation na show ಮಾಡುತ್ತೆ. Digestive system is very well developed. Extracellular digestion will take, digestion is extracellular. Nerve ring is present, ganglia, nerve rings are present. Next to excretion that takes place through the nephridia and helps in excretion, where removal of wastages and osmoregulation. ಯಾವುದು ಕೇಳ್ತಾ ಇರೋದು? nephridia helps in excretion and osmoregulation. Respiration will take place through the body surface, moist body, and we know that is cutaneous respiration. Hermaphrodites sexually reproducing and direct development. Next ನೋಡೋಣ, ಎಕ್ಸಾಂಪಲ್ ತಿಳ್ಕೊಂಡಿದ್ದೀವಿ. Now we are talking about next one, arthropoda. It's the largest phylum in the animal kingdom. Largest phylum in the animal kingdom. Okay, so actually ಅವ್ರು ಹೇಳ್ತಾ ಹೋಗ್ತಾರೆ, it is nearly about a 2/3 of named animals are arthropods. ನಾವು ನೇಮ್ ಮಾಡಿರೋ ಎಲ್ಲ ಅನಿಮಲ್ಸ್ಗಳಲ್ಲಿ 2/3 ಆಫ್ ಅನಿಮಲ್ಸ್ ಆರ್ ದ ಆರ್ಥ್ರೋಪೋಡ್ಸ್. ಎಲ್ಲಂದ್ರೆ ಎಲ್ಲ ಇರುತ್ತೆ ಅದೆಲ್ಲವೂ ಕೂಡ. ಸೊ ಹಾಗಾಗಿ ಆರ್ಥ್ರೋಪೋಡ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಸೊ ಎಕ್ಸಾಂಪಲ್, ಯು ಕ್ಯಾನ್ ರಿಮೆಂಬರ್ ಆಲ್ ದ ಇನ್ಸೆಕ್ಟ್ಸ್, ಕ್ರಸ್ಟೇಷಿಯನ್ಸ್ ಯು ಕ್ಯಾನ್ ರಿಮೆಂಬರ್. ಸೊ ಈಗ ಅದ್ರದ್ದು ಫೀಚರ್ಗಳ ಬಗ್ಗೆ ಹೇಳೋಣ. ದೇ ಆರ್ ಮೇ ಬಿ ಪ್ಯಾರಾಸೈಟ್ಸ್, ಮೇ ಬಿ ವೆಕ್ಟಾರ್, ಆರ್ ಮೇ ಬಿ ಫ್ರೀ ಲಿವಿಂಗ್, ಯಾವ ತರ ಬೇಕಾದ್ರೂ ಇರ್ಬೋದು. ಸೊ ಫಸ್ಟ್ ಬಾಡಿ ನೇಚರ್ ಬರೀಬೇಕು. ಸೊ ದೇ ಆರ್ ಆಲ್ಸೋ ಸೆಗ್ಮೆಂಟೆಡ್, bilateral symmetrical, and the body is the coelomates. They are coelomates. ಇಲ್ಲಿ ನಾವು hemocoel ಅಂತ ನೋಡ್ತೀವಿ. The body cavity is filled with the blood, that is called hemolymph, and the body cavity is called hemocoel ಅಂತ ಹೇಳ್ಬಿಟ್ಟು coelomates ಗಳಾಗಿರುತ್ತೆ. Triploblastic in nature, triploblastic ಅಂದ್ರೆ 3 ಲೇಯರ್ಸ್ ಗಳಿರುತ್ತೆ. And the body is covered by exoskeleton, chitinous plate. ಸೊ ಹಾಗಾಗಿ ಎಕ್ಸೋಸ್ಕೆಲಿಟನ್ ಏನಿದೆ, ಎಕ್ಸೋಸ್ಕೆಲಿಟನ್ is present in the form of chitin, present. ಸೊ ಅದು ಕೂಡ ಕೈಟಿನಸ್ ಆಗಿರುತ್ತೆ, ಕೈಟಿನಸ್ ಎಕ್ಸೋಸ್ಕೆಲಿಟನ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಇನ್ಯಾವ ಬಾಡಿ ಫೀಚರ್ಸ್ ಗಳಿರುತ್ತೆ? ದ ನೇಮ್ ಈಸ್ ಆರ್ಥ್ರೋಪೋಡಾ ಜಸ್ಟ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಜಾಯಿಂಟೆಡ್ ಲೆಗ್ಸ್. ಯು ಕ್ಯಾನ್ ಸೇ these are jointed legged organisms. ಇವುಗಳಲ್ಲಿ ಕಾಲುಗಳು ಏನಾಗಿರುತ್ತೆ? ಜಾಯಿಂಟ್ಸ್ ಗಳಾಗಿರುತ್ತೆ. ವಿ ಹಾವ್ ಸ್ಟಡಿಡ್ ದಟ್ ಕಾಕ್ಸಾ, ಟ್ರೊಜಾಂಟಾ, ಫೀಮರ್, ಟಿಬಿಯಾ, ಟಾರ್ಸಸ್ ಅಂತ ಹೇಳಿಬಿಟ್ಟು ಆ ಎಲ್ಲವೂ ಕೂಡ ಏನಾಗಿರುತ್ತೆ? ಜಾಯಿಂಟ್ ಆಗಿರುತ್ತೆ. ಹಾಗಾಗಿ ಇದನ್ನ ಜಾಯಿಂಟೆಡ್ ಲೆಗ್ಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನು ಬಾಡಿ ಬಂದ್ರೆ ಇಟ್ಸ್ ಡಿವಿಸಬಲ್ ಇನ್ 2. ಸೊ 3 ಮೇನ್ ಪಾರ್ಟ್ಸ್, 3 ಪಾರ್ಟ್ಸ್ಗಳಿರುತ್ತೆ, ಹೆಡ್ಡು, ಥೊರಾಕ್ಸ್ ಮತ್ತೆ ಅಬ್ಡಮನ್ ಅಂತ. ಸೊ ಎಲ್ಲವೂ ಕೂಡ ಸೆಗ್ಮೆಂಟ್ಸ್ಗಳನ್ನ ಹೊಂದಿರುತ್ತೆ. ನೆಕ್ಸ್ಟ್ ಡೈಜೆಷನ್ ಬಂದ್ರೆ, ಡೈಜೆಸ್ಟಿವ್ ಸಿಸ್ಟಮ್ ಈಸ್ ವೆರಿ ವೆಲ್ ಡೆವಲಪ್ಡ್. ತುಂಬಾನೇ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ವೆಲ್ ಡೆವಲಪ್ಡ್ ಯು ಕ್ಯಾನ್ ಸೇ. ಏನೇನಿರುತ್ತೆ? ಮೇನ್ ಆಗಿ ನೀವು ಬರಿಬೇಕಾಗಿರೋದು ಕ್ರಾಪ್ ಮತ್ತೆ ಗಿಜರ್ಡ್. ದೇ ಆರ್ ಹ್ಯಾವಿಂಗ್ ದ ಕ್ರಾಪ್ ಅಂಡ್ ಗಿಜರ್ಡ್. ಕ್ರಾಪ್ ಮತ್ತೆ ಗಿಜರ್ಡ್ ಇರುತ್ತೆ. ಅಂಡ್ ಯು ನೋ ದ ಗಟ್ಸ್ ಆಸ್ ವೆಲ್, ಫೋರ್ ಗಟ್, ಮಿಡ್ ಗಟ್ ಅಂಡ್ ಹೈಂಡ್ ಗಟ್. ಕಾಕ್ರೋಚ್ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ, ಅದಕ್ಕೆ ರಿಲೇಟೆಡ್ ಆಗಿ ನಾವು ಆರ್ಥ್ರೋಪೋಡ್ಗಳಲ್ಲಿ ಬರಿತಾ ಇರೋದು. ಓಕೆ, ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ರೆಸ್ಪಿರೇಷನ್ ಯಾವ ತರ ಆಗುತ್ತೆ? ಸೊ ಹಿಯರ್ ದ ರೆಸ್ಪಿರೇಷನ್ ವಿಲ್ ಟೇಕ್ಸ್ ಪ್ಲೇಸ್ ಥ್ರೂ some kind of tubules. They are called trachea. You can say they respire through the trachea, or there is an opening called spiracles mukantara. Book lungs as well as the book gills are present. Book gills are also present. Gills kala mukantara, trachea gala mukantara they respire ಮಾಡುತ್ತೆ.
You can directly say tracheal respiratory system is present. They open to the atmosphere, open to outside through the spiracle called openings called spiracle. ಅದು ಓಪನಿಂಗ್ಸ್ ಗಳಾಗಿರುತ್ತೆ. ರೆಸ್ಪಿರೇಷನ್ ಆಯಿತು. ನಾವು ವಿ ನೀಡ್ ಟು ಟಾಕ್ ಅಬೌಟ್ ದ ಸರ್ಕ್ಯುಲೇಟರಿ ಸಿಸ್ಟಮ್ ಆಸ್ ವೆಲ್. ಸರ್ಕ್ಯುಲೇಟರಿ ಸಿಸ್ಟಮ್ ಯಾವ ತರ ಇರುತ್ತೆ? ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಪ್ರೆಸೆಂಟ್. ಓಪನ್ ಟೈಪ್ ಅಂದ್ರೆ ಹಿಮೋಸೀಲ್ ಅಲ್ಲಿ ಬ್ಲಡ್ ಏನಾಗಿರುತ್ತೆ, ಫಿಲ್ ಆಗಿರುತ್ತೆ, ಅದಕ್ಕೆ ನಾವು ಹಿಮೋಲಿಂಫ್ ಅಂತ ಹೇಳ್ಬೋದು. ಓಕೆ, ವೇರ್ ದ ಆಲ್ ವಿಸರಲ್ ಆರ್ಗನ್ಸ್ ಆರ್ ಬಾಚ್ಡ್, ಎಲ್ಲವೂ ಕೂಡ ಅಲ್ಲೇ ಇಮ್ಮರ್ಸ್ ಆಗಿರುತ್ತೆ. ಥ್ರೂ ದ ಡಿಫ್ಯೂಷನ್ ದೇ ಆರ್ ಟೇಕಿಂಗ್ ದ ಆಕ್ಸಿಜನ್ ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ವಿ ನೋ ದಟ್ 13 ಚೇಂಬರ್ಡ್ ಹಾರ್ಟ್ ಇಸ್ ಪ್ರೆಸೆಂಟ್. ಇದರಲ್ಲಿ 13 ಚೇಂಬರ್ಡ್ ಹಾರ್ಟ್ ಇರುತ್ತೆ. ನೋಡಿರ್ತೀರಾ, ಅದರಲ್ಲಿ ಮಸಲ್ಸ್ಗಳು, ಅಲರಿ ಮಸಲ್ಸ್ಗಳು ಬರುತ್ತೆ. ದೇರ್ ಆರ್ ನಂಬರ್ ಆಫ್ ಚೇಂಬರ್ಡ್ ಹಾರ್ಟ್ ಇಸ್ ಪ್ರೆಸೆಂಟ್ ಓಪನಿಂಗ್ ವಿತ್ ಆಸ್ಟಿಯಾ. ಇಲ್ಲೂ ಕೂಡ ಒಂದು ಓಪನಿಂಗ್ ಇರುತ್ತೆ, 2 ಚೇಂಬರ್ಸ್ಗಳ ಮಧ್ಯದಲ್ಲಿ ಆಸ್ಟಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವುದು? ನರ್ವಸ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ ಈಗ. ನರ್ವಸ್ ಸಿಸ್ಟಮ್ ಇಸ್ ಆಲ್ಸೋ ವೆಲ್ ಡೆವಲಪ್ಡ್. ಓಕೆನಾ? ಇಲ್ಲೂ ಕೂಡ ನೀವು ಗ್ಯಾಂಗ್ಲಿಯಾವನ್ನ ನೋಡ್ತೀರಾ, ನ್ಯೂರಾಗ್ಲಿಯಾ, ಗ್ಯಾಂಗ್ಲಿಯಾನ್ಸ್. ಸೊ ಗ್ಯಾಂಗ್ಲಿಯಾನ್ಸ್ ಆರ್ ಪ್ರೆಸೆಂಟ್. ಅದ್ರ ಜೊತೆಗೆ ಸೂಪ್ರಾ ಈಸೋಫೇಜಿಯಲ್ ಗ್ಯಾಂಗ್ಲಿಯಾ ಅಂತ ನೀವು ನೋಡಿರ್ಬೋದು. ಮೀನ್ಸ್ ಇದರಲ್ಲಿ ಕಾಮನ್ ಆಗಿ ಸೂಪ್ರಾ ಇನ್ ದ ಸೆನ್ಸ್ ಎಬೋ, ಈಸೋಫೇಜಿಯಲ್, ಈಸೋಫೇಜಿಯಸ್ ನ ಮೇಲ್ಭಾಗದಲ್ಲಿ ಕಂಡು ಬರುತ್ತೆ. ಅಂಡ್ ಓನ್ಲಿ ದ ಹೆಡ್ ರೀಜನ್, ಯು ನೋ, ಹೆಡ್ ರೀಜನ್ ದಟ್ ಹೋಲ್ಡ್ಸ್ ಓನ್ಲಿ ಸಮ್ ಪೋರ್ಷನ್ ಆಫ್ ದ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ ನ ಕೆಲವು ಪೋರ್ಷನ್ ಮಾತ್ರ ಹೆಡ್ ರೀಜನ್ ಅಲ್ಲಿ ಇರುತ್ತೆ. ದಟ್ಸ್ ವೈ ಈವನ್ ಇಫ್ ಯು ರಿಮೂವ್ ದ ಹೆಡ್ ಆಫ್ ದ ಕಾಕ್ರೋಚ್, ದೇ ವಿಲ್ ಸರ್ವೈವ್ ಮಿನಿಮಮ್ 9 to 10 days. ಅಷ್ಟು ದಿನ ಇರುತ್ತೆ ಅದು. ಸೊ ಹಾಗಾಗಿ ನರ್ವಸ್ ಸಿಸ್ಟಮ್ ಇಸ್ ಆಲ್ಸೋ ಪ್ರೆಸೆಂಟ್. ಸೊ ಗ್ಯಾಂಗ್ಲಿಯಾನ್ಸ್ ಆರ್ ಪ್ರೆಸೆಂಟ್, ಯು ಕ್ಯಾನ್ ಸೇ. ಅಂಡ್ ನೌ ವೆನ್ ಇಟ್ ಕಮ್ಸ್ ಟು, ಇಲ್ಲಿ ನಾನು ಎಕ್ಸಾಂಪಲ್ ಹೇಳ್ತೀನಿ, ಅದಕ್ಕೆ ಮುಂಚೆ ತಿಳ್ಕೊಳ್ಳೋಣ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ. ಓಕೆ, ರೀಪ್ರೊಡಕ್ಷನ್ ಬಗ್ಗೆ ಮಾತಾಡೋಣ. ರೀಪ್ರೊಡಕ್ಷನ್, ಸೊ ಯಾವ ತರ ರೀಪ್ರೊಡಕ್ಷನ್ ಇರುತ್ತೆ? ಫಸ್ಟ್ ವಿ ನೀಡ್ ಟು ಟಾಕ್ ಅಬೌಟ್ ವಾಟ್ ಟೈಪ್. ಸೊ ಅಂದ್ರೆ ಸೆಕ್ಷುಯಲ್ ಮೆಥಡ್ ಅಲ್ಲಿ ರೀಪ್ರೊಡ್ಯೂಸ್ ಮಾಡುತ್ತೆ. ಸೆಕ್ಷುಯಲಿ ರೀಪ್ರೊಡ್ಯೂಸಿಂಗ್, ದೇ ಆರ್ ಆಲ್ ಡೈಏಶಿಯಸ್. ಡೈಏಶಿಯಸ್ ಇನ್ ದ ಸೆನ್ಸ್ ಸೆಕ್ಸಸ್ ಆರ್ ಸೆಪರೇಟ್. ಇಲ್ಲಿ ಸೆಕ್ಸಸ್ಗಳು ಸೆಪರೇಟ್ ಆಗಿರುತ್ತೆ. ದೇ ಶೋ ಸೆಕ್ಷುಯಲ್ ಡೈಮಾರ್ಫಿಸಮ್. ಬೈ ಲುಕಿಂಗ್ ಅಟ್ ದ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ ವಿ ಕ್ಯಾನ್ ಸೇ ವೆದರ್ ಇಟ್ಸ್ ಎ ಮೇಲ್ ಆರ್ ಫಿಮೇಲ್. ಏನಲ್ ಸ್ಟೈಲ್ ಪ್ರೆಸೆಂಟ್ ಇನ್ ಮೇಲ್, ಆಬ್ಸೆಂಟ್ ಇನ್ ಫಿಮೇಲ್. ಕಾಕ್ರೋಚ್ ಅಲ್ಲಿ ಓದಿರ್ತೀರ, ಅದೇ ತರ ಬೇರೆ ಆರ್ಗ್ಯಾನಿಸಮ್ಸ್ಗಳಲ್ಲೂ ಕೂಡ ಇರುತ್ತೆ, ಆರ್ಥ್ರೋಪೋಡಗಳಲ್ಲಿ. ಓಕೆನಾ? ಸೊ ಡೈಯೇಶಿಯಸ್ ಆಗಿರುತ್ತೆ. ಸೊ ಸೆಕ್ಷುಯಲ್ ರೀಪ್ರೊಡ್ಯೂಸಿಂಗ್ ಆಗಿರುತ್ತೆ. ಫರ್ಟಿಲೈಸೇಷನ್ ಈಸ್ ಏನಾಗಿರ್ಬೋದು? ಎಕ್ಸ್ಟರ್ನಲ್ ಆರ್ ಇಂಟರ್ನಲ್. ಸೊ ಇಲ್ಲಿ ಇಂಟರ್ನಲ್ ಆಗಿರುತ್ತೆ, ಇಂಟರ್ನಲ್. ಇನ್ನೊಂದು ವರ್ಡ್ ಆಡ್ ಮಾಡ್ತಾ ಇದ್ದೀನಿ ಇವಾಗ, ಓವಿ ಪ್ಯಾರಸ್. ಓವಿ ಪ್ಯಾರಸ್, ಓವಿ ಪ್ಯಾರಸ್ ಅಂತ ಹೇಳಿದ್ರೆ ಎಗ್ ಲೇಯಿಂಗ್ ಅನಿಮಲ್ಸ್. ಮೀನ್ಸ್ ಅದು ಎಗ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಫರ್ಟಿಲೈಸೇಷನ್ ಇಸ್ ಇಂಟರ್ನಲ್. ಓವಿ ಪ್ಯಾರಸ್ ಒಳಭಾಗದಲ್ಲಿ ಫರ್ಟಿಲೈಸೇಷನ್ ಆಗ್ತಾ ಇದೆ, ಮೊಟ್ಟೆನ ಇಡ್ತಾ ಇದೆ. ಸೊ ಕಾಕ್ರೋಚ್ ಬಂದಾಗ ಊತೆಕ ಅಂತ ಅಬ್ಸರ್ವ್ ಮಾಡಿರ್ತೀರ ನೀವು. ನೆಕ್ಸ್ಟ್ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್ ಅಂದ್ರೆ ಇಲ್ಲಿ ಡೈರೆಕ್ಟ್ ಡೆವಲಪ್ಮೆಂಟ್ ಇರೋದಿಲ್ಲ. ಲಾರ್ವಲ್ ಸ್ಟೇಜ್ ಇಸ್ ಪ್ರೆಸೆಂಟ್. ಸೊ ಯು ಕ್ಯಾನ್ ಅಬ್ಸರ್ವ್ ದ ಮೌಲ್ಟಿಂಗ್ ಪ್ರೋಸೆಸ್ ಆಸ್ ವೆಲ್ ಹಿಯರ್. ಇಲ್ಲಿ ಮೌಲ್ಟಿಂಗ್ ಪ್ರೋಸೆಸ್ ಅನ್ನ ನೀವು ನೋಡಬಹುದು. ಮೌಲ್ಟಿಂಗ್ ಅಂತ ಹೇಳಿದ್ರೆ ಪೀರಿಯಾಡಿಕಲಿ ದೇ ಶೆಡ್ ದೇರ್ ಸ್ಕಿನ್. ಅವುಗಳ ಸ್ಕಿನ್ ಅನ್ನ ಶೆಡ್ ಮಾಡುತ್ತೆ ಪೀರಿಯಾಡಿಕ್ ಆಗಿ. ಆ ಪ್ರೋಸೆಸ್ಗೆ ನಾವು ಮೌಲ್ಟಿಂಗ್ ಅಂತ ಹೇಳ್ಬೋದು. ಸೊ ಶೆಡ್ಡಿಂಗ್ ದೇರ್ ಸ್ಕಿನ್ ಈಸ್ ನೋನ್ ಆಸ್ ದ ಮೌಲ್ಟಿಂಗ್ ಪ್ರೋಸೆಸ್ ಅಂತ ಹೇಳ್ಬೋದು. ಸೊ ನೋಡಿ, ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಅರ್ಥ ಆಯ್ತಾ? ಸೊ ಬಿಫೋರ್ ಜಂಪ್ ಟು ದ ಎಕ್ಸಾಂಪಲ್ ಅಂಡ್ ದೇರ್ ಯೂಸಸ್, just go through this once again. Arthropoda, so they are the largest phylum in the animal kingdom, also called jointed legged organisms, hence they are called arthropoda. Arthro, jointed, poda, legs anta. Segmented bilateral symmetrical coelomate triploblastic organisms. Exoskeleton is represented by the chitin plate, chitinous plate you can say, chitinous exoskeleton is present. Next, jointed legs are present. Digestive system is very well developed with crop, gizzard and other organs. Next, excretory, sorry, ಇನ್ನೊಂದು excretory ಬರ್ದಿಲ್ಲ ನಾವಿಲ್ಲಿ. Excretory very important here. Excretory system that includes green glands. ಕೆಲವುಗಳಲ್ಲಿ green glands ಗಳಿರುತ್ತೆ. So Malpighian tubules, green glands as well as Malpighian tubules you can say. Malpighian tubules ಇರುತ್ತೆ. Okay. So again, other function, excretion and osmoregulation. Next, respiration takes place through the trachea or book lungs, book gills. Okay. Tracheal system you can say. Next, circulation. It's the open type. 13 chambered heart is present. Heart is present, 13 chambered.
ದಟ್ ಈಸ್ ಎಕ್ಸ್ಟೆಂಡಿಂಗ್ ಫ್ರಮ್ ಫಸ್ಟ್ ಸೆಗ್ಮೆಂಟ್ ಟು ದ ಲಾಸ್ಟ್ ಸೆಗ್ಮೆಂಟ್. ಅದು ಸೆಗ್ಮೆಂಟ್ ಮುಖಾಂತರ ಅದು ಹೋಗ್ತಾ ಇರುತ್ತೆ. ನರ್ವಸ್ ಸಿಸ್ಟಮ್ ಕಂಟೈನಿಂಗ್ ಗ್ಯಾಂಗ್ಲಿಯಾ. ಓಕೆ, and finally we are talking about the reproduction. They are sexually reproducing organism, dioecious, sexes are separate, fertilization is internal, oviparous producing the egg, development is indirect, means larval stage is present, and they are showing another character called molting, means periodically they shed their skin ಅನ್ನು ಶೆಡ್ ಮಾಡುತ್ತೆ, ಅದಕ್ಕೆ ಮೌಲ್ಟಿಂಗ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಏಪಿಸ್ ಇಂಡಿಕಾ ಅಂತ ಕೇಳಿರ್ತೀರಾ. ಸೊ ಹನಿ ಬಿ ಇದೆ. ಓಕೆ, ನೆಕ್ಸ್ಟ್ ಬಾಂಬಿಕ್ಸ್ ಮೋರಿ ಮತ್ತೆ ಲ್ಯಾಸಿಫರ್, ಸಿಲ್ಕೋಮ್ ಅಂಡ್ ಲ್ಯಾಕ್ ಇನ್ಸೆಕ್ಟ್ ಅಂತ. ಸೊ ದೀಸ್ ಆರ್ ಎಕನಾಮಿಕಲಿ ಇಂಪಾರ್ಟೆಂಟ್ ಇನ್ಸೆಕ್ಟ್ ಅಂತ ಹೇಳ್ಬೋದು. ಸೊ ಯು ಕ್ಯಾನ್ ಸೇ, ಸೊ ಎಕನಾಮಿಕಲಿ ಇಂಪಾರ್ಟೆಂಟ್ ಇನ್ಸೆಕ್ಟ್ಸ್. ವಿ ಆರ್ obtaining the honey, we are obtaining silk, we are obtaining the ಲ್ಯಾಕ್ ಅನ್ನ ಲೇಟೆಕ್ಸ್ ಅಲ್ಲ, ಅದು ಲ್ಯಾಕ್ ಅನ್ನ ಏನ್ ಮಾಡ್ತೀವಿ, ಒಬ್ಟೈನ್ ಮಾಡ್ಕೊಂತೀವಿ. ನೆಕ್ಸ್ಟ್ ಅನೋಫಿಲಿಸ್, ಕ್ಯುಲೆಕ್ಸ್ ಅಂಡ್ ಏಡಿಸ್. ಸೊ ದೀಸ್ ಆರ್ ಕಾಮನ್ಲಿ ನೋನ್ ಆಸ್ ವೆಕ್ಟಾರ್. ಇವುಗಳಿಗೆ ವೆಕ್ಟಾರ್ ಅಂತ ಹೇಳೋಣ. ದ ರೀಸನ್ ಈಸ್ ದೇ ಕ್ಯಾರಿ ಡಿಸೀಸಸ್, ದೇ ಕ್ಯಾರಿ ಪ್ಯಾಥೋಜನ್ಗಳನ್ನ ಕ್ಯಾರಿ ಮಾಡುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಅನೋಫಿಲಿಸ್, ಫೀಮೇಲ್ ಅನೋಫಿಲಿಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ the plasmodium vivax, responsible for the disease malaria. Next, ಕ್ಯುಲೆಕ್ಸ್ ಮಸ್ಕಿಟೋ ಫಿಲೇರಿಯಲ್ ವರ್ಮ್ಸ್ ಅನ್ನ ಕ್ಯಾರಿ ಮಾಡುತ್ತೆ. ಫಿಲೇರಿಯಾಸಿಸ್ ಬರುತ್ತೆ ನೋಡಿರ್ತೀರಾ, ಸೊ ಅದು ಕ್ಯುಲೆಕ್ಸ್. ಏಡಿಸ್ ಈಜಿಪ್ಟಿ, ಡೆಂಗ್ಯೂ ಅಂಡ್ ಚಿಕನ್ಗುನಿಯಾ. ಸೊ ದೀಸ್ ಆರ್ ದ ವೆಕ್ಟಾರ್, ಸೊ ಕ್ಯಾರಿಯರ್ ಆಫ್ ಡಿಸೀಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಲೊಕುಸ್ಟಾ, ಲೊಕುಸ್ಟಾ ಮತ್ತೆ ಲ್ಯೂಮಿಲಸ್. ಕಾಮನ್ ಆಗಿ ಲ್ಯೂಮಿಲಸ್ ಅನ್ನ ಕಿಂಗ್ ಕ್ರ್ಯಾಬ್ ಅಂತ ಹೇಳ್ಬೋದು. ಅಂಡ್ ನೆನ್ಪಿಡ್ಕೊಬೇಕು, ಇವೆರಡೂ ಕೂಡ ಪೆಸ್ಟ್ಗಳಾಗಿರುತ್ತೆ. ಎಲ್ಲೋ ಒಂದ್ ಕಡೆ ನ್ಯೂಸ್ ಅಲ್ಲಿ ಓದಿರ್ತೀರಾ, ಸೊ ಪಾಕಿಸ್ತಾನಕ್ಕೆ ಲೊಕುಸ್ಟಗಳು ಏನ್ ಮಾಡಿರುತ್ತೆ, ಅಟ್ಯಾಕ್ ಆಗಿರೋದೆಲ್ಲ. ಅಂದ್ರೆ ದೇ ಆರ್ ಯೂಶುವಲಿ ಕಂಪ್ಲೀಟ್ಲಿ ಗ್ರಾಸ್ ಫೀಡರ್. ಓಕೆ, ವೆಜಿಟೇಬಲ್ನ ಅಥವಾ ಗ್ರಾಸ್ಗಳನ್ನ ಅಥವಾ ಯಾವುದೇ ತರ ವೆಜಿಟೇಷನ್ ಅದೇನ್ ಮಾಡುತ್ತೆ, ನಾಶ ಮಾಡುತ್ತೆ, ಡೆಸ್ಟ್ರಾಯ್ ಮಾಡುತ್ತೆ. ಓಕೆ, ಸೊ ದೀಸ್ ಆರ್ ದ ಎಕ್ಸಾಂಪಲ್ ಯು ನೀಡ್ ಟು ರಿಮೆಂಬರ್ ಫಾರ್ ಆರ್ಥ್ರೋಪೋಡಾ. ನೆಕ್ಸ್ಟ್ ಮೊಲಸ್ಕಾದಲ್ಲಿ ನೋಡೋಣ ಈಗ. So mollusca, as the name indicating, soft-bodied organisms. ಇವುಗಳ ಬಾಡಿ ತುಂಬಾ ಸಾಫ್ಟ್ ಆಗಿರುತ್ತೆ. ಓಕೆ, ಅದ್ರ ಜೊತೆಗೆ ದ ಬಾಡಿ ಇಸ್ ಡಿವಿಸಿಬಲ್ ಇಂಟು 3 ಮೇನ್ ಪಾರ್ಟ್ಸ್. 3 ಪಾರ್ಟ್ಗಳಿರುತ್ತೆ. ಹೆಡ್, ಹಂಪ್ ಅಂಡ್ ಆಸ್ ವೆಲ್ ಆಸ್. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫಸ್ಟ್, then we can jump to the common characteristics. So body is divisible into 3 main parts. Head irutte, second one is visceral hump irutte, and the next one is muscular foot irutte. Okay, in a normal character gottalla yadu general characteristics helona, means their body is segmented, you can say. Okay, and soft bodied, bilateral symmetry anta helona. Next coelomate anta helbodu. Okay na. ಈಗ ವೇರ್ ಆರ್ ದೇ ಪ್ರೆಸೆಂಟ್, ಎಲ್ಲಿ ಇರುತ್ತೆ? ಸಮ್ ಆಫ್ ದೆಮ್ ಆರ್ ಫ್ರೆಶ್ ವಾಟರ್, ಸಮ್ ಆಫ್ ದೆಮ್ ಆರ್ ಮರೈನ್ ಇನ್ ನೇಚರ್. ಅಂದ್ರೆ ಫ್ರೀ ಲಿವಿಂಗ್ ಅಂತೂ ಆಗಿರುತ್ತೆ, ಸೆಸೈಲ್ ಅಲ್ಲ. ಹಾಗಾಗಿ ದೇ ಆರ್ ಫ್ರೆಶ್ ವಾಟರ್ ಆಸ್ ವೆಲ್ ಆಸ್ ಮರೈನ್ ಇನ್ ನೇಚರ್. ಫ್ರೆಶ್ ವಾಟರ್ ಅಲ್ಲಿ ಇರುತ್ತೆ. ಓಕೆ, ಇನ್ ಕೆಲವು ಮರೈನ್ ಅಲ್ಲಿ ಕೂಡ ಇರುತ್ತೆ. ಇನ್ ಕೆಲವು ಟೆರೆಸ್ಟ್ರಿಯಲ್ ಕೂಡ. ಹ್ಯಾವ್ ಯು ಹರ್ಡ್ ಅಬೌಟ್ ದ ಸ್ನೇಲ್ ಎಲ್ಲಿರುತ್ತೆ? ಕಾಮನ್ ಆಗಿ ದೇ ಆರ್ ಪ್ರೆಸೆಂಟ್ ಓವರ್ ದ ಲ್ಯಾಂಡ್ ಮೇಲೆ ಇರೋದು. ಸೊ ಹಾಗಾಗಿ ಟೆರೆಸ್ಟ್ರಿಯಲ್ ಕೂಡ ಆಗಿರುತ್ತೆ, ಟೆರೆಸ್ಟ್ರಿಯಲ್ ಅಂತ ಹೇಳ್ಬೋದು. ನೆಕ್ಸ್ಟ್, ದ ಬಾಡಿ ಇಸ್ ಕವರ್ಡ್ ಬೈ ಅ ಥಿನ್ ಲೇಯರ್, ದ ಮ್ಯೂಕಸ್ ಪ್ರೊಡ್ಯೂಸಿಂಗ್ ಲೇಯರ್, ಸೊ ದಟ್ ಪ್ರೊಡ್ಯೂಸಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಸ್ ವೆಲ್, ದಟ್ ಫಾರ್ಮ್ಸ್ ದ ಶೆಲ್. ಅದು ಶೆಲ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಮ್ಯಾಂಟಲ್. ಸೊ ಅದನ್ನ ಮ್ಯಾಂಟಲ್ ಅಂತ ಹೇಳೋಣ. ವಾಟ್ ಈಸ್ ದಟ್? ಮ್ಯಾಂಟಲ್. ಸೊ ದಿಸ್ ಇಸ್ ದ ಕವರಿಂಗ್ ಆಫ್ ದೀಸ್ ಆರ್ಗ್ಯಾನಿಸಮ್ಸ್, ಕವರಿಂಗ್. Okay, and there is a mantle cavity as well. Allondu mantle cavity kuda irutte, and here we have written coelomate as well. Okay, mantle cavity is also present. Enadu mantle, and this is the covering. They produces, illi mantle na ಮೇಲ್ಭಾಗದಲ್ಲಿ some glands are present which are able to produce the mucus. Idu mucus anna produce ಮಾಡುತ್ತೆ. Mucus producing glands are present, mucus producing, as well as the calcium carbonate producing glands are present, that forms the shell. Idu shell anna form ಮಾಡುತ್ತೆ ನೋಡಿ. This is a special characteristic of a phylum mollusca. ಮೊಲಸ್ಕಾದಲ್ಲಿ ಶೆಲ್ಗಳು
ಪ್ರೊಡ್ಯೂಸ್ ಆಗುತ್ತೆ ದಟ್ ಪ್ರೊಟೆಕ್ಟ್ಸ್ ದ ಬಾಡಿ. ಸೊ ಈಗ ನೀವೇನಾದರೂ ಒಂದು ಸ್ನೇಲನ್ನು ಮುಟ್ಟಿ ನೋಡಿ, ಅದಕ್ಕೆ ಇದ್ದಿದ್ದಾಗ ಶೆಲ್ ಇದ್ದಾಗ, ಸೊ ಆಟೋಮೆಟಿಕಲಿ ದಟ್ ಗೋಸ್ ಇನ್ಸೈಡ್, ಒಳಭಾಗಕ್ಕೆ ಹೋಗುತ್ತೆ. ಸೊ ದಟ್ ಮೀನ್ಸ್ ದ ಶೆಲ್ ಈಸ್ ಪ್ರೊಟೆಕ್ಟಿಂಗ್ ದ ಸ್ನೇಲ್, ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಸೇ ಮ್ಯೂಕಸ್ ಪ್ರೊಡ್ಯೂಸಿಂಗ್, ಕ್ಯಾಲ್ಸಿಯಂ ಕಾರ್ಬೊನೇಟ್ ಪ್ರೊಡ್ಯೂಸಿಂಗ್ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ದ ಮ್ಯಾಂಟಲ್. ಸೊ ದಟ್ ಫಾರ್ಮ್ಸ್ ದ ಶೆಲ್ ಅನ್ನು ಫಾರ್ಮ್ ಮಾಡುತ್ತೆ. ಇನ್ digestive system is very well developed, but there is a rasping organ is present called radula. Remember this, rasping organ ಅಂದ್ರೆ ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಇರೋದು ಆರ್ಗನ್ is present, that is called radula. Radula ಇರುತ್ತೆ. ನೆಕ್ಸ್ಟ್, respiration will takes place through the feathery file-like structure called gills. So respiration gills ಮುಖಾಂತರನೇ ಆಗುತ್ತೆ. Respiration takes place through the gills which are feathery file-like structure. ಇದು ಕೂಡ file-like structure ಅಂತ ಹೇಳ್ತೀವಿ. ಇಲ್ಲೂ ಕೂಡ feathery-like structure ಇರುತ್ತೆ. Nervous system is also well developed with a ganglia. And when it comes to excretion ಗೆ ಬಂದಾಗ there you can observe gills. ಇಲ್ಲೂ ಕೂಡ ಗಿಲ್ಸೆ. ಇಲ್ಲಿ ನಾವೇನು ಹೇಳ್ದೋ ರೆಸ್ಪಿರೇಷನ್, ಎಕ್ಸ್ಕ್ರೀಷನ್. ಸೊ ಇವೆಲ್ಲ ಕೂಡ ಆಗೋದು ಫೈಲ್ ಲೈಕ್ ಸ್ಟ್ರಕ್ಚರ್, ಫೆದರಿ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಗಿಲ್ಸ್. ಗಿಲ್ಸ್ ಮುಖಾಂತರ ಎಕ್ಸ್ಕ್ರೀಷನ್ ಆಗುತ್ತೆ, ಜೊತೆಗೆ ರೆಸ್ಪಿರೇಷನ್ ಕೂಡ ಆಗುತ್ತೆ. ಸೊ ಎಕ್ಸಾಂಪಲ್ ತೆಗೆದುಕೋಣ, ದೆನ್ ವಿ ಕ್ಯಾನ್ ಜಂಪ್ ಟು ದ ರಿಪ್ರೊಡಕ್ಷನ್ ಪಾರ್ಟ್. ಸೊ ಸಮ್ ಎಕ್ಸಾಂಪಲ್ಸ್ ಹ್ಯಾವ್ ಗಿವನ್ ಪೈಲಾ, ಆಪಲ್ ಸ್ನೇಲ್, ಪಿಂಕ್ ಟ್ಯಾಡಾ, ಪರ್ಲ್ ಆಯಿಸ್ಟರ್. ತುಂಬಾನೇ ಇಂಪಾರ್ಟೆಂಟ್ ಆಗಿ ಇದು ಯಾವುದು, ಸೆಪಿಯಾ, ಕಟಲ್ ಫಿಶ್. ಈವನ್ ದೋ ಇಟ್ ಲುಕ್ಸ್ ಲೈಕ್ ಅದು ಫಿಶ್ ಅಂತ ಹೇಳಿದ್ರು ಕೂಡ ಅದು ಪಿಸಸ್ಗಳಿಗೆ ಬರೋದಿಲ್ಲ. ಅದಕ್ಕೋಸ್ಕರ ಕೇಳ್ತಾರೆ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ದ ಆಡ್ ಒನ್ ಅಂತ ನೆನ್ಪಿಡ್ಕೊಬೇಕು. ಆಕ್ಟೋಪಸ್, ಡೆವಿಲ್ ಫಿಶ್, ಇದು ಕೂಡ ಫಿಶ್ ಅಲ್ಲ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಟಸ್ಕ್ ಶೆಲ್ ಅಂತ ಯಾವ್ದನ್ನ ಕರೀತಾರೆ, ಡೆಂಟ್ಯಾಲಿಯಂ. ಟಸ್ಕ್ ಶೆಲ್ ಅಂತ ಹೇಳಿ ಅದು ನೋಡೋದಕ್ಕೆ ದಂತ ತರ ಇರುತ್ತೆ. ಆ ಶೆಲ್ ಹಾಗಿರುತ್ತೆ, ಒಳಭಾಗದಲ್ಲಿ ಆರ್ಗ್ಯಾನಿಸಮ್ ಇರುತ್ತೆ ಅದು. ನೆಕ್ಸ್ಟ್ ಅಪ್ಲೈಸಿಯಾ, ಸಿ ಹೇರ್ ಅಂತ ಹೇಳ್ಬೋದು. ಸ್ಕ್ವಿಡ್, ಸೊ ದಟ್ಸ್ ನಥಿಂಗ್ ಬಟ್ ಲಾಲಿಗೋ. Next, what type of reproduction is present in these organisms? So reproduction is, you know that sexes are separate ಆಗಿರೋದ್ರಿಂದ ಸೊ reproduction ಕೂಡ ಏನಾಗಿರುತ್ತೆ, ಸೆಕ್ಸುಯಲಿನೇ ಆಗಿರುತ್ತೆ. ಸೊ ಸೆಕ್ಸುಯಲಿ ರೀಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ ಆಗಿರುತ್ತೆ. ಅಂಡ್ ದ ನೆಕ್ಸ್ಟ್ ಡೆವಲಪ್ಮೆಂಟ್ ಈಸ್ fertilization is internal, and when it comes to development is indirect development. ಅಂದ್ರೆ ಲಾರ್ವಾ ಸ್ಟೇಜ್ ಇರುತ್ತೆ. Larva of these organisms are called veligers. Larvae are called veligers. ಸೊ ನೆನ್ಪಿಟ್ಕೊಳ್ಳಿ ಇದೊಂದನ್ನು ಕೂಡ, veligers ಅಂತ ಹೇಳಿದ್ರೆ ಲಾರ್ವಾ ಆಫ್ ಯು ಕ್ಯಾನ್ ಸೇ ದ ಮೊಲಸ್ಕ್. ಓಕೆ, ಸೊ ಎಕ್ಸಾಂಪಲ್ ಕೂಡ ತೆಗೆದುಕೊಂಡಿದ್ದೀವಿ. ನೆಕ್ಸ್ಟ್, ಎಕೈನೋಡರ್ಮೇಟಾ, ಆಸ್ ದ ನೇಮ್ ಇಂಡಿಕೇಟ್ಸ್, ಎಕೈನೋ ಇನ್ ದ ಸೆನ್ಸ್ ಸ್ಪೈನಿ ಬಾಡಿಡ್ ಆರ್ಗ್ಯಾನಿಸಮ್ಸ್. ಇವುಗಳ ಬಾಡಿ ಮೇಲ್ಭಾಗದಲ್ಲಿ ಸ್ಪೈನಿ ಕ್ಯಾಲ್ಕೇರಿಯಸ್ ಸಬ್ಸ್ಟೆನ್ಸ್ಗಳಿರುತ್ತೆ, ಕ್ಯಾಲ್ಕೇರಿಯಸ್ ಇಂದ ಆಗಿರೋ ಸ್ಪೈನ್ಸ್ಗಳಿರುತ್ತೆ. ಅದಕ್ಕೋಸ್ಕರ ಇದು ಎಕೈನೋಡರ್ಮೇಟಾ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ಸ್ಪೈನಿ ಬಾಡಿಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಮುಳ್ಳುಗಳಿರುತ್ತೆ, ಕ್ಯಾಲ್ಕೇರಿಯಸ್ ಆಗಿರೋದು. ನೆಕ್ಸ್ಟ್, ಕೆಲವು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರಿತಾ ಇದೀವಿ ಆಗ್ಲಿಂದ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ದೇ ಆರ್ ದ ಟ್ರಿಪ್ಲೋಬ್ಲಾಸ್ಟಿಕ್ ಒಂದು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಆಗಿ ರೇಡಿಯಲ್ ಸಿಮಿಟ್ರಿಯನ್ನ ಶೋ ಮಾಡುತ್ತೆ. ಓಕೆನಾ? ಸೊ ಜೊತೆಗೆ ಸ್ಟೀಲೋಮೇಟ್ಗಳಾಗಿರುತ್ತೆ, ಅಂಡ್ ದೇ ಆರ್ ಎಕ್ಸ್ಕ್ಲೂಸಿವ್ಲಿ ಮರೈನ್ ಇನ್ ನೇಚರ್ ಆಗಿರುತ್ತೆ. ಯು ಕ್ಯಾನ್ ಸೇ ಮರೈನ್ ಇನ್ ನೇಚರ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ತೆಗೆದುಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಎಕ್ಸ್ಕ್ಲೂಸಿವ್ ಮರೈನ್ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಮಾತ್ರ ಇರುತ್ತೆ ಅಂತ. ಸೊ ಇನ್ನ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಬರೋಣ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋ ಸಿಸ್ಟಮ್ ಇರುತ್ತೆ. ದಟ್ ಸಿಸ್ಟಮ್ ಇಸ್ ಕಾಲ್ಡ್ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ದಟ್ ಹೆಲ್ಪ್ಸ್ ಇನ್ ಎವ್ರಿಥಿಂಗ್. ಅಂದರೆ ಅದು ಯಾವುದಕ್ಕೆ, ಇಂಜೆಕ್ಷನ್ಗೆ, ರೆಸ್ಪಿರೇಷನ್ಗೆ, ಎಕ್ಸ್ಕ್ರೀಷನ್ಗೆ, ಎಲ್ಲದಕ್ಕೂ ಸಹಾಯ ಮಾಡುತ್ತೆ. ಆ್ಯಂಡ್ ಯು ಕ್ಯಾನ್ ಸೇ ದಟ್ ಇಸ್ ರಿಲೇಟೆಡ್ ಟು ಟ್ಯೂಬ್ ಫೀಟ್ ಆಸ್ ವೆಲ್. ಲುಕ್ ಅಟ್ ಹಿಯರ್ ದೀಸ್ ವರ್ಡ್ಸ್. ನಾನಲ್ಲಿ ವಾಟರ್ ಕೆನಾಲ್ ಸಿಸ್ಟಮ್ ಅಂತ ಹೇಳ್ತಾ ಇದೆ. ರಿಮೆಂಬರ್ ದಟ್ ದ ಕೆನಾಲ್ ಸಿಸ್ಟಮ್ ಓನ್ಲಿ. ಅದನ್ನ ಕೆನಾಲ್ ಸಿಸ್ಟಮ್ ಅಂತ ಅರ್ಥ ಮಾಡ್ಕೊಳ್ಳಿ. ಬಟ್ ದ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಎಕೈನೋಡರ್ಮೇಟಾ ಈಸ್ ಅ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್, ಆಲ್ಸೋ ಕಾಲ್ಡ್ ಆಂಬ್ಯುಲ್ಯಾಕ್ರಲ್ ಸಿಸ್ಟಮ್ ಅಂತ ಹೇಳ್ಬೋದು. ಓಕೆನಾ? ಸೊ ಥ್ರೂ ದಟ್ ದೇ ವಿಲ್ do all the things like respiration, excretion, as well as the digestion,
ಅಂದರೆ ಇಂಟೇಕ್ ಆಫ್ ದ ಫುಡ್ ಮೆಟೀರಿಯಲ್, ಇಂಜೆಕ್ಷನ್ ಎಲ್ಲವೂ ಕೂಡ ಅದರಿಂದನೇ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಯಾಲ್ಕೇರಿಯಸ್ ಸಬ್ಸ್ಟೆನ್ಸ್ ಇಸ್ ಪ್ರೆಸೆಂಟ್ ಆನ್ ದೇರ್ ಬಾಡಿ. ದ ಏನ್ ಇಸ್ ಪ್ರೆಸೆಂಟ್ ಆನ್ ದ ಡಾರ್ಸಲ್. ರಿಮೆಂಬರ್ ದಿಸ್, ಏನಸ್ ಅನ್ನೋದು ಡಾರ್ಸಲ್ ಸೈಡಲ್ಲಿ ಇರುತ್ತೆ ಮೇಲ್ಭಾಗದಲ್ಲಿ. ಅದೇ ಥರ ಯಾವುದು ಮೌತ್ ಏನಿದೆ that's present below the body surface called ventral. So ventral mouth is present, you can say. Okay, in a fertilization bandre, as usual sexes are separate and they are indirect development. Illu kuda larval stage gal kandu barutte, direct or indirect you can say. And finally they are producing the young one, so which are not similar to their parent, indirect anta bandaga. So external fertilization irutte, external fertilization will takes place. So that is nothing but echinodermata. Example nodi, asterias, starfish, echinus and antedon and cucuminaria, sea cucumber, ophiura. These are the common examples. Now hemichordata, as the name indicating, hemi in the sense of, actually these are exclusively marine in nature. Ivu marine nature agirutte. Okay, these are also worm-like organisms. ಅದನ್ನ ಕಾಮನ್ ಆಗಿ worm-like organisms ಅಂತ ಹೇಳ್ಬೋದು. Okay, they are having the rudimentary structure called stomochord, that is rudimentary and similar to that of the notochord. notochord ಗೆ ಸಿಮಿಲರ್ ಆಗಿರೋ ಒಂದು stomochord ಇರುತ್ತೆ ಇದರಲ್ಲಿ. So stomochord is present in the collar region. In the collar region ಇರುತ್ತೆ. That is rudimentary but similar to that of notochord. notochord ಗೆ ಸಿಮಿಲರ್ ಆಗಿರುತ್ತೆ. You can observe here. So these are the part. So like this is the proboscis part ಇದೆ. Okay, and this is the collar region, and you can observe the tail region as well as the body region. ಈ ತರ regions ಗಳನ್ನ ನೋಡಬಹುದು. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಯಾವ್ಯಾವ ತರ ಇರುತ್ತೆ ನೋಡಿ ಹಾಗೇನೆ. These are bilaterally symmetrical. Okay, coelomate ಆಗಿರುತ್ತೆ. ಟ್ರಿಪ್ಲೋಬ್ಲಾಸ್ಟಿಕ್ ಆರ್ಗ್ಯಾನಿಸಮ್ಸ್ ಆಗಿರುತ್ತೆ. ಎಕ್ಸ್ಕ್ಲೂಸಿವ್ಲಿ ಮರೈನ್ ಇನ್ ನೇಚರ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದು ಯಾಕೆ ಅಂತ ಹೇಳಿದ್ರೆ ಮುಂದೆ ಹೆಲ್ಪ್ ಆಗುತ್ತೆ, ಯಾವುದು ಎಕ್ಸ್ಕ್ಲೂಸಿವ್ಲಿ ಮರೈನ್ ಆಗಿರುತ್ತೆ ಅಂತ ಕೇಳಿದಾಗ. ನೆಕ್ಸ್ಟ್, ವಾಟ್ ಟೈಪ್ ಆಫ್ ರೆಸ್ಪಿರೇಷನ್ ಅಂಡ್ ಹೌ ದ ರೆಸ್ಪಿರೇಷನ್ ವಿಲ್ ಟೇಕ್ಸ್ ಪ್ಲೇಸ್. ರೆಸ್ಪಿರೇಷನ್ ವಿಲ್ ಟೇಕ್ಸ್ ಪ್ಲೇಸ್ ಥ್ರೂ ಗಿಲ್ಸ್ ಮುಖಾಂತರ ರೆಸ್ಪಿರೇಷನ್ ಆಗುತ್ತೆ. ಇನ್ನು ಎಕ್ಸ್ಕ್ರೀಷನ್ ಏನಿರುತ್ತೆ, ಎಕ್ಸ್ಕ್ರೀಷನ್ takes place through the proboscis glands ಮುಖಾಂತರ ಏನಾಗುತ್ತೆ, ಎಕ್ಸ್ಕ್ರೀಷನ್ ಆಗುತ್ತೆ, proboscis glands. And rest of that we know the fertilization is external. I mean they are dioecious means sexes are separate. External fertilization and finally you can say fertilization ಆದ್ಮೇಲೆ indirect development. See, ಇಷ್ಟು ಕೂಡ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಆಗಿರೋದು hemichordata. So actually they are marine worm-like organisms having a stomochord which is rudimentary near the collar part, especially that is similar to the notochord, bilaterally symmetrical, coelomate and triploblastic. Example, Belanoglassis, Acoglassis. And here when it comes to respiration, that occurs through the gills, excretion takes place through the proboscis gland, and dioecious, external fertilization and indirect development. Ishtu kuda gottirbeku. And now we need to talk about the phylum Chordata. Ili characteristics ಗಳು ಇಂಪಾರ್ಟೆಂಟ್ ಆಗುತ್ತೆ. ಫೈಲಮ್ ಕಾರ್ಡೇಟಾ, ಏಕೆ ಅದನ್ನ ಕಾರ್ಡೇಟ್ ಅಂತ ಹೇಳ್ತೀವಿ? ವಾಟ್ ಆರ್ ದ 3 ಮೇನ್ ಫೀಚರ್ಸ್ ಆಫ್ ಕಾರ್ಡೇಟ್? ಕಾರ್ಡೇಟ್ ಮೇನ್ ಫೀಚರ್ಸ್ಗಳು ಯಾವುದು? ಸೊ ಒನ್ ಈಸ್ ದ ಪ್ರೆಸೆನ್ಸ್ ಆಫ್ ನರ್ವ್ ಕಾರ್ಡ್ ಅಂಡ್ ಆಲ್ಸೋ ನೋಟೋಕಾರ್ಡ್. ಇಲ್ಲಿ ನೋಡ್ಬೋದು ನರ್ವ್ ಕಾರ್ಡ್ ಇರುತ್ತೆ, ಜೊತೆಗೆ ನೋಟೋಕಾರ್ಡ್ ಇರುತ್ತೆ. ಸೊ ಎರಡು ಡಿಫರೆನ್ಸ್ ಆಗಿರುತ್ತೆ. ಮತ್ತೆ ಇಲ್ಲಿ ಫೆರೆಂಜಿಯಲ್ ಗಿಲ್ ಸ್ಲಿಟ್ಸ್ಗಳಿರುತ್ತೆ. ಗಿಲ್ ಸ್ಲಿಟ್ಸ್ ಆರ್ ಪ್ರೆಸೆಂಟ್. ಇಲ್ಲಿ ಮೌತ್ ಇದೆ, ಓಪನಿಂಗ್ ಇಲ್ಲಿ ಅಂದ್ರೆ ಏನಸ್ ಇರುತ್ತೆ ಆ ತರ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ದಟ್ ಕಾರ್ಡೇಟ್ಸ್ ಅಂತ ಹೇಳಿದ್ರೆ organisms which are having the notochord. We can directly say having the notochord ಇದೆ. ಓಕೆ, ಮತ್ತೆ ಅದೊಂದೇನ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋದು? ಆಕ್ಚುಲಿ 3 ಕ್ಯಾರೆಕ್ಟರಿಸ್ಟಿಕ್ಸ್. ದೇ ಹ್ಯಾವ್ ಎ
ಸಾಲಿಡ್ ನೋಟೋಕಾರ್ಡ್, ಸಾಲಿಡ್ ಆಗಿರುತ್ತೆ, ಜೊತೆಗೆ ಆ ಡಾರ್ಸಲ್ ಸೈಡ್ ಅಲ್ಲಿ ಇರುತ್ತೆ. ಅಂಡ್ ಟ್ಯೂಬ್ಯುಲರ್ ನರ್ವ್ ಕಾರ್ಡ್ ಇರುತ್ತೆ, ಹಾಲೋ ಆಗಿರುತ್ತೆ, ಹಾಲೋ ಇರುತ್ತೆ, ಸಿಂಗಲ್ ಇರುತ್ತೆ, ಸಿಂಗಲ್ ನರ್ವ್ ಕಾರ್ಡ್ ಇಸ್ ಪ್ರೆಸೆಂಟ್, ನೋಟೋಕಾರ್ಡ್ ಇಸ್ ಪ್ರೆಸೆಂಟ್. ಅಂಡ್ ಗಿಲ್ ಸ್ಲಿಟ್ಸ್ ಆರ್ ಪ್ರೆಸೆಂಟ್, ಅಂದ್ರೆ ಫೆರೆಂಜಿಯಲ್ ಗಿಲ್ ಸ್ಲಿಟ್ಸ್ ಆರ್ ಪ್ರೆಸೆಂಟ್. See, what are the three main characteristics of chordata? Presence of notochord, presence of hollow tubular single nerve cord, nerve cord is present, hollow ಆಗಿರುತ್ತೆ. And pharyngeal gill slits are present. ಇದನ್ನ ಒಂದು ಎಂಬ್ರಿಯಾನಿಕ್ ಸ್ಟೇಜ್ ಆರ್ಗ್ಯಾನಿಸಮ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ನರ್ವ್ ಕಾರ್ಡ್, ನೋಟೋಕಾರ್ಡ್, ಫೆರೆಂಜಿಯಲ್ ಗಿಲ್ ಸ್ಲಿಟ್ಸ್ ಅನ್ನ ನೀವು ನೋಡಬಹುದು. ಓಕೆನಾ? ಸೊ ದಟ್ ಯು ಕ್ಯಾನ್ ಸೇ these are the characteristics. ಇನ್ನು ನಾರ್ಮಲ್ ಆಗಿ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಬಂದಾಗ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ದೇ ಆರ್ ಬೈಲ್ಯಾಟ್ರಲ್ ಸಿಮೆಟ್ರಿಕಲ್, ಸಿಲೋಮೇಟ್, ಟ್ರಿಪ್ಲೋಬ್ಲಾಸ್ಟಿಕ್ ಅಂಡ್ ಕೆಲವು ಮರೈನ್ ಆಗಿರ್ಬೋದು, ಇನ್ನು ಕೆಲವು ಫ್ರೆಶ್ ವಾಟರ್, ಆಲ್ಮೋಸ್ಟ್ ಎಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ ಎಲ್ಲವೂ ಅಂತಲ್ಲ, ಇನ್ನು ಉಳಿದವೆಲ್ಲವೂ ಕೂಡ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ಗಳಾಗಿರುತ್ತೆ. ಟೆರೆಸ್ಟ್ರಿಯಲ್, ಏರಿಯಲ್ ಆರ್ಗ್ಯಾನಿಸಮ್ಸ್ ಕಾರ್ಡೇಟ್ ಆಗಿ ಬಂದಾಗ. ಓಕೆ, ಸೊ ದೋಸ್ ಆರ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇವಾಗ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋ ಥರ ಎರಡು ಮೇನ್ ಡಿಫರೆನ್ಸ್ಗಳನ್ನ ನೋಡೋಣ ಈಗ ಇನ್ ಬಿಟ್ವೀನ್ ದ ಕಾರ್ಡೇಟ್ಸ್ ಅಂಡ್ ನಾನ್ ಕಾರ್ಡೇಟ್ಸ್. ವೆರಿ ಯೂಸ್ಫುಲ್. ಸೊ ಇದನ್ನೆಲ್ಲ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ, ಇದನ್ನೇ ಕೇಳಬೇಕು ಅಂತಿಲ್ಲ, ಕ್ಯಾರೆಕ್ಟರ್ಗಳನ್ನ ಕೇಳ್ತಾರೆ. ಸೊ ಫೈಲಮ್ ಕಾರ್ಡೇಟಾದಲ್ಲಿ ಕಾರ್ಡೇಟ್ಸ್ ಮತ್ತೆ ನಾನ್ ಕಾರ್ಡೇಟ್ಸ್. ಕಾರ್ಡೇಟ್ಸ್ ಇನ್ ದ ಸೆನ್ಸ್ ಕಾರ್ಡೇಟ್ ಇಸ್ ಪ್ರೆಸೆಂಟ್, ಸಾರಿ ನೋಟೋಕಾರ್ಡ್ ಇಸ್ ಪ್ರೆಸೆಂಟ್. ಸೊ ಬೇಸ್ಡ್ ಆನ್ ದ ಪ್ರೆಸೆನ್ಸ್ ಅಂಡ್ ಆಬ್ಸೆನ್ಸ್ ಆಫ್ ನೋಟೋಕಾರ್ಡ್ ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್. ಸೊ ನೋಟೋಕಾರ್ಡ್ ಇಸ್ ಪ್ರೆಸೆಂಟ್ ಅಂಡ್ ಹಿಯರ್ ನೋಟೋಕಾರ್ಡ್ ಇಸ್ ಆಬ್ಸೆಂಟ್, ಇರೋದಿಲ್ಲ. ಓಕೆನಾ? ಯು ಕ್ಯಾನ್ ಸೇ ನೋ. Okay, next in chordates central nervous system is dorsal, hollow and single. Central nervous system is dorsal, ಹಿಂಭಾಗದಲ್ಲಿರುತ್ತೆ, ಹಾಲೋ ಆಗಿರುತ್ತೆ, ಜೊತೆಗೆ ಸಿಂಗಲ್ ಆಗಿರುತ್ತೆ. ಆದರೆ ನಾನ್ ಕಾರ್ಡೇಟ್ಸ್ಗಳಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಸ್ ವೆಂಟ್ರಲ್, ಮುಂಭಾಗದಲ್ಲಿರುತ್ತೆ ಅಥವಾ ಕೆಳಭಾಗ ಅಂತ ಹೇಳ್ಬೋದು, ಸಾಲಿಡ್ ಆಗಿರುತ್ತೆ ಮತ್ತೆ ಡಬಲ್ ಆಗಿರುತ್ತೆ, ಡಬಲ್. ನೆಕ್ಸ್ಟ್ pharynx is perforated by the gill slits. We can say pharyngeal gill slits are present in chordates. Here gill slits are absent. ಇಲ್ಲಿ ಯಾವುದೇ ತರ ಗಿಲ್ ಸ್ಲಿಟ್ಸ್ ಗಳಿರಲ್ಲ, ಗಿಲ್ಸ್ ಇರುತ್ತೆ ಅಷ್ಟೇನೆ ರೆಸ್ಪಿರೇಷನ್ಗೆ. ಹಾರ್ಟ್ ಇಸ್ ವೆಂಟ್ರಲ್. ಹಿಯರ್ ದ ಹಾರ್ಟ್ ಇಸ್ ವೆಂಟ್ರಲ್. ನಮ್ಮಲ್ಲಿ ಹಾರ್ಟ್ ಅನ್ನೋದು ಮುಂಭಾಗದಲ್ಲಿದೆ, ಅದನ್ನ ಕೆಳಭಾಗ ಅಂತ ಹೇಳ್ಬೋದು, ವೆಂಟ್ರಲ್. ಹಿಯರ್ ದ ಹಾರ್ಟ್ ಈಸ್ ಡಾರ್ಸಲ್. ಇಫ್ ಪ್ರೆಸೆಂಟ್ ಇದ್ರೆ ಹಿಂಭಾಗದಲ್ಲಿ ಅಂದ್ರೆ ಮೇಲ್ಭಾಗದಲ್ಲಿ ಇರುತ್ತೆ ಅಂತ, ಅಪ್ಪರ್ ಪೊಸಿಷನ್ ಅಲ್ಲಿ. ದ ಪೋಸ್ಟ್ ಏನಲ್ ಟೈಲ್ ಈಸ್ ಪ್ರೆಸೆಂಟ್. Post anal part is or tail is present here and here it is absent. So these are the difference, common general difference between the chordates and non-chordates. Now here it is the vertebrata. Vertebrata characteristics ಗಳು ಏನಿದೆ ಅಂತ ಕಾಮನ್ ಆಗಿ ಎಲ್ಲ ಕೂಡ ನೆನ್ಪಿಟ್ಕೊಂಡ್ಬಿಡಿ. ಏನೇನೆಲ್ಲ ಹೇಳ್ಬೇಕು ಅಂತ ಯಾವಾಗ್ಲೂ ಕೂಡ first we need to talk about the digestive system, then respiratory system. Here onwards we need to talk about the digestive system, respiratory system, circulatory system, excretory system, nervous system and reproductive system. ಓಕೆ, ಇಷ್ಟನ್ನು ಕೂಡ ನೆನ್ಪಿಟ್ಕೊಬೇಕು. ಅಲ್ಲೂ ಅಷ್ಟೇ ವೆನ್ ಇಟ್ ಕಮ್ಸ್ ಟು ದ ಇನ್ವರ್ಟಿಬ್ರೇಟ್ಸ್, ಇಲ್ಲಿ ತನಕ ಓದೋದ್ವಲ್ಲ, ಅದರಲ್ಲಿ ಎಲ್ಲ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಬೈಲ್ಯಾಟ್ರಲ್ ಸಿಮಿಟ್ರಿಕಲ್ ಆಗಿರುತ್ತೆ, ಅಂದರೆ ಸಿಮಿಟ್ರಿ, ಸೀಲೋಮ್ ಯಾವ ಥರ ಇರುತ್ತೆ, ಬಾಡಿ ಲೇಯರ್ಸ್ಗಳು ಎಷ್ಟೇ ಇರುತ್ತೆ, ಮರೈನ್ ಇರುತ್ತಾ, ಇವೆಲ್ಲ ನೆನ್ಪಿಟ್ಕೊಂಡು ಅದನ್ನು ಬರಿಬೇಕಾಗುತ್ತೆ. ಅದಾದಮೇಲೆ ಇದ್ರೆ ನೀವು ರೆಸ್ಪಿರೇಟರಿ ಆರ್ಗನ್ಸ್ ಬರಿಬೇಕು, ಆ ಥರ. Here also we are classifying the vertebrata classify ಮಾಡ್ತಾ ಇದ್ದೀವಿ. ಓಕೆ, ಸೊ 1 minute. vertebrata ಕ್ಲಾಸ್ ಮಾಡೋಕ್ಕೂ ಕ್ಲಾಸಿಫಿಕೇಶನ್ ಇಲ್ಲಿದೆಯಾ? SCDS, scalpa, subphyla, vertebrata. Yes, we are discussing. Sorry, I thought we have skipped that. Yes, so now we are discussing about the vertebrata. So divisions are present here. Division ಇದೆ, ಏನೇನಿದೆ ನೋಡಿ. ಅಜ್ಞಾತ and ಜ್ಞಾತೋಸ್ಟೊಮ್ಯಾಟ. ಅಜ್ಞಾತ ಇನ್ ದ ಸೆನ್ಸ್ ಲ್ಯಾಕ್ ಜಾಸ್. ಇಲ್ಲಿ ಜಾಸ್ಗಳಿರೋದಿಲ್ಲ, ಜಾಲೆಸ್ ಅಂತ ಹೇಳ್ತೀವಿ. ಜಾಲೆಸ್ ಆರ್ಗ್ಯಾನಿಸಮ್, ದೇ ಆರ್ ಕಾಲ್ಡ್ ಅಜ್ಞಾತ. ಎ ಇನ್ ದ ಸೆನ್ಸ್ ಆಬ್ಸೆಂಟ್, ಜ್ಞಾತ ಇಂಡಿಕೇಟಿಂಗ್ ಜಾಸ್. ನೆಕ್ಸ್ಟ್, ಸೊ ದೇರ್ ಇಸ್ ಓನ್ಲಿ ಒನ್ ಕ್ಲಾಸ್ ಕಾಲ್ಡ್ ಸೈಕ್ಲೋಸ್ಟೊಮ್ಯಾಟ. ಸೈಕ್ಲೋಸ್ಟೊಮ್ಯಾಟ ಇದೆ. ನೆಕ್ಸ್ಟ್ ಜ್ಞಾತೋಸ್ಟೊಮ್ಯಾಟಾಗೆ ಬಂದರೆ ಬಿಯರ್, ಜಾಸ್, ಇವುಗಳಲ್ಲಿ ಜಾಸ್ ಇರುತ್ತೆ, ದವಡೆಗಳಿರುತ್ತೆ. ಸೊ ಅದರಲ್ಲಿ ಸೂಪರ್ ಕ್ಲಾಸ್ಗಳು ಬಂದರೆ ದೇರ್ ಆರ್ 2, ಪಿಸ್ಸಸ್ ಅಂಡ್ ಟೆಟ್ರಾಪೋಡ್ಸ್. ಪಿಸ್ಸಸ್ ಅಂಡ್ ಟೆಟ್ರಾಪೋಡ್ಸ್. Pisces are having the chondric thighs, ostick thighs. ಇವೆರಡೂ ಕೂಡ ಫಿಶಸ್ಗಳಾಗಿರುತ್ತೆ. ಸೊ ದೀಸ್ ಆರ್ ದ ಫಿಶಸ್, ಮೀನ್ಸ್ ಫಿನ್
ಬಿಯರಿಂಗ್ ಆರ್ಗ್ಯಾನಿಸಮ್, ಇವುಗಳಿಗೆ ಲೋಕೋಮೋಟರ್ ಸ್ಟ್ರಕ್ಚರ್ ಫಿನ್ಸ್ಗಳಾಗಿರುತ್ತೆ. ಟೆಟ್ರಾಪೋಡ್ಸ್ ಅಂತ ಹೇಳಿದ್ರೆ ಲಿಮ್ಸ್ ಬಿಯರಿಂಗ್ ಆರ್ಗ್ಯಾನಿಸಮ್, ಕಾಲುಗಳನ್ನು ಹೊಂದಿರತಕ್ಕಂಥ ಸೂಪರ್ ಕ್ಲಾಸ್ ಯಾವುದು ಅಂತ ಹೇಳಿದ್ರೆ ಟೆಟ್ರಾಪಾಡ್ಸ್, ಟೆಟ್ರಾಪೋಡಾ ಯು ಕ್ಯಾನ್ ಸೇ. ಸೊ ಈಗ ಇದರಲ್ಲಿ ಫಿನ್ ಬಿಯರಿಂಗ್ ಪಿಸಸ್ಗಳಿಗೆ ಬಂದರೆ ಕಾಂಡ್ರಿಕ್ ಥೈಸ್ ಅಂಡ್ ಆಸ್ಟಿಕ್ ಥೈಸ್, ಕಾರ್ಟಿಲಾಜಿನಸ್ ಫಿಶಸ್ ಅಂಡ್ ಆಲ್ಸೋ ಆಸ್ಟಿಕ್ ಥೈಸ್ ಅಂತ ಹೇಳಿದ್ರೆ ಬೋನಿ ಫಿಶಸ್. Here, the classes comes under the super class called tetrapoda. Tetrapoda ಕೆಳಭಾಗದಲ್ಲಿ ಬರೋ ಕ್ಲಾಸ್ಗಳು ಯಾವುದು ಅಂತ ಹೇಳಿದ್ರೆ ಆಂಫಿಬಿಯಾ, ರೆಪ್ಟಿಲಿಯಾ, ಏವ್ಸ್ ಅಂಡ್ ಮ್ಯಾಮಲ್ಸ್ ಇಷ್ಟು ಕೂಡ ಬರೋದು. ಸೊ ಕ್ಲಾಸಿಫಿಕೇಶನ್ ಆಫ್ ವರ್ಟಿಬ್ರೇಟ್ ಗೊತ್ತಾಯ್ತು. ಸೊ ದೇರ್ ಆರ್ ಟೂ ಡಿವಿಷನ್, ಆಗ್ನಾಥ ಅಂಡ್ ಜ್ಞಾಥೋಸ್ಟೊಮ್ಯಾಟಾ. ಆಗ್ನಾಥ ಆಸ್ ವೆಲ್ ಆಸ್ ಜ್ಞಾಥೋಸ್ಟೊಮ್ಯಾಟಾ. ಆಗ್ನಾಥ ಇನ್ ದ ಸೆನ್ಸ್ ಲ್ಯಾಕ್ ಜಾಸ್ಗಳಿರೋದಿಲ್ಲ. ಎಕ್ಸಾಂಪಲ್ ಸೈಕ್ಲೋಸ್ಟೊಮ್ಯಾಟಾ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಜ್ಞಾಥೋಸ್ಟೊಮ್ಯಾಟಾ ಇಸ್ ಡಿಫ್ರೆಂಟ್, ಸೈಕ್ಲೋಸ್ಟೊಮ್ಯಾಟಾ ಇಸ್ ಡಿಫ್ರೆಂಟ್. ಜ್ಞಾಥೋಸ್ಟೊಮ್ಯಾಟಾದಲ್ಲಿ ಎರಡು ಸೂಪರ್ ಕ್ಲಾಸ್ಗಳು, ಪಿಸಸ್ ಮತ್ತೆ ಟೆಟ್ರಾಪೋಡ್. ಪಿಸಸ್ ಫಿನ್ ಬಿಯರಿಂಗ್ ಆರ್ಗ್ಯಾನಿಸಮ್ಸ್, ಟೆಟ್ರಾಪೋಡ್ ಲಿಮ್ಸ್ ಬಿಯರಿಂಗ್ ಆರ್ಗ್ಯಾನಿಸಮ್. ಕಾಂಡ್ರಿಕ್ ಥೈಸ್ ಕಾರ್ಟಿಲಾಜಿನಸ್ ಫಿಶಸ್, ಆಸ್ಟಿಕ್ ಥೈಸ್ ಬೋನಿ ಫಿಶಸ್. ಆಂಫಿಬಿಯಾ, ರೆಪ್ಟಿಲಿಯಾ, ಏವ್ಸ್ ಅಂಡ್ ಮ್ಯಾಮಿಲಿಯಾ. ಕ್ಲಾಸಿಫಿಕೇಶನ್ ತಿಳ್ಕೊಂಡಾದ್ಮೇಲೆ ಮೇನ್ ಆಗಿ ತಿಳ್ಕೋಬೇಕಾಗಿರೋದು ಇವಾಗ ಸಬ್ ಫೈಲಮ್ ವರ್ಟಿಬ್ರೇಟಾ. ಸೊ ಈ ಸಬ್ಫೈಲಮ್ ಅನ್ನೋದು ಅಂದರೆ ಇದು ವರ್ಟಿಬ್ರೇಟಾ ಅನ್ನೋದು ಸಬ್ಫೈಲಮ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ತಿಳ್ಕೋಬೇಕು ಆಸಿಡಿಯಾ, ಸ್ಕ್ಯಾಲ್ಪಾ, ಡಾಲಿಯಾಲಮ್. ಓಕೆ, ಆ್ಯಂಡ್ ಅನದರ್ ಒನ್ ಇಸ್ ಬ್ರಾಂಕಿಯೋಸ್ಟೋಮಾ. ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ? ಯು ನೋ ದೇರ್ ಆರ್ ಟೂ ಸಬ್ಫೈಲಮ್ ಆರ್ ಪ್ರೆಸೆಂಟ್ ಇನ್ ದ ವರ್ಟಿಬ್ರೇಟಾ. ಸೊ ದೇ ಆರ್ ಕಾಮನ್ಲಿ ಕಾಲ್ಡ್ ಯೂರೋಕಾರ್ಡೇಟಾ ಆ್ಯಂಡ್ ಸಿಫ್ಯಾಲೋಕಾರ್ಡೇಟಾ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ವಾಟ್ಸ್ ದಟ್ ಮೀನ್? ಏನಾಗಂತ ಹೇಳಿದ್ರೆ ಯೂರೋಕಾರ್ಡೇಟಾದಲ್ಲಿ ಏನಾಗಿರುತ್ತೆ, ಹಿಯರ್ ದ ನೋಟೋಕಾರ್ಡ್ ಇಸ್ ಪ್ರೆಸೆಂಟ್ ಬಟ್ ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಟು ದ ಲಾರ್ವಲ್ ಟೈಲ್. ಸೊ ವಿ ಆರ್ ರೈಟಿಂಗ್ ದಟ್. ಸೊ ನೋಟೋಕಾರ್ಡ್ ಈಸ್ ಪ್ರೆಸೆಂಟ್ ಇನ್ ಲಾರ್ವಲ್ ಟೈಲ್ ಅಲ್ಲಿ ಮಾತ್ರ ಇರುತ್ತೆ. ವಾಟ್ ಇಸ್ ದಿಸ್ ಇಸ್ ಇನ್. Okay, next cephalochordata. Cephalo in the sense head. Okay, here the notochord extend from head to tail. ತಲೆಯಿಂದ ಬಾಲದವರೆಗೆ ಎಕ್ಸ್ಟೆಂಡ್ ಆಗಿರುತ್ತೆ and persist throughout their life. So we are writing notochord is present here. Notochord is present. Okay, present from ಎಲ್ಲಿಂದ ಎಲ್ಲಿ ತನಕ? From head to tail ಅಂತ ಹೇಳ್ಬೋದು. ತಲೆ ತನಕ ಅಂದ್ರೆ ಪರ್ಸಿಸ್ಟ್, ತಲೆಯಿಂದ ಬಾಲ ತನಕ ಇರುತ್ತೆ. ಪರ್ಸಿಸ್ಟ್ ಥ್ರೂ ಔಟ್ ದ ಲೈಫ್. ಸೊ ಅಂದ್ರೆ ಇದು ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಮಾತ್ರ ಇರುತ್ತೆ, ಲಾರ್ವಾ ಸ್ಟೇಜ್ ಅಲ್ಲಿ ಮಾತ್ರ. ಇದು ಥ್ರೂ ಔಟ್ ದ ಲೈಫ್ ಪರ್ಸಿಸ್ಟ್ ಆಗುತ್ತೆ, ಉಳ್ಕೊಂಡಿರುತ್ತೆ. ಎಕ್ಸಾಂಪಲ್ ಆಸಿಡಿಯಾ, ಸ್ಯಾಲ್ಪಾ ಅಂಡ್ ಆಲ್ಸೋ ಡಾಲಿಯಾಲಮ್. ಎಕ್ಸಾಂಪಲ್ ಫಾರ್ ದ ಯೂರೋಕಾರ್ಡೇಟಾ. ಸಿಫೆಲೋಕಾರ್ಡೇಟಾಗೆ ಬಂದ್ರೆ ಹಿಯರ್ ಎಕ್ಸಾಂಪಲ್ ಬ್ರಾಂಕಿಯೋಸ್ಟೋಮಾ ಎಕ್ಸಾಂಪಲ್ ಕೊಡ್ಬೋದು. ನೆಕ್ಸ್ಟ್ ನೋಡೋಣ ಇವಾಗ ಕ್ಲಾಸ್ ಸೈಕ್ಲೋಸ್ಟೊಮ್ಯಾಟಾ. ಸೊ ಆಸ್ ವಿ ಹ್ಯಾವ್ ಸ್ಟಡಿಡ್ ದಿಸ್ ಕಮ್ಸ್ ಅಂಡರ್ ಆಗ್ನಾಥ ಅಂತ ಹೇಳಿದ್ರೆ ದಟ್ಸ್ ನಥಿಂಗ್ ಬಟ್ ದ ಜಾಲೆಸ್ ಆರ್ಗ್ಯಾನಿಸಮ್. ಇದಕ್ಕೆ ಜಾಸ್ ಇರೋದಿಲ್ಲ. ಏನಿದೆ ನೋಡಿ ಫೀಚರ್ ನೋಡಿದ್ರೆ ದ ಬಾಡಿ ಈಸ್ ಸಿಲಿಂಡ್ರಿಕಲ್. ಸೊ ದೇ ಆರ್ ಆಲ್ಸೋ ಎಕ್ಸ್ಕ್ಲೂಸಿವ್ಲಿ ಮರೈನ್ ಇನ್ ನೇಚರ್, ಮರೈನ್ ಆಗಿರುತ್ತೆ. ಓಕೆನಾ? ಇನ್ ಅ ಬಾಡಿ ಈಸ್ ಸಿಲಿಂಡ್ರಿಕಲ್ ಅಂಡ್ ಇಲಾಂಗೇಟೆಡ್. ಸಿಲಿಂಡ್ರಿಕಲ್ ಆಗಿರುತ್ತೆ, ಜೊತೆಗೆ ಇಲಾಂಗೇಟೆಡ್ ಆಗಿರುತ್ತೆ. ಓಕೆ, ಅಂಡ್ ದ ನೆಕ್ಸ್ಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಏನೇನಿದೆ ಅಂತ ಹೇಳಿದ್ರೆ ಸರ್ಕ್ಯುಲರ್ ಮೌತ್ ಇಸ್ ಪ್ರೆಸೆಂಟ್. ಮೌತ್ ಈಸ್ ಸರ್ಕ್ಯುಲರ್. ಯು ಕ್ಯಾನ್ ಸೇ ಸಕ್ಕರ್ ಅಂಡ್ ಸರ್ಕ್ಯುಲರ್ ಮೌತ್ ಇಸ್ ಪ್ರೆಸೆಂಟ್ ಅಂಡ್ ಆಲ್ಸೋ ಸಕ್ಕರ್. ಇಟ್ಸ್ ಅ ಸಕ್ಕಿಂಗ್ ಮೌತ್ ಯು ಕ್ಯಾನ್ ಸೇ. ಡೈರೆಕ್ಟ್ ಆಗಿ ಇದು ಸಕ್ಕರ್ ತರ ಆಕ್ಟ್ ಮಾಡುತ್ತೆ, ಸರ್ಕ್ಯುಲರ್ ಮೌತ್ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಸಮ್ ಗಿಲ್ಸ್ ಆರ್ ಪ್ರೆಸೆಂಟ್. ಇಲ್ಲಿ ಗಿಲ್ಸ್ಗಳಿರುತ್ತೆ. ಎಷ್ಟಿರುತ್ತೆ? ದೇರ್ ಆರ್ ನಿಯರ್ಲಿ ಅಬೌಟ್ 6 to 15 ಗಿಲ್ ಸ್ಲಿಟ್ಸ್ ಆರ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ದ ಕಾರ್ಟಿಲಾಜಿನಸ್ ವರ್ಟಿಬ್ರಲ್ ಕಾಲಮ್ ಇಸ್ ಪ್ರೆಸೆಂಟ್. ಈಗ ನಾವು ವರ್ಟಿಬ್ರೇಟ್ ಅಂತ ಯಾಕೆ ಹೇಳ್ತೀವಿ ಇದನ್ನ? ಇದು ವರ್ಟಿಬ್ರೇಟ್ ಅಂತ ಹೇಳಿದ್ರೆ ನೋಟೋಕಾರ್ಡ್ ಇರಲ್ಲ ಇದರಲ್ಲಿ. During the embryonic stage, the vertebral column is notochord is replaced by the vertebral column. Okay na? So cartilaginous vertebral column is present. Cartilaginous ಆಗಿರುತ್ತೆ. Okay, so ಇನ್ನೊಂದು ಏನಂತ ಹೇಳಿದ್ರೆ
ದೇ ಶೋ ಅ ವೆರಿ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕಾಲ್ಡ್ ಸ್ಪಾನಿಂಗ್. ಇದು ಸ್ಪಾನಿಂಗ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಶೋ ಮಾಡುತ್ತೆ. ಸೊ ಸ್ಪಾನಿಂಗ್ ಅಂತ ಹೇಳಿದ್ರೆ ದೇ ಯೂಶಲಿ ಮರೈನ್ ಇನ್ ನೇಚರ್, ಇದು ಮರೈನ್ ಆಗಿರುತ್ತೆ. ದೇ ಮೈಗ್ರೇಟ್ ಟು ಫ್ರೆಶ್ ವಾಟರ್, ದೇ ಮೈಗ್ರೇಟ್ ಟು ಫ್ರೆಶ್ ವಾಟರ್ ಫಾರ್ ಡ್ಯೂರಿಂಗ್ ದ ಸ್ಪಾನಿಂಗ್ ಟು ರಿಲೀಸ್ ದ ಎಗ್ ಅನ್ನ ರಿಲೀಸ್ ಮಾಡೋದಕ್ಕೋಸ್ಕರ. ಓಕೆನಾ? ಸೊ ಎಗ್ ರಿಲೀಸ್ ಮಾಡಾದ್ಮೇಲೆ ಸೊ ಏನಾಗುತ್ತೆ ಎಗೈನ್, ಸೊ ಇದು ಫ್ರೆಶ್ ವಾಟರ್ಗೆ ಹೋಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಆಫ್ಟರ್ ದಟ್ ದೇ ರಿಲೀಸಿಂಗ್ ದ ಎಗ್ ಅಂಡ್ ಒನ್ಸ್ ದ ಫರ್ಟಿಲೈಸ್ ದ ಲಾರ್ವಾ ಹ್ಯಾಸ್ ಬೀನ್ ಫಾರ್ಮ್ಡ್, ಲಾರ್ವಾ ಫಾರ್ಮೇಶನ್ ಆಗುತ್ತೆ. ಸೊ ಆಫ್ಟರ್ ಸ್ಪಾನಿಂಗ್ ದೇ ವಿಲ್ ಡೈ, ಸತ್ತೋಗ್ಬಿಡುತ್ತೆ ಅದು. ಅಂಡ್ ಲಾರ್ವಾ ಇರುತ್ತಲ್ಲ, ದಿಸ್ ವಿಲ್ ಕಮ್ ಬ್ಯಾಕ್ ಟು ದ ಮರೈನ್, ಮತ್ತೆ ಅದು ಮರೈನ್ಗೆ ಹೋಗುತ್ತೆ. ಓಕೆ, ಮರೈನ್ಗೆ ಹೋಗುತ್ತೆ. ಸೊ ಓನ್ಲಿ ಡ್ಯೂರಿಂಗ್ ಸ್ಪಾನಿಂಗ್ ದೇ ವಿಲ್ ಮೈಗ್ರೇಟ್ ಟು ದ ಫ್ರೆಶ್ ವಾಟರ್, ಅದರ್ವೈಸ್ ದೇ ಆರ್ ಎಕ್ಸ್ಕ್ಲೂಸಿವ್ಲಿ ಮರೈನ್ ಇನ್ ನೇಚರ್. ಸಿಲಿಂಡ್ರಿಕಲ್ ಬಾಡಿಯನ್ನು ಹೊಂದಿರುತ್ತೆ. ಕಾರ್ಟಿಲಾಜಿನಸ್ ವರ್ಟಿಬ್ರಲ್ ಕಾಲಮ್ ಅನ್ನು ಹೊಂದಿರುತ್ತೆ. ಸರ್ಕ್ಯುಲರ್ ಮೌತ್ ಮತ್ತೆ ಅಂದ್ರೆ ಸಕ್ಕಿಂಗ್ ಮೌತ್ ಅನ್ನು ಹೊಂದಿರುತ್ತೆ. ಇದ್ರ ಜೊತೆಗೆ ಫರ್ಟಿಲೈಸೇಷನ್ ಇಸ್ ಎಕ್ಸ್ಟರ್ನಲ್, ಫಸ್ಟ್ ಫರ್ಟಿಲೈಸೇಷನ್ ಇಸ್ ಇಂಟರ್ನಲ್. ಓಕೆ, ಅಂಡ್ ಡೈರೆಕ್ಟ್ ಡೆವಲಪ್ಮೆಂಟ್ ಆಗುತ್ತೆ ಇದರಲ್ಲಿ. ಇಂಡೈರೆಕ್ಟ್ ಡೆವಲಪ್ಮೆಂಟ್ ಆಗುತ್ತೆ, ಉಲ್ಟಾ ಹೇಳ್ಬಿಟ್ಟೆ, ಇಂಡೈರೆಕ್ಟ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್. ಸೊ ನೆಕ್ಸ್ಟ್ ಅದಾದ್ಮೇಲೆ ಇದು ಸೈಕ್ಲೋಸ್ಟೋಮ್ಯಾಟ ನಾವು ಹೇಳ್ತಾ ಇರೋದು. ಸ್ಪಾನಿಂಗ್ ಇಸ್ ದ ಮೇನ್ ಕ್ಯಾರೆಕ್ಟರ್, ರಿಮೆಂಬರ್. ಅಂಡ್ ದೀಸ್ ಆರ್ ದ ಸ್ಟ್ರಕ್ಚರ್. ಎಷ್ಟಿದೆ ನೋಡ್ಕೊಳ್ಳಿ ಇಲ್ಲಿ, ಅಂದ್ರೆ ನೆನ್ಪಿಡ್ಕೊಬೇಕಾಗಿರೋದು ಎಷ್ಟಿರುತ್ತೆ ಅಂತ. 6 to 15 ಗಿಲ್ ಸ್ಲಿಟ್ಸ್ ಆರ್ ಪ್ರೆಸೆಂಟ್ ಅಂತ ಹೇಳ್ಬಿಟ್ಟು ಸೈಕ್ಲೋಸ್ಟೊಮ್ಯಾಟ ಜಾಲೆಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಪೆಟ್ರೋಮೈಸಾನ್, ಲ್ಯಾಂಪ್ರೆ ಅಂಡ್ ಮಿಕ್ಸಿನ್, ಹ್ಯಾಕ್ ಫಿಶ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾಂಡ್ರಿಕ್ಟೈಸ್. ಸೊ ಇಲ್ಲಿ ಕಾಂಡ್ರಿಕ್ಟೈಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಫಿಶಸ್ whose endoskeleton is made of cartilaginous tissue. Here the endoskeleton is made of cartilaginous tissue. ಕಾರ್ಟಿಲಾಜಿನಸ್ ಇಂದ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ದೇ ಆರ್ ಆಲ್ಸೋ ಎಕ್ಸ್ಕ್ಲೂಸಿವ್ಲಿ ಮರೈನ್. ಎಲ್ಲವೂ ಕೂಡ ಇರಲ್ಲ, ಎಕ್ಸ್ಕ್ಲೂಸಿವ್ಲಿ ಅಂತ ಹೇಳಿದ್ರೆ ಅಲ್ಲಿಗೆ ಆಗ್ಬಿಡುತ್ತೆ. ಸೊ ಮರೈನ್ ಅಲ್ಲಿ ಇರುತ್ತೆ, ಇಲ್ಲೂ ಕೂಡ ಇರುತ್ತೆ ಅಂತ ಅರ್ಥ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಈಗ ಮೇನ್ ಆಗಿ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ. ದ ಬಾಡಿ ಇಸ್ ಸ್ಟ್ರೀಮ್ ಲೈನ್ಡ್, ಇಲಾಂಗೇಟೆಡ್. ಬಾಡಿ ಸ್ಟ್ರೀಮ್ ಲೈನ್ ಆಗಿರುತ್ತೆ, ಇಲಾಂಗೇಟೆಡ್ ಆಗಿರುತ್ತೆ. ಜೊತೆಗೆ ದೇ ಆರ್ ಹ್ಯಾವಿಂಗ್ ದ ಕ್ಲಾಸ್ಪರ್ಸ್ ಇನ್ ಮೇಲ್. ಮೇಲಲ್ಲಿ ಕ್ಲಾಸ್ಪರ್ಸ್ಗಳನ್ನ ನೋಡ್ಬಿಟ್ಟು ನಾವು ಅದನ್ನು ಫೈಂಡ್ ಔಟ್ ಮಾಡಬಹುದು, ಇದು ಮೇಲಾ ಇಲ್ಲ ಅಂತ, ಫಿಮೇಲ್ ಅಂತ ಹೇಳ್ಬಿಟ್ಟು. Next, you can observe the mouth is ventral here. So in this case, the mouth is ventral. Difference ನೋಡಿ, ಇವಾಗ ತುಂಬಾನೇ ಡಿಫರೆನ್ಸ್ ಗಳಿದೆ. ಯಾವ್ಯಾವುದಕ್ಕೆ? ದ ಡಿಫರೆನ್ಸ್ ಬಿಟ್ವೀನ್ ಕಾಂಟ್ರಿಕ್ಟೈಸ್ ಮತ್ತೆ ಆಸ್ಟ್ರಿಕ್ಟೈಸ್ ಗಳನ್ನ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಅಥವಾ ಪೇರಿಂಗ್ ಅಲ್ಲಿ ಕೇಳಿದಾಗ ನೆನ್ಪಿಡ್ಕೊಬೇಕು. ಸೊ ಮೌತ್ ಈಸ್ ವೆಂಟ್ರಲ್ ಒಂದು. ಅಂಡ್ ಗಿಲ್ಸ್ ಆರ್ ದ ರೆಸ್ಪಿರೇಟರಿ ಆರ್ಗನ್ಸ್. ಗಿಲ್ಸ್ ಆರ್ ಪ್ರೆಸೆಂಟ್. ಸೊ ವಿತೌಟ್ operculum. Operculum in the sense the covering of the gills. Here the gills are not covered by the operculum ಅಂತ ಹೇಳ್ಬೋದು. They are open ಆಗಿರುತ್ತೆ. Next, the body doesn't have scales. ಇದ್ರ ಮೇಲೆ ದೊಡ್ಡ ಸ್ಕೇಲ್ಸ್ಗಳಿಲ್ಲ, ಬಟ್ ಸ್ಮಾಲ್ ಸ್ಕೇಲ್ಸ್ ಆರ್ ಪ್ರೆಸೆಂಟ್. We used to call them as placoid scales. Placoid scales are present. So here placoid scales are present, you can say. Next, fertilization ಗೆ ಬಂದ್ರೆ ಸೊ ಅಲ್ಲೂ ಕೂಡ ಅಷ್ಟೇನೆ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಷನ್ ಇರುತ್ತೆ. ಇಲ್ಲೂ ಕೂಡ ಇನ್ನೆಲ್ಲ ಮುಂದೆ ಬರೋದೆಲ್ಲ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಷನ್. ಸೊ ಆಲ್ ಆರ್ ಹ್ಯಾವಿಂಗ್ ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಷನ್ ಓನ್ಲಿ. ಹಿಯರ್ ಆಲ್ಸೋ, ಸೊ ನೌ ವಿ ಆರ್ ಟಾಕಿಂಗ್ ಅಬೌಟ್ ದ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್ ಫರ್ಟಿಲೈಸೇಷನ್. ಸೆಕ್ಸಸ್ ಆರ್ ಸೆಪರೇಟ್. ಓಕೆ, ಎಲ್ಲ ವರ್ಟಿಬ್ರೇಟ್ಸ್ ಗಳಲ್ಲೂ ಕೂಡ ಸೆಕ್ಸ್ ಸೆಪರೇಟ್ ಆಗಿರುತ್ತೆ. ಸೊ ಇಂಟರ್ನಲ್ ಫರ್ಟಿಲೈಸೇಷನ್. ಓಕೆ, ಅಂಡ್ ವಿವಿಪ್ಯಾರಸ್ ನೆನ್ಪಿಡ್ಕೊಳ್ಳಿ ಇದನ್ನ. ಯಾಕೆಂತ ಹೇಳಿದ್ರೆ ಈ ಡಿಫರೆನ್ಸ್ಗಳು ಕೇಳಿದಾಗ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದು. ಓಕೆ, ಸೊ ವಾಟ್ ಆರ್ ದೇ? ಮೌತ್ ಈಸ್ ವೆಂಟ್ರಲ್, ಕೆಳಭಾಗದಲ್ಲಿದೆ. ಗಿಲ್ಸ್ ವಿತೌಟ್ ಒಪೆರ್ಕ್ಯುಲಮ್, ಇಲ್ಲಿ ಗಿಲ್ಸ್ ಓಪನ್ ಇರುತ್ತೆ, ಒಪೆರ್ಕ್ಯುಲಮ್ ಇರೋದಿಲ್ಲ. ಸೊ ಪ್ಲಾಕಾಯ್ಡ್ ಸ್ಕೇಲ್ಸ್ ಆರ್ ಪ್ರೆಸೆಂಟ್ ಹಿಯರ್. ಓಕೆ, ದಟ್ ಈಸ್ ವೆರಿ ಟಫ್, ತುಂಬಾ ಟಫ್ ಆಗಿರುತ್ತೆ. ಸೊ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್ ಆಗಿರುತ್ತೆ. ವಿವಿಪ್ಯಾರಸ್ ಮೀನ್ಸ್ ದೇ ಪ್ರೊಡ್ಯೂಸ್ ಯಂಗ್ ಒನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಎಕ್ಸಾಂಪಲ್ ಬಂದ್ರೆ ಸ್ಕಾಲಿಯೋಡಾನ್, ಡಾಗ್ ಫಿಶ್, ಪ್ರಿಸ್ಟಿಸ್, ಸಾಫಿಶ್ ಅಂಡ್ ವಾಟ್ ಇಸ್ ದಟ್, ಕಾರ್ಕೋಡಾನ್, ಗ್ರೇಟ್ ವೈಟ್ ಶಾರ್ಕ್ ಅಂತ ಹೇಳ್ತೀವಿ. ಇನ್ ಅ ಟ್ರೈಗಾನ್, ಸ್ಟಿಂಜ್ರೇ. ಸೊ ಇದೆಲ್ಲ ಎಕ್ಸಾಂಪಲ್ಗಳು ಇದಕ್ಕಾಗತ್ತೆ. ಸೊ ದೀಸ್ ಆರ್ ದ ಕಾರ್ಟಿಲಾಜಿನಸ್ ಫಿಶಸ್. ವಿ ಕ್ಯಾನ್ ಸೇ ಕಾಂಟ್ರಿಕ್ಟೈಸ್. ಕಾರ್ಟಿಲಾಜಿನಸ್ ಅನ್ನೋ ವರ್ಡ್ ಬಂದಾಗ ಟಿಶ್ಯೂ ವರ್ಡ್ ಬಂದ್ಬಿಡ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಬನ್ನಿ. ಕ್ಲಾಸಸ್ ಆಸ್ಟ್ರಿಕ್ಟೈಸ್ಗೆ ಬಂದ್ರೆ,
ಆಸ್ಟಿಕ್ಟೈಸ್ ಮತ್ತೆ ಕಾಂಟ್ರಿಕ್ಟೈಸ್ ಎರಡಕ್ಕೂ ನಾವು ಡಿಫ್ರೆನ್ಸ್ ನೋಡ್ತಾ ಇದ್ದೀವಿ. ಈಗ ಇಲ್ಲಿ ಹಾರ್ಟ್ ಚೇಂಬರ್ಸ್ಗಳನ್ನು ಕೂಡ ತಿಳ್ಕೋಣ ಯಾವ ತರ ಆಗುತ್ತೆ ಅಂತ ಹೇಳಿ. ಸೊ ಆಸ್ಟಿಕ್ಟೈಸ್, they are having the endoskeleton which is made of bone. Okay, here the endoskeleton, you can say endoskeleton is bony. ಇದು ಬೋನಿ ಎಂಡೋಸ್ಕೆಲಿಟನ್ ಹೊಂದಿರುತ್ತೆ. ಇನ್ನು ಉಳಿದಾಗೆ ಎಲ್ಲ ಡಿಫರೆನ್ಸ್ಗಳು ನೋಡಿ. ಹಿಯರ್ ದ ಟರ್ಮಿನಲ್ ಮೌತ್ ಇಸ್ ಪ್ರೆಸೆಂಟ್, and the operculum is present. Means gills are covered by the operculum, and paired fins are present. You can say paired fins are there. Pectoral and pelvic fins, dorsal and ventral fin, paired fins are present. And then next, the scales are present. They are called cycloid or ctenoid, ganoid and ctenoid. ಸೊ 3 ತರ ಸ್ಕೇಲ್ಸ್ ಗಳಿರುತ್ತೆ. ಒಂದು ಗೆನಾಯ್ಡ್ ಸ್ಕೇಲ್ಸ್, ಸೈಕ್ಲಾಯ್ಡ್ ಆರ್ ಟೀನಾಯ್ಡ್ ಸ್ಕೇಲ್ಸ್ ಆರ್ ಪ್ರೆಸೆಂಟ್ ಹಿಯರ್. ಓಕೆ, ನೆಕ್ಸ್ಟ್ ಇದೆಲ್ಲ ಅಪೋಸಿಟ್ ಆಗಿ ಬರೀತಾ ಇರೋದು ಯಾವುದಕ್ಕೆ? ವೆನ್ ಇಟ್ ಕಮ್ಸ್ ಟು ದ ಕಾಂಟ್ರಿಕ್ಟೈಸ್. ಸೊ ವಿ ನೀಡ್ ಟು ಟಾಕ್ ಅಬೌಟ್ ದ ಸರ್ಕ್ಯುಲೇಟರಿ ಸಿಸ್ಟಮ್. ಆಲ್ಮೋಸ್ಟ್ ಆಲ್ ವರ್ಟಿಬ್ರೇಟ್ಸ್ ಆರ್ ಹ್ಯಾವಿಂಗ್ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಕ್ಲೋಸ್ಡ್. ಓಕೆ, ಆಮೇಲೆ ಹಾರ್ಟ್ ಚೇಂಬರ್ಸ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಈಗ ಎರಡಕ್ಕೂ ಡಿಫ್ರೆನ್ಸ್ ತಿಳ್ಕೊಂಡ್ಬಿಡೋಣ. ಸೊ ಇದರಲ್ಲಿ ಫರ್ಟಿಲೈಸೇಷನ್ ಎಕ್ಸ್ಟರ್ನಲ್ ಆಗಿರುತ್ತೆ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಓಕೆ, ಇನ್ನು ಆಲ್ ಆರ್ ಓವಿಪ್ಯಾರಸ್. ಸೊ ಅಲ್ಲಿ ಪ್ರೀವಿಯಸ್ ಅಲ್ಲಿ ನೋಡಿದಾಗ ಎರಡಕ್ಕೂ ಕಂಪೇರ್ ಮಾಡ್ತಾ ಇದೀವಿ. ಸೊ ಮೌತ್ ಈಸ್ ವೆಂಟ್ರಲ್ ಇನ್ ದ ಕಾಂಟ್ರಿಕ್ಟೈಸ್, ಹಿಯರ್ ಇಟ್ ಇಸ್ ದ ಟರ್ಮಿನಲ್. Their operculum is absent, here it is present. Their placoid scales are present. They are present in the teeth as well, backwardly directed. So you can say here the cycloid, ctenoid, ganoid scales are present. Unpaired fins are present there. Here paired fins are present, paired fins. Next, fertilization is external here, and there it was internal. And oviparous, so they are ವಿವಿಪ್ಯಾರಸ್. ವಿವಿಪ್ಯಾರಸ್ ಅಂತ ಹೇಳಿದ್ರೆ ಗಿವ್ ಬರ್ತ್ ಟು ಯಂಗ್ ಒನ್ಸ್, ಮರಿ ಹಾಕತ್ತೆ ಅಂತ. ಓವಿಪ್ಯಾರಸ್ ಮೀನ್ಸ್ ವಿಚ್ ಲೇ ದ ಎಗ್ಸ್, ಮೊಟ್ಟೆಗಳನ್ನ ಹಿಡೋದು. ಸೊ ಇವಾಗ ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ, ಎಕ್ಸೋಸೀಟಸ್. ಕಾಮನ್ ಆಗಿ ನಿಮಗೆ ಗೊತ್ತಿದೆ ಎಕ್ಸೋಸೀಟಸ್ ಅಂತ ಹೇಳಿದ್ರೆ ಫ್ಲೈಯಿಂಗ್ ಫಿಶ್ ಅಂತ, ಹಾರುತ್ತೆ ಅದು. ಹಿಪ್ಪೋಕ್ಯಾಂಪಸ್, ಲ್ಯಾಬಿಯೋರೋಹಿತ, ಕ್ಯಾಟ್ಲಾ, ಕ್ಲಾರಿಯಾಸ್, ಬ್ಯಾಟಾ, ಫೈಟಿಂಗ್ ಫಿಶ್, ಅಂಡ್ ಆಲ್ಸೋ ಟೀರೋಫಿಲಮ್, ಏಂಜಲ್ ಫಿಶ್. ಅಂದ್ರೆ ಅಕ್ವೇರಿಯಂ ಫಿಶ್ಗಳು, ಫ್ರೆಶ್ ವಾಟರ್ ಫಿಶ್ಗಳು, ಮರೈನ್ ಫಿಶ್ಗಳು. ಸೊ ದೀಸ್ ಆರ್ ಮರೈನ್ ಫಿಶ್ ಅಂಡ್ ದೀಸ್ ಆರ್ ಫ್ರೆಶ್ ವಾಟರ್ ಫಿಶಸ್, ಫ್ರೆಶ್ ವಾಟರ್. ಓಕೆ, ದೀಸ್ ಆರ್ ಅಕ್ವೇರಿಯಂ ಫಿಶಸ್. ಓಕೆ, ನೆನ್ಪಿಟ್ಕೊಬೇಕು ಅದನ್ನೆಲ್ಲ. ಸೊ ಇವಾಗ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ನ ತಿಳ್ಕೊಳ್ಳೋಣ, ತುಂಬಾನೇ ಇಂಪಾರ್ಟೆಂಟ್ ಆಗಿ. ಸೊ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕಂಪ್ಲೀಟ್, ಯು ಕ್ಯಾನ್ ಸೇ. ನೆಕ್ಸ್ಟ್, ರೆಸ್ಪಿರೇಷನ್ ಕ್ಯಾನ್ ಬಿ ಡನ್ ಇನ್ ಆರ್ ಬೈ. ರೆಸ್ಪಿರೇಷನ್ ಯಾವ್ದ್ರ ಮುಖಾಂತರ ಆಗುತ್ತೆ ಅಂದ್ರೆ, ಸೊ ಥ್ರೂ ದ ಗಿಲ್ಸ್ ಮುಖಾಂತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಎಕ್ಸ್ಕ್ರೀಷನ್ ಕೂಡ ಅಷ್ಟೇ, ಕಿಡ್ನಿ ಇರುತ್ತೆ. ದೇ ಆರ್ ಎಕ್ಸ್ಕ್ರೀಟಿಂಗ್ ಥ್ರೂ ದ ಏನಸ್ ಓನ್ಲಿ. ವಿ ನೀಡ್ ಟು ಟಾಕ್ ಅಬೌಟ್ ದ ನರ್ವಸ್ ಸಿಸ್ಟಮ್ ಅಲ್ಲಿ ಬ್ರೈನ್ ಇರುತ್ತೆ, ಸ್ಪೈನಲ್ ಕಾರ್ಡ್, ಇನ್ನು ನೋಟೋ ಕಾರ್ಡ್, ಎವ್ರಿಥಿಂಗ್ ಇಸ್ ಪ್ರೆಸೆಂಟ್. ಅದನ್ನು ಕೂಡ ಇನ್ನೊಂದು ಯಾವುದು ನಾವು ಮೇನ್ ಆಗಿ ಹೇಳ್ಬೋದು, ಎಸ್, ಸರ್ಕ್ಯುಲೇಟರಿ ಸಿಸ್ಟಮ್, ವೆರಿ ಇಂಪಾರ್ಟೆಂಟ್. ಸರ್ಕ್ಯುಲೇಟರಿ ಸಿಸ್ಟಮ್. ಹಾರ್ಟ್ ಇಸ್ ಪ್ರೆಸೆಂಟ್. ಹಾರ್ಟ್ ಈಸ್ ಹ್ಯಾವಿಂಗ್ 2 chambers. 2 ಚೇಂಬರ್ಸ್ಗಳು ಮಾತ್ರ ಇರುತ್ತೆ. 2 chambered heart is present. So one is ventricle, and second one is, another one is the atrium. See, atrium and ventricle. So here both oxygenated and deoxygenated blood, so they fuse together, mix together. ಹಾಗಾಗಿ ಇಲ್ಲಿ ಯಾವುದೇ ತರ ಸೆಪರೇಷನ್ ಆಗಲ್ಲ. ದೇ ಆರ್ ನಾಟ್ ಏಬಲ್ ಟು ಮೇಂಟೈನ್ ದ ಬಾಡಿ ಟೆಂಪರೇಚರ್. ಸೊ ಹೆನ್ಸ್ ದೇ ಆರ್ ಕಾಲ್ಡ್ ಪಾಯ್ಕಿಲೋಥರ್ಮ್ಸ್. ಅಂದ್ರೆ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ಗಳಾಗಿರುತ್ತೆ, ಕೋಲ್ಡ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್ಗಳಾಗಿರುತ್ತೆ. ಓಕೆನಾ? ಸೊ ಇದು ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಬಂದಾಗ, ಸೊ ಜೊತೆಗೆ ಕ್ಲೋಸ್ ಟೈಪ್ ಅಂತ ನೀವು ಹೇಳ್ಬೋದು. ಕ್ಲೋಸ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಪ್ರೆಸೆಂಟ್ ಅಂತ. ಇನ್ನು ಫರ್ಟಿಲೈಸೇಷನ್, ಆಸ್ ಐ ಸೆಡ್, ಹಿಯರ್ ಇನ್ ಮೋಸ್ಟ್ ಆಫ್ ದ ಫಿಶಸ್, ಕೆಲವು ಫಿಶಸ್ಗಳಂತ ಬಂದ, ಎಸ್ಪೆಷಲಿ
ನಾವು ಆಸ್ಟಿಕ್ ಥೈಸ್ ಅಂತ ಬಂದಾಗ ಫರ್ಟಿಲೈಸೇಷನ್ ಯಾವಾಗಲೂ ಕೂಡ ಎಕ್ಸ್ಟರ್ನಲ್ ಆಗಿರುತ್ತೆ. ಜೊತೆಗೆ ಯಾವುದು ದೇ ಆರ್ ಓವಿಪ್ಯಾರಸ್ ಎಗ್ ಲೇಯಿಂಗ್ ಆರ್ಗ್ಯಾನಿಸಮ್ಸ್ಗಳಾಗಿರುತ್ತೆ ಓವಿಪ್ಯಾರಸ್. ಸೊ ಯು ನೋ ಹಿಪ್ಪೋಕ್ಯಾಂಪಸ್, ಬೋನಿ ಫಿಶ್ಗಳಿಗೆ ಎಕ್ಸಾಂಪಲ್ ಹಿಪ್ಪೋಕ್ಯಾಂಪಸ್ ಕೊಟ್ಟು. ಸೊ ಅಲ್ಲಿ ಮತ್ತೆ ಲ್ಯಾಬಿಯೋ ರೋಹಿತ ಅಲ್ಲಿ ಕಾಮನ್ ಆಗಿ ಏನಂತ ಹೇಳಿದ್ರೆ ಓವಿವಿಪ್ಯಾರಸ್ ಅಂತ ಹೇಳ್ತೀವಿ. ಮೇಲ್ ಹಿಪ್ಪೋಕ್ಯಾಂಪಸ್ ಹ್ಯಾಸ್ ಟು ಪ್ರೊಡ್ಯೂಸ್ ದ ಫೀಮೇಲ್ ಒನ್, ಮೇಲ್ ಒನ್ ಪ್ರೊಡ್ಯೂಸಸ್ ದ ಯಂಗ್ ಒನ್ ಅನ್ನ ಮೇಲ್ ಹಿಪ್ಪೋಕ್ಯಾಂಪಸ್ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಪೇರೆಂಟಲ್ ಕೇರ್ ಅಲ್ಲಿ ನಾವು ತಿಳ್ಕೊಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಆಸ್ಟಿಕ್ ಥೈಸ್ ಅಲ್ಲಿ ಆಸ್ ಐ ವಾಸ್ ಎಕ್ಸ್ಪ್ಲೈನಿಂಗ್ ದಟ್. ಸೊ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅದನ್ನೆಲ್ಲ ನೆನ್ಪಿಡ್ಕೊಳ್ಳಿ. ಯಾವ್ದು ನೆನ್ಪಿಡ್ಕೊಬೇಕು? ಒಂದು ಹಾರ್ಟ್ ಚೇಂಬರ್ಸ್ ಎಷ್ಟಿರುತ್ತೆ? 2 ಚೇಂಬರ್ಸ್ ಇರುತ್ತೆ. 2 ಚೇಂಬರ್ಡ್ ಹಾರ್ಟ್ ಇಸ್ ಪ್ರೆಸೆಂಟ್. ಸೊ ನೆಕ್ಸ್ಟ್ ಅದೇನಾಗಿರುತ್ತೆ? ಪಾಯಿಕಿಲೋಥಮ್ಸ್ ಆಗಿರುತ್ತೆ. ಪಾಯಿಕಿಲೋಥಮ್ಸ್ ಇನ್ ದ ಸೆನ್ಸ್ ಕೋಲ್ಡ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್. ದೇ ಕಾಂಟ್ ಮೇಂಟೈನ್ ದ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ದೇರ್ ಬಾಡಿ ಟೆಂಪರೇಚರ್ ವೇರೀಸ್ ಅಕಾರ್ಡಿಂಗ್ ಟು ದ ಸರೌಂಡಿಂಗ್ ಟೆಂಪರೇಚರ್, ವೇರಿ ಆಗ್ತಾ ಇರುತ್ತೆ. ಸೊ ಅದೇ ಥರ ವೆನ್ ಇಟ್ ಕಮ್ಸ್ ಟು ದ ನೆಕ್ಸ್ಟ್ ಒನ್ ಲೈಕ್ ರೀಪ್ರೊಡಕ್ಷನ್ಗೆ ಬಂದಾಗಲೂ ಕೂಡ ನೀವು ಅದನ್ನು ನೆನ್ಪಿಡ್ಕೊಬೇಕು. ಯಾವುದದು? ದೇ ಆರ್ ದ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಒಂದು ಎಕ್ಸ್ಟರ್ನಲ್ಲು, ಇನ್ನೊಂದೇನಂತ ಹೇಳಿದ್ರೆ ಓವಿಪ್ಯಾರಸ್ ಅಂತ, ಓವಿಪ್ಯಾರಸ್. ಸೊ ಹಿಯರ್ ಯು ಕ್ಯಾನ್ ಸಿ ದ ಹಿಪ್ಪೋಕ್ಯಾಂಪಸ್ ಯಾವ ಥರ ಇರುತ್ತೆ. ಆ್ಯಂಡ್ ಹಿಯರ್ ದಿಟ್ ಈಸ್ ಹ್ಯಾವಿಂಗ್ ದ ಬ್ರೂಡ್ ಪೌಚ್. ಇದರಲ್ಲಿ ಬ್ರೂಡ್ ಪೌಚ್ ಇರುತ್ತೆ ಆಸ್ ಜಸ್ಟ್ ಲೈಕ್ ಎ ಮಾರ್ಸುಪಿಯಲ್ಸ್, ಅಂದರೆ ಮಾರ್ಸುಪಿಯಲ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಬ್ರೂಡ್ ಪೌಚ್ ಆರ್ಗ್ಯಾನಿಸಮ್ಸ್. ಸೊ ದೇ ಪ್ರೊಡ್ಯೂಸಸ್ ದ ಯಂಗ್ ಒನ್ಗಳನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಓವಿವಿಪ್ಯಾರಸ್ ಒಳಭಾಗದಲ್ಲಿ ಫರ್ಟಿಲೈಸ್ ಆಗಿ ನಂತರ ಅದು ಮರಿಗಳು ಹೊರಗಡೆ ಬರೋದು ಓವಿವಿಪ್ಯಾರಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ ಆಂಫಿಬಿಯನ್ಸ್ ಅಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಎಸ್ ವಿ ನೋ ದಟ್. ಕಾಮನ್ ಆಗಿ ಬೇರೆದೆಲ್ಲ ಬರೆಯೋದು ಬೇಡ, ಸಿಂಪಲ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕಂಪ್ಲೀಟ್. ಮೈನ್ ಆಗಿ ತಿಳ್ಕೊಬೇಕಾಗಿರೋದು ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕಂಪ್ಲೀಟ್. ಅಂಡ್ ಸೆಕೆಂಡ್ ಒನ್ ಈಸ್ ದ ರೆಸ್ಪಿರೇಷನ್ ಕ್ಯಾನ್ ಬಿ ಡನ್ ಥ್ರೂ ವಾಟ್ ಈಸ್ ದಟ್? 2 ಮುಖಾಂತರ ನಡೆಯುತ್ತೆ. ಸೊ ಒನ್ ಈಸ್ ಥ್ರೂ, ಡೈರೆಕ್ಟ್ ಆಗಿ ಬರೆಯೋಣ, ಪಲ್ಮೋನರಿ ರೆಸ್ಪಿರೇಷನ್. ಅಂಡ್ ಸೆಕೆಂಡ್ ಒನ್ ಈಸ್ ಕ್ಯೂಟೇನಿಯಸ್ ರೆಸ್ಪಿರೇಷನ್ ಮೀನ್ಸ್ ಅದರ ಅರ್ಥ ಏನಿರ್ಬೋದು? ಹಿಯರ್ ದ ರೆಸ್ಪಿರೇಟರಿ ಆರ್ಗನ್ಸ್ ಆರ್ ದ ಸ್ಕಿನ್ ಮುಖಾಂತರ ರೆಸ್ಪೈರ್ ಮಾಡುತ್ತೆ, ಲಂಗ್ಸ್ ಮುಖಾಂತರ ರೆಸ್ಪೈರ್ ಮಾಡುತ್ತೆ, ಜೊತೆಗೆ ಗಿಲ್ಸ್ ಮುಖಾಂತರ ರೆಸ್ಪೈರ್ ಮಾಡುತ್ತೆ, ಬಕಲ್ ಕ್ಯಾವಿಟಿಯನ್ನ ಯೂಸ್ ಮಾಡುತ್ತೆ. ಸೊ ರೆಸ್ಪಿರೇಟರಿ ಆರ್ಗನ್ಸ್ ಆಯಿತು. ಸೊ ಇಫ್ ದೇ ಆರ್ ಇನ್ ವಾಟರ್ನಲ್ಲಿದ್ದಾಗ ಥ್ರೂ ದ ಸ್ಕಿನ್ ದೇ ವಿಲ್ ಟೇಕ್ ದ ಆಕ್ಸಿಜನ್ ಅಂಡ್ ಲೀವ್ ದ ಕಾರ್ಬನ್ ಡೈಆಕ್ಸೈಡ್ ಬೈ ದ process called diffusion. So dissolved oxygen ಅದು ತೆಗೆದುಕೊಳ್ಳುತ್ತೆ. And you can observe the body parts and you can label them as 2 important parts. So one is the head region and second one is the trunk region. Head and the trunk region. And bearing the nostril irutte. Okay, nostril is present and eyes are present. Here you can see the external tympanum. Illi eardrum irutte. Eardrum, or you can say the tympanum is present. Okay, so next, here 4 limbs are present. 4 limbs having 4 digits. 4 limbs alli 4 digits ಗಳು ಮಾತ್ರ ಇರುತ್ತೆ. 4 digits are present ಅಂದ್ರೆ 4 ಬೆರಳುಗಳು ಮಾತ್ರ ಇರುತ್ತೆ. Hind limbs here longer than the 4 limbs, ಉದ್ದ ಇರುತ್ತೆ. 5 digits are present. Hence you can say pentadactyla, ಹಿಂಭಾಗದಲ್ಲಿ pentadactyla ಇರುತ್ತೆ. Next, moist skin is present. Always moist. Mucus producing glands are present. ಇಲ್ಲಿ mucus ಏನಾಗುತ್ತೆ? ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್, when it comes to heart, ಈಗ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾರ್ಟ್ ಈಸ್ 3 ಚೇಂಬರ್ಡ್. ಇದರಲ್ಲಿ ಮತ್ತೆ ರೆಪ್ಟೈಲ್ಸ್ಗಳಲ್ಲಿ 3 ಚೇಂಬರ್ಡ್ ಆಗಿರುತ್ತೆ. ಸೊ ಅದರಲ್ಲಿ 2 are atria. So one is ventricle. So here also the both oxygenated and deoxygenated blood gets mixed up. Eradu kuda mix up agutte. So that you can say they are also poikilotherms anta helbodu. They are not able to maintain the body temperature, constant body temperature na maintain ಮಾಡೋದಿಕ್ಕೆ ಆಗಲ್ಲ. ಇನ್ನು excretory ಗೆ ಬಂದಾಗ, so mesonephric kidneys are present, you can say. ಅದರಲ್ಲೂ ಕೂಡ ಬೇರೆ ಬೇರೆ ಪಾರ್ಟ್ಸ್ಗಳು ನೋಡಿರ್ತೀರ ನೀವು. ಕ್ಲೋಆಕಾ ಇರುತ್ತೆ, ಬಿಡ್ರಿಸ್ ಕೆನಾಲ್ ಇರುತ್ತೆ, ಕಿಡ್ನಿ, ಫ್ಯಾಟ್
ಬಾಡೀಸ್, ಎವ್ರಿಥಿಂಗ್ ಯು ಹ್ಯಾವ್ ಸ್ಟಡಿಡ್ ಅಂಡರ್ ದ ಫ್ರಾಗ್ ಕಾನ್ಸೆಪ್ಟ್. ಹೌದಲ್ವಾ? ಎಲ್ಲಿ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅನಿಮಲ್ಸ್ ಟಾಪಿಕ್ ಅಲ್ಲಿ ತಿಳ್ಕೊಂಡಿರ್ತೀರಾ. ಸೊ ನೆಕ್ಸ್ಟ್ ಇಲ್ಲಿ PYQs ಆಯಿತು. ನಾವು ವಿ ನೀಡ್ ಟು ಟಾಕ್ ಅಬೌಟ್ ದ ನರ್ವಸ್ ಸಿಸ್ಟಮ್. ಇದರಲ್ಲಿ ಮತ್ತೆ ನೆಕ್ಸ್ಟ್ ರೆಪ್ಟೈಲ್ಸ್ಗಳಲ್ಲಿ 12 pairs ಆಫ್ ಕ್ರೇನಿಯಲ್ ನರ್ವ್ಸ್ ಆರ್ ಪ್ರೆಸೆಂಟ್. ಯು ಕ್ಯಾನ್ ಸೇ 12 pairs ಆಫ್ ಕ್ರೇನಿಯಲ್ ನರ್ವ್ಸ್ ಆರ್ ಪ್ರೆಸೆಂಟ್. ಕ್ರೇನಿಯಲ್ ನರ್ವ್ಸ್ ಆರ್ ಪ್ರೆಸೆಂಟ್. ಇನ್ನು ಫೈನಲ್ ಆಗಿ ರೀಪ್ರೊಡಕ್ಷನ್ ಬರೀಬೇಕು. ರೀಪ್ರೊಡಕ್ಷನ್ ಅಲ್ಲಿ ಏನಾಗಿರುತ್ತೆ? ದೇ ಆರ್ ರೀಪ್ರೊಡ್ಯೂಸಿಂಗ್ ಸೆಕ್ಶುಯಲಿ. ಎಲ್ಲವೂ ಕೂಡ, ಎಲ್ಲ ವರ್ಟಿಬ್ರೇಟ್ಸ್ ಕೂಡ ಸೆಕ್ಶುಯಲಿನೇ ರೀಪ್ರೊಡ್ಯೂಸ್ ಮಾಡೋದು. ಯೂನಿಸೆಕ್ಶುಯಲ್ ಆಗಿರುತ್ತೆ. ದಟ್ ಮೀನ್ಸ್ ಸೆಕ್ಸಸ್ ಆರ್ ಸೆಪರೇಟ್, ಡೈಯೇಷಿಯಸ್ ಅಂತ ಹೇಳ್ತೀವಿ. ಫರ್ಟಿಲೈಸೇಷನ್ ಇಸ್ ಎಕ್ಸ್ಟರ್ನಲ್. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಇದೆ, ಫರ್ಟಿಲೈಸೇಷನ್. ಸೊ ಅದಾದ್ಮೇಲೆ ಇನ್ನೊಂದೇನು ಹೇಳ್ಬೋದು ಇವಾಗ ನಾವು? ವಿ ಕ್ಯಾನ್ ಸೇ ಇಂಡೈರೆಕ್ಟ್ ಡೆವಲಪ್ಮೆಂಟ್. ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ. ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಲಾರ್ವಾ ಸ್ಟೇಜ್ ಇಸ್ ಪ್ರೆಸೆಂಟ್. ಸೊ ಎಸ್ಪೆಷಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಫ್ರಾಗ್ ಈಸ್ ಆರ್ ದ ದಿಸ್ ಎಂಟೈರ್ ಆಂಫಿಬಿಯನ್ ಇಸ್ ಮೆಟಾಮಾರ್ಫೋಸಿಸ್. ಮೆಟಾಮಾರ್ಫೋಸಿಸ್ ಅಂತ ಹೇಳಿ, ಮೆಟಾಮಾರ್ಫೋಸಿಸ್. ಹಾಗಂತ ಹೇಳಿದ್ರೆ ಏನು? ದೇ ಯೂಶುವಲಿ ಶೋ ಚೇಂಜಸ್. ಲಾರ್ವಾ ದಟ್ ಬಿಕಮ್ಸ್ an adult, ಅದು ಅಡಲ್ಟ್ ಆಗುತ್ತೆ. ಸೊ ದ ಸೀರೀಸ್ ಆಫ್ ಚೇಂಜಸ್ that takes place when the larva becomes an adult is called metamorphosis. ರೂಪ ಪರಿವರ್ತನೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, that can be seen here only. And also the legs are a webbed feet. ಅಂದ್ರೆ ಲೆಗ್ಸ್ ಏನಿರುತ್ತೆ ಅವುಗಳಿಗೆ ನಾವು ವೆಬ್ಡ್ ಅಂತ ಹೇಳ್ತೀವಿ. ಲಿಮ್ಸ್ ಯು ಕ್ಯಾನ್ ಸೇ, ಅವುಗಳಲ್ಲಿ ಜಾಲಪಾದ ಇರುತ್ತೆ. ಸೊ ನೀವು ಈ ತರ ಲೆಗ್ ಅನ್ನ ಕನ್ಸಿಡರ್ ಮಾಡಿದ್ರೆ ದೇರ್ ಯು ಕ್ಯಾನ್ ಅಬ್ಸರ್ವ್ ಲೈಕ್ ದಿಸ್ ವೆಬ್ಡ್ feet or digits are present, you can say. ಸೊ ಫರ್ಟಿಲೈಸೇಷನ್ ಆಯಿತು, ಮತ್ತೆ ಯಾವ ಥರ ಇರುತ್ತೆ ಅಂತ ಗೊತ್ತಾಯಿತು. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನೆನಪಿಟ್ಕೊಳ್ಳಿ. ಅಲೈಟಿಸ್, ಮಿಡ್ ವೈಫ್ ಅಂತ ಕೇಳ್ತಾರೆ. ಫ್ರಾಗ್ ಕೇಳಿರ್ತೀರಾ, ಟಾಡ್. ಸೊ ದೀಸ್ ಆರ್ ಆಲ್ ದ ರಾನಾ, ಟೈಗ್ರಿನಾ, ದೀಸ್ ಆರ್ ಆಲ್ ದ ಕಾಮನ್ ಎಕ್ಸಾಂಪಲ್ ಫಾರ್ ದಿಸ್ ಒನ್. ನೆಕ್ಸ್ಟ್ ನೋಡೋಣ, ರೆಪ್ಟೀಲಿಯಾ. ಸೊ ದೇರ್ ಆರ್ ಮೆನಿ ಎಕ್ಸಾಂಪಲ್ ಇನ್ಕ್ಲೂಡಿಂಗ್ tortoises, turtles, crocodile, we can say alligators, snakes, chameleon, ಲಿಸರ್ಡ್, ಕೊಮ್ಯಾಡೋ ಡ್ರಾಗನ್. ತುಂಬಾ ಎಕ್ಸಾಂಪಲ್ಸ್ಗಳಾಗುತ್ತೆ ರೆಪ್ಟಿಲಿಯಾಗೆ ಬಂದಾಗ. ಓಕೆ, ಇಲ್ಲಿ ಬಾಡಿ ಏನಾಗಿರುತ್ತೆ? ಇಲಾಂಗೇಟೆಡ್ ಆಗಿರುತ್ತೆ, ಸಿಲಿಂಡ್ರಿಕಲ್ ಆಗಿರುತ್ತೆ. ದ ಬಾಡಿ ಈಸ್ ಇಲಾಂಗೇಟೆಡ್, ಸಿಲಿಂಡ್ರಿಕಲ್. ಓಕೆ, ಸಿಲಿಂಡ್ರಿಕಲ್ ಯು ಕ್ಯಾನ್ ಸೇ. ಜೊತೆಗೆ ದ ಬಾಡಿ ಈಸ್ ಕವರ್ಡ್ ಬೈ, ಮೇನ್ ಆಗಿ ಇನ್ನೊಂದೇನೋ ಗೊತ್ತಾ? ನೀವು ಯಾವುದೇ ವರ್ಟಿಬ್ರೇಟ್ಸ್ಗಳನ್ನ ಬರೆಯುವಾಗ ಎಕ್ಸೋಸ್ಕೆಲಿಟನ್ ಬಗ್ಗೆ ಮಾತಾಡಿ. ಸೊ ಫಾರ್ ಎಕ್ಸಾಂಪಲ್ ವೆನ್ ಇಟ್ ಕಮ್ಸ್ ಟು ದ ಫಿಶಸ್ಗಳಿಗೆ ಬಂದಾಗ ಎಕ್ಸೋಸ್ಕೆಲಿಟನ್ ಇಸ್ ರೆಪ್ರೆಸೆಂಟೆಡ್ ಬೈ ಸ್ಕೇಲ್ಸ್. ಹಿಯರ್ ದ ಎಕ್ಸೋಸ್ಕೆಲಿಟನ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಸ್ಕೇಲ್ ಅಂತ ಹೇಳ್ತೀವಿ. ಎಕ್ಸೋಸ್ಕೆಲಿಟನ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಸ್ಕೇಲ್ಸ್, ವೆದರ್ ಇಟ್ ಈಸ್ ಪ್ಲಾಕಾಯ್ಡ್, ಟೀನಾಯ್ಡ್, ಗ್ಯಾನಾಯ್ಡ್ ಆರ್ ಸೈಕ್ಲಾಯ್ಡ್. ವೆನ್ ಇಟ್ ಕಮ್ಸ್ ಟು ದ ಫ್ರಾಗ್ಗಳಿಗೆ ಬಂದಾಗ ಅಥವಾ ಆಂಫಿಬಿಯನ್ಸ್ಗೆ ಬಂದಾಗ ಎಕ್ಸೋಸ್ಕೆಲಿಟನ್ ಈಸ್ ಆಬ್ಸೆಂಟ್. ಐ ಆಮ್ ರೈಟಿಂಗ್ ಹಿಯರ್ ಎಕ್ಸೋಸ್ಕೆಲಿಟನ್ ಈಸ್ ಆಬ್ಸೆಂಟ್. ಇಲ್ಲಿ ಎಕ್ಸೋಸ್ಕೆಲಿಟನ್ ಇರೋದಿಲ್ಲ. ಓಕೆನಾ? ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ರೆಪ್ಟಿಲಿಯಾ, ಹಿಯರ್ ದ ಎಕ್ಸೋಸ್ಕೆಲಿಟನ್ ಇಸ್ ರೆಪ್ರೆಸೆಂಟೆಡ್ ಬೈ exoskeleton is represented by the scutes, or you can say the bony plates. You can say bony plates ಅಂತ ಹೇಳ್ಬೋದು, bony plates. ಅಂಡರ್ಸ್ಟುಡ್? ಸೊ ಈಗ ನೀವು ಕ್ರೊಕೊಡೈಲ್ ಅಥವಾ ಟಾರ್ಟಾಯ್ಸ್, ಟರ್ಟಲ್, ಸ್ನೇಕ್ ಎಲ್ಲ ನೋಡಿ, ಮೇಲ್ಭಾಗದಲ್ಲಿ ಚಿಕ್ಕ ಚಿಕ್ಕ ಸ್ಕೇಲ್ಸ್ಗಳಿರುತ್ತೆ. ಸೊ ದೇ ಆರ್ ದ ಪ್ರೊಟೆಕ್ಟಿವ್ ಸ್ಕ್ಯೂಟ್ಸ್ ಆರ್ ದ ಬೋನಿ ಪ್ಲೇಟ್ಸ್ ಪ್ರೆಸೆಂಟ್ ಇನ್ ದ ರೆಪ್ಟೈಲ್ಸ್. ದೇ ಆರ್ ದ ಮಾಡಿಫೈಡ್ ಎಕ್ಸೋಸ್ಕೆಲಿಟನ್. ಎಕ್ಸೋಸ್ಕೆಲಿಟನ್ ಅಂತ ಹೇಳಿದ್ರೆ ಏನು? ಔಟ್ ಗ್ರೋತ್ಸ್ ಆಫ್ ದ ಸ್ಕಿನ್. ಸ್ಕಿನ್ ಹೊರಭಾಗದಲ್ಲಿ ಇರೋದೇನು ಅಂತ ಅರ್ಥ. ಓಕೆ, ಸೊ ಹಾಗಾಗಿ ಎಕ್ಸೋಸ್ಕೆಲಿಟನ್ ಇಸ್ ರೆಪ್ರೆಸೆಂಟೆಡ್ ಬೈ ದ ಸ್ಕ್ಯೂಟ್ಸ್ ಆರ್ ದ ಬೋನಿ ಪ್ಲೇಟ್, ಯು ಕ್ಯಾನ್ ಸೇ. ಎಕ್ಸ್ಕ್ರಿಟರಿ ಆರ್ಗನ್ ಬಿಟ್ಬಿಡಿ, ಮಿಸೋನೆಫ್ರಿಕ್ ಕಿಡ್ನೀಸ್ ಆರ್ ಪ್ರೆಸೆಂಟ್ ಅಂತ ಹೇಳ್ಬೋದು. ಆದರೆ ಇನ್ನೊಂದನ್ನ ನೀವು ಹೇಳ್ಬೋದು, ವೆದರ್ ದೇ ಆರ್ ಯೂರಿಯೋಟೆಲಿಕ್ ಆರ್ ಯೂರಿಕೋಟೆಲಿಕ್ ಅಂತ. ಯು ಕ್ಯಾನ್ ಸೇ ಡೈರೆಕ್ಟ್ಲಿ ದೇ ಆರ್ ಯೂರಿಕೋಟೆಲಿಕ್. ಸೊ ಪ್ರೀವಿಯಸ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ದ ಫಿಶಸ್, ಇಲ್ಲೇ ಹೇಳ್ತಾ ಇದ್ದೀನಿ, ಫಿಶಸ್ ಆರ್ ದ ammonotelic. They are producing the nitrogenous waste in the form of ammonia. When it comes to frog, they are ureotelic. Means they are producing the excretory nitrogenous waste in the form of urea. Here they are producing uric acid. So you can say uricotelic in nature. Uricotelic. Uric acid anna secrete ಮಾಡುತ್ತೆ. Nitrogenous waste secreted or excreted in the form of uric acid, hence they are called uricotelic organism
Phenomena is known as uricotelism. Next, here also you can see 12 pairs of cranial nerves are present. 12 pairs of cranial nerves. ಇಲ್ಲಿಂದ 12 pairs of cranial nerves ಗಳು ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ರೇನಿಯಲ್ ನರ್ವ್ಸ್ ಅಂತ ಬರೆಯೋಣ. ಕ್ರೇನಿಯಲ್ ನರ್ವ್ಸ್. ಓಕೆ, ಸೊ ನೆಕ್ಸ್ಟ್ ಅದಾದ ಮೇಲೆ ವಿ ನೀಡ್ ಟು ಟಾಕ್ ಅಬೌಟ್ ದ ಹಾರ್ಟ್, ರೈಟ್? ಹಾರ್ಟ್ ಅಲ್ಲಿ ಏನಿರುತ್ತೆ? ಹಾರ್ಟ್ ಈಸ್ ಹ್ಯಾವಿಂಗ್ ಚೇಂಬರ್ಸ್. 3 chambered heart is present. 3 chambered heart is present. ಅದರಲ್ಲಿ 2 atria, 1 ventricle. So both oxygenated and deoxygenated bloods are mixing up. ಎರಡು ಮಿಕ್ಸ್ ಆಗುತ್ತೆ. So that they are also PYQs, or you can say cold blooded organisms. ಓಕೆನಾ? ನೆಕ್ಸ್ಟ್ ಫರ್ಟಿಲೈಸೇಷನ್ ಬಗ್ಗೆ ಹೇಳೋಣ. ನರ್ವಸ್ ಸಿಸ್ಟಮ್ ಅಲ್ಲಿ ಇಲ್ಲೇ ಹೇಳಿದವು ನಾವು. ಸೊ ಈಗ ಎಕ್ಸ್ಕ್ರಿಷನ್ ಇಲ್ಲೇ ಹೇಳಿದೆ. ಫರ್ಟಿಲೈಸೇಷನ್ಗೆ ಬಂದರೆ, ಸೊ ಹಿಯರ್ ದ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್ ಫರ್ಟಿಲೈಸೇಷನ್. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ ಡೆವಲಪ್ಮೆಂಟ್ ಈಸ್ ಅಲಿಸ್ ಡೈರೆಕ್ಟ್ ಡೆವಲಪ್ಮೆಂಟ್ ಆಗಿರುತ್ತೆ. ಜೊತೆಗೆ ಓವಿಪ್ಯಾರಸ್ ದೇ ಗಿವ್ ಬರ್ತ್ ಟು ಯಂಗ್ ಒನ್ಸ್ಗಳಿಗೆ ದೇ ಲೇ ಎಗ್ಸ್, ಮೊಟ್ಟೆಗಳನ್ನು ಇಡುತ್ತೆ ಅಂತ ಅರ್ಥ. ನೆಕ್ಸ್ಟ್ ನೋಡೋಣ, ಏವ್ಸ್. ಸೊ ಹಿಯರ್ ಆಲ್ಸೋ ಯು ನೋ ದಟ್ ದ ಬಾಡಿ ಈಸ್ ಬೋಟ್ ಶೇಪ್ಡ್ ಜೊತೆಗೆ ಏನಾಗಿರುತ್ತೆ? ಸ್ಟ್ರೀಮ್ ಲೈನ್ಡ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್, and the body is covered by the exoskeleton. You can say exoskeleton is represented by feathers ಗಳಿಂದ ಆಗಿರುತ್ತೆ. And the special characteristic of this class is, you know, they are having the pneumatic bones ಇರುತ್ತೆ. They are hollow, okay, weightless ಆಗಿರುತ್ತೆ. ಜೊತೆಗೆ air filled bones ಅಂತ ಹೇಳ್ಬೋದು. air filled bone, so that reduces the body weight. Okay, next, here in the case of aves ಏನಾಗಿರುತ್ತೆ? 4 limbs are modified into, we are just writing here, 4 limbs are modified into wings. ಇದು ವಿಂಗ್ಸ್ ಆಗಿ ಮಾಡಿಫೈಡ್ ಆಗಿರುತ್ತೆ. ಎಕ್ಸೋಸ್ಕೆಲಿಟನ್ಗಳು ಅಂದ್ರೆ ಔಟ್ ಗ್ರೋತ್ಸ್ ಆಫ್ ದ ಸ್ಕಿನ್ ಈಸ್ ಮಾಡಿಫೈಡ್ ಇನ್ ಟು ಫೆದರ್ಸ್ಗಳಾಗಿ ಮಾಡಿಫೈಡ್ ಆಗಿರುತ್ತೆ. ನೆಕ್ಸ್ಟ್, ಹಿಯರ್ ಟೀತ್ ಆರ್ ಆಬ್ಸೆಂಟ್. ಇಲ್ಲಿ ಟೀತ್ಗಳು ಇರೋದಿಲ್ಲ. ಟೀತ್ ಆರ್ ಆಬ್ಸೆಂಟ್ ಅಂಡ್ ರೀಪ್ಲೇಸ್ಡ್ ಬೈ ದ ಬೀಕ್. ಇದು ಬೀಕ್ ಇಂದ ರೀಪ್ಲೇಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್, ಆಯಿಲ್ ಗ್ಲ್ಯಾಂಡ್, ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಆರ್ ಆಬ್ಸೆಂಟ್ ಹಿಯರ್. ಸೊ ಸ್ಕಿನ್ ಗ್ಲ್ಯಾಂಡ್ಸ್ಗಳು ಆಬ್ಸೆಂಟ್ ಆಗಿರುತ್ತೆ. ಗ್ಲ್ಯಾಂಡ್ಸ್ ಆರ್ ಆಬ್ಸೆಂಟ್ ಆಗಿರುತ್ತೆ. ನೆಕ್ಸ್ಟ್, ಇನ್ನೇನು ಹೇಳ್ಬೋದು ನಾವು? ರೆಸ್ಪಿರೇಷನ್ಗೆ ಬಂದರೆ ಏರ್ ಕ್ಯಾವಿಟೀಸ್ ಆರ್ ಪ್ರೆಸೆಂಟ್. ಸೊ ಫಾರ್ ದ ರೆಸ್ಪಿರೇಷನ್ಗೆ ಏರ್ ಬ್ಯಾಗ್ಸ್ಗಳು, ಏರ್ ಸ್ಯಾಕ್ಗಳಿರುತ್ತೆ. ದಟ್ ಹೆಲ್ಪ್ಸ್ ಟು ಸ್ಟೋರ್ ದ ಏರ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇನ್ನು ಉಳಿದ ಹಾಗೆ ಇನ್ನು ಹಾರ್ಟ್ಗೆ ಬಂದರೆ, ಹಾರ್ಟಲ್ಲಿ ಯಾವ ಥರ ಇರುತ್ತೆ? ಎಸ್ ವಿ ನೋ, 4 chambered heart. Heart is 4 chambered, 2 atria, 2 ventricles ಇರುತ್ತೆ. So that there is a separation of oxygenated and deoxygenated blood. ಎರಡು ಮಿಕ್ಸಪ್ ಆಗಲ್ಲ. So that ಏನಾಗ್ಬೋದು ಇದು? They can maintain the constant body temperature. I'm just writing constant body temperature ಇರುತ್ತೆ. So that they are called warm-blooded, or you can say homeothermic animals. ಹೋಮಿಯೋಥರ್ಮ್ಸ್ ಅಂತ ಹೇಳ್ಬೋದು. ಓಕೆ, ಇನ್ನು 12 pairs of cranial nerves are present. 12 pairs of cranial nerves are present ಇರುತ್ತೆ. ಫರ್ಟಿಲೈಸೇಷನ್ಗೆ ಬಂದರೆ, ಎಕ್ಸ್ಕ್ರಿಷನ್ ಬರಿಬೇಕು ಅಂದರೆ, ದೇ ಆರ್ ಆಲ್ಸೋ ಯೂರಿಕೋಟೆಲಿಕ್ ಇನ್ ನೇಚರ್. Because they consume less amount of water, so they excrete concentrated urine. So nitrogenous waste are excreting in the form of uric acid. They are called uricotelic. So next, fertilization is internal fertilization. Okay, so ಅದೇ ತರ ಡೆವಲಪ್ಮೆಂಟ್ ಡೈರೆಕ್ಟ್ ಆಗಿರುತ್ತೆ ಯಾವಾಗ್ಲೂ ಕೂಡ. ಸೊ ಓವಿಪ್ಯಾರಸ್ ಆಗಿರುತ್ತೆ. ಅಂಡರ್ಸ್ಟುಡ್? ಸೊ ಏನೇನು ಕ್ಯಾರೆಕ್ಟರ್ ಇದೆ ನೋಡಿ ಇಲ್ಲಿ. Their body is boat-shaped, streamlined. Exoskeleton is represented by feathers.
Pneumatic bones are present, means bones which are hollow and filled with air, weightless ಆಗಿರುತ್ತೆ. Four limbs are modified into wings. So teeth are absent and they are modified into beak. ಕೊಕ್ಕುಗಳಾಗಿ modified ಆಗಿರುತ್ತೆ. Skin glands are absent just like a sebaceous and oil glands are absent. Air sac or air cavities are present to store the air. Okay, ಗಾಳಿನ ಸ್ಟೋರ್ ಮಾಡುತ್ತೆ. So 4-chambered heart is present, 2 atria, 2 ventricles, separation of oxygenated and deoxygenated blood. Warm blooded means they maintain a constant body temperature. So body temperature constant ಆಗಿರೋದ್ರಿಂದ so they need to migrate one place ಇಂದ ಇನ್ನೊಂದು ಪ್ಲೇಸ್ಗೆ ಹೋಗುತ್ತೆ. ಸೊ ನೀವು ಕೇಳಿರ್ತೀರಾ ಸೈಬೀರಿಯನ್ ಬರ್ಡ್ಸ್ ಆರ್ ಹಿಯರ್, ಸೈಬೀರಿಯನ್ ಕ್ರೇನ್ಸ್ ಆರ್ ಹಿಯರ್ ಇನ್ ಲೈಕ್ ರಂಗನ ತಿಟ್ಟು ಅಂತೆಲ್ಲ. ಯಾಕೆ ಅಲ್ಲಿ ಬಂತು ಅದು ಅಲ್ಲಿಂದ? ದೇ ಆರ್ ಟ್ರಾವೆಲಿಂಗ್ ಮೋರ್ ದೆನ್ 1000 kilometers. ವೈ? ಬಿಕಾಸ್ ಟು ಎಸ್ಕೇಪ್ ಫ್ರಮ್ ದ ಹಾರ್ಶ್ ಕಂಡೀಷನ್ ಆಫ್ ದ ಎನ್ವೈರನ್ಮೆಂಟ್. ಸೊ ಹಾಗಾಗಿ ಮೈಗ್ರೇಷನ್ ಮಾಡುತ್ತೆ, ಬಾಡಿ ಟೆಂಪರೇಚರ್ನ ಚೇಂಜ್ ಮಾಡೋಕೆ ಆಗದೆ ಇರೋದ್ರಿಂದ ಕಾನ್ಸ್ಟೆಂಟ್ ಆಗಿರುತ್ತೆ. ನಮ್ಮ ಥರನೇ ವಾರ್ಮ್ ಬ್ಲಡೆಡ್ ಅಂತ ಹೇಳ್ತೀವಿ. ಸೊ ವಾರ್ಮ್ ಬ್ಲಡೆಡ್ ಆಲ್ಸೋ ಕಾಲ್ಡ್ ಹೋಮಿಯೋಥರ್ಮಿಕ್ ಅನಿಮಲ್ಸ್, ಹೋಮಿಯೋಥಮ್ಸ್. 12 pairs of cranial nerves. And when it comes to the excretion, mesonephric as well as the 𝐒𝐓𝐇𝐘𝐈𝐀 in nature. And internal fertilization, oviparous, they lay the egg, ಮೊಟ್ಟೆಯನ್ನ ಇಡುತ್ತೆ. ಇನ್ನು mammals ಬಂದ್ರೆ, the main characteristics of the mammal is so having the mammary glands to feed the young one. ಇವುಗಳಿಗೆ ಮೆಮರಿ ಗ್ಲ್ಯಾಂಡ್ಸ್ ಇರುತ್ತೆ, ಹಾಗಾಗಿ ಇವುಗಳಿಗೆ ನಾವು ಮ್ಯಾಮಲ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ಫೀಚರ್ ಈಸ್ ದೇ ಗಿವ್ ಬರ್ತ್ ಟು ಯಂಗ್ ಒನ್ಸ್. ಓಕೆ, ಫಸ್ಟು ಮ್ಯಾಮಲ್ಸ್ ಅಂತ ಹೇಳೋದೆ ಮೆಮರಿ ಗ್ಲ್ಯಾಂಡ್ಸ್ ಇರೋದಕ್ಕೆ. ಸೊ ಅದಾದ್ಮೇಲೆ ಗಿವ್ ಬರ್ತ್ ಟು ಯಂಗ್ ಒನ್ಸ್ ಅಂತ ಹೇಳ್ಬೋದು. ಸೊ ಯು ನೋ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಬಟ್ ವಿ ನೀಡ್ ಟು ಸ್ಟಾರ್ಟ್ ವಿತ್ ದ ಎಕ್ಸೋಸ್ಕೆಲಿಟನ್ ಓನ್ಲಿ. ಫಸ್ಟು ಎಕ್ಸೋಸ್ಕೆಲಿಟನ್ ಏನಾಗಿರುತ್ತೆ? ಎಕ್ಸೋಸ್ಕೆಲಿಟನ್ ಇಸ್ ರೆಪ್ರೆಸೆಂಟೆಡ್ ಬೈ ಹೇರ್ ಆರ್ ಫರ್. ಹೇರ್ ಆರ್ ಫರ್. ಕೆಲವು ಆರ್ಗ್ಯಾನಿಸಮ್ಸ್ಗಳಲ್ಲಿ ಫರ್ ಇರುತ್ತೆ, ದುಪ್ಪಟ. ಸೊ ಇನ್ನು ಕೆಲವು ಆರ್ಗ್ಯಾನಿಸಮ್ಸ್ಗಳಲ್ಲಿ ಹೇರ್, ನಮ್ಮಲ್ಲೆಲ್ಲ ಹೇರ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಇನ್ನು ಡೈಜೆಸ್ಟಿವ್ ಸಿಸ್ಟಮ್ ಇಸ್ ವೆರಿ ವೆಲ್ ಡೆವಲಪ್ಡ್. ಸೊ ಕಿಡ್ನಿ, ಎಕ್ಸ್ಕ್ರಿಟರಿ ಸಿಸ್ಟಮ್. ಬಟ್ ನಮ್ಮಲ್ಲಿ ಏನಾಗಿರುತ್ತೆ ಕಾಮನ್ ಆಗಿ? ರೆಸ್ಪಿರೇಷನ್ ನೋಡೋಣ, ಲಂಗ್ಸ್. ಇನ್ನೆಲ್ಲದರಲ್ಲೂ ಲಂಗ್ಸೇ ಇರುತ್ತೆ. ಪಲ್ಮೋನರಿ ಸರ್ಕ್ಯುಲೇಷನ್ ವಿಲ್ ಟೇಕ್ಸ್ ಪ್ಲೇಸ್. ಅಂದರೆ ಪಲ್ಮೋನರಿ ರೆಸ್ಪಿರೇಷನ್, ಸರ್ಕ್ಯುಲೇಷನ್ ಬೇರೆ ಆಗ್ಬಿಟ್ಟಿರುತ್ತೆ. ಓಕೆ, ಸೊ ಎಕ್ಸೋಸ್ಕೆಲಿಟನ್, ಹೇರ್ ಪ್ರೆಸೆಂಟ್. ಸೊ ಯಾವ್ದು ಹೇಳ್ತಾ ಇದ್ದೀವಿ ಇವಾಗ ನಾವು? ಕಿಡ್ನಿಗೆ ಬಂದಾಗ ಅದರಲ್ಲಿ ನಾವು ಯೂರಿಯೋಟೆಲಿಕ್ ಅಂತ ಹೇಳ್ಬೋದು. ಮೀನ್ಸ್ ವಿ ಆರ್ ಎಕ್ಸ್ಕ್ರೀಟಿಂಗ್ ದ ನೈಟ್ರೋಜಿನಸ್ ವೇಸ್ಟ್ ಇನ್ ದ ಫಾರ್ಮ್ ಆಫ್ ಯೂರಿಯಾ. ಯಾವ ಆರ್ಗ್ಯಾನಿಸಮ್ಸ್ಗಳು ನೀರನ್ನು ಜಾಸ್ತಿ ಕುಡಿಯುತ್ತೋ ಅವೆಲ್ಲವೂ ಕೂಡ ಯೂರಿಯಾ ಮುಖಾಂತರನೇ ನೈಟ್ರೋಜನ್ ವೇಸ್ಟನ್ನು ಎಕ್ಸ್ಕ್ರೀಟ್ ಮಾಡುತ್ತೆ. ಹಾರ್ಟ್ ಈಸ್ ಆ್ಯಕ್ಚುಲಿ 4 ಚೇಂಬರ್ಡ್. ಓಕೆ, ನಾವಲ್ಲಿ ಒಂದು ಹೇಳ್ತೀನಿ ನಾನು, ಯಾವುದು ಕ್ರೊಕೊಡೈಲನ್ನು ಬಿಟ್ಟು ಎಲ್ಲ ರೆಪ್ಟೈಲ್ಸ್ಗಳಲ್ಲೂ ಕೂಡ 3 ಚೇಂಬರ್ಡ್ ಆಗಿರುತ್ತೆ. ಓಕೆ, ಕ್ರೊಕೊಡೈಲನ್ನು ಬಿಟ್ಟು. ಓಕೆ, ನೆಕ್ಸ್ಟ್ ಎಲ್ಲಿ ರೆಪ್ಟೈಲ್ಸ್ಗಳಲ್ಲಿ 4 ಚೇಂಬರ್ಡ್. ಯು ಕ್ಯಾನ್ ಸೇ 2 atria, 2 ventricles. ಸೊ ಯು ಕ್ಯಾನ್ ಸೇ we are also warm blooded. Okay, warm blooded. So maintain the constant body temperature. Okay, next ಏನಿರುತ್ತೆ? We need to talk about the circulatory system. Like this one only, closed type of circulatory system is present in almost all vertebrates. So in 12 pairs of cranial nerves, very well developed central nervous system. 12 pairs of cranial nerves and 31 pairs of spinal nerves are present. So fertilization ge barona direct agi. Here you can observe. So fertilization is internal fertilization. Okay, and we need to talk about the development. So direct development and also viviparous. All mammals are viviparous. ರಾಂಗ್ ಸ್ಟೇಟ್ಮೆಂಟ್. ಅಂದರೆ ಕೆಲವು ಎಕ್ಸೆಪ್ಷನ್ ಇರುತ್ತೆ. ಯಾವುದು ಎಕ್ಸೆಪ್ಷನ್ನು? ಎಕಿಡ್ನಾ ಆ್ಯಂಡ್ ಪ್ಲಾಟಿಪಸ್ ದೇ ಆರ್ ದ ಎಗ್ ಲೇಯಿಂಗ್ ಮ್ಯಾಮಲ್ಸ್, ಯು ಕ್ಯಾನ್ ಸೇ. ಓಕೆ, ಹಾಗಾಗಿ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಯು ನೀಡ್ ಟು ರಿಮೆಂಬರ್. ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಮ್ಯಾಮಲ್ ಈಸ್ ಪ್ರೆಸೆನ್ಸ್ ಆಫ್ ಡಯಾಫ್ರಾಮ್. ಸೊ ಬಿಟ್ವೀನ್ ದ ಥೊರಾಕ್ಸ್ ಆ್ಯಂಡ್ ಅಬ್ಡಮನ್ ರೀಜನ್ ಅಲ್ಲೊಂದು ಡಯಾಫ್ರಾಮ್ ಇರುತ್ತೆ. ಹೆಲ್ಪ್ಸ್ ಇನ್ ರೆಸ್ಪಿರೇಷನ್. ಸೊ ಮೂವ್ಮೆಂಟ್ ಆಫ್ lungs during the breathing ಅಂತ ಹೇಳ್ಬೋದು. ಸೊ these are all the characteristics that we have discussed. ಸೊ ಫ್ರಮ್ ದ ಬಿಗಿನಿಂಗ್ ನೋಡಿ ಏನೇನೆಲ್ಲ ಇದೆ ಅದನ್ನೆಲ್ಲ ಒಂದು ಚಾರ್ಟ್ ಮಾಡಿ. ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇನ್ವರ್ಟಿಬ್ರೇಟ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ವರ್ಟಿಬ್ರೇಟ್ಸ್. ಇಲ್ಲೇನಿರುತ್ತೆ ಅದೇ ಆಲ್ಮೋಸ್ಟು ಕೇಳೋದು. ಈಗ ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಈಸಿ ಇರುತ್ತೆ ಅಂತ. ಆ್ಯಂಡ್ ಐ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್ ಕ್ವಶನ್ಸ್ ಫ್ರಮ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಯಾಕೆ ಸರ್ ಅದೇ ಬರುತ್ತೆ ಅಂತಲ್ಲ, ಈ ಥರ ಕೇಳ್ತಾರೆ. ಸೊ ನಾನು ಕರೆಕ್ಟ್ ಪಾತಲ್ಲಿ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ
let's watch a few questions here. Try to attempt. Which one of the following characteristic is common in both humans and adult frog? Adult frog ಮತ್ತೆ humans ಸಂಬಂಧ ಏನಿರಬಹುದು? ಕಾಮನ್ ಕ್ಯಾರೆಕ್ಟರ್ ಶೇರ್ ಮಾಡ್ತಾ ಇದೆ. ವಾಟ್ ಇಸ್ ದಟ್ ಕಾಮನ್ ಕ್ಯಾರೆಕ್ಟರ್? ಸೊ ಬೋತ್ ಆರ್ ಶೇರಿಂಗ್ ಹಿಯರ್. ಸೊ ದಟ್ಸ್ ನಥಿಂಗ್ ಬಟ್ 4 chambered heart. No, frogs are having 2 chambered heart. Sorry, frogs are having 3 chambered heart. And internal fertilization? No, frogs ಅಲ್ಲಿ external fertilization ಇರುತ್ತೆ. ನ್ಯೂಕ್ಲಿಯೇಟೆಡ್ ಆರ್ ಬಿ ಸಿ? ನೋ, ಮ್ಯಾಮಲ್ಸ್ ಅಲ್ಲಿ ಆರ್ ಬಿ ಸಿಗಳು ನ್ಯೂಕ್ಲಿಯೇಟೆಡ್ ಆಗಿರೋದಿಲ್ಲ, ಎನ್ಯೂಕ್ಲಿಯೇಟ್ ಆಗಿರುತ್ತೆ. ಯೂರಿಯೋಟೆಲಿಕ್ ಮೋಡ್ ಆಫ್ ಎಕ್ಸ್ಕ್ರೀಷನ್ ಇಸ್ ದ ಕರೆಕ್ಟ್ ಒನ್ ಬಿಕಾಸ್ ದೇ ಆರ್ ಆಂಫಿಬಿಯನ್ಸ್. ಯಾವುದು? ಫ್ರಾಗ್ಸ್ಗಳು. ದೇ ಆರ್ ಹ್ಯಾವಿಂಗ್ ಎನಫ್ ಅಮೌಂಟ್ ಆಫ್ ವಾಟರ್. ಯಾವ ಆರ್ಗ್ಯಾನಿಸಮ್ಸ್ಗಳು ನೀರನ್ನು ಜಾಸ್ತಿ ತೆಗೆದುಕೊಳ್ತಾವೋ ದೇ ನೀಡ್ ಟು ಎಕ್ಸ್ಕ್ರೀಟ್ ದ ವೇಸ್ಟೇಜಸ್ ಇನ್ ದ ಫಾರ್ಮ್ ಆಫ್ ಯೂರಿಯಾ ಓನ್ಲಿ. ಸೊ ದೇ ಆರ್ ಕಾಲ್ಡ್ ಯೂರಿಯೋಟೆಲಿಕ್ ಆರ್ಗ್ಯಾನಿಸಮ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಎಲ್ಲ ಗೊತ್ತಾಗಿರ್ಬೋದು ಯಾಕೆ ಇದಾಗಲ್ಲ. ಮ್ಯಾಮಲ್ಸ್ ಅಲ್ಲಿ ಎನ್ಯೂಕ್ಲಿಯೇಟೆಡ್ ಇರುತ್ತೆ. ಎನ್ಯೂಕ್ಲಿಯೇಟೆಡ್ ಸೊ ಈಸ್ ಪ್ರೆಸೆಂಟ್ ಇನ್ ಮ್ಯಾಮಲ್. ಮ್ಯಾಮಲ್ ಅಲ್ಲಿ ಎನ್ಯೂಕ್ಲಿಯೇಟೆಡ್ ಇತ್ತು. ಇಂಟರ್ನಲ್ ಫರ್ಟಿಲೈಸೇಷನ್ ಸೊ ಫ್ರಾಗ್ ಅಲ್ಲಿ, ಇದು ಮ್ಯಾಮಲ್ ಅಲ್ಲಿ ಇರೋದು. ದಿಸ್ ಈಸ್ ಪ್ರೆಸೆಂಟ್ ಇನ್ ಮ್ಯಾಮಲ್. ಹೌದಾ? ಕೊಟ್ಟಿರೋದು ಅದೇ ತಾನೆ ಮ್ಯಾಮಲ್. ಹ್ಯೂಮನ್, ಓಕೆ, ಯು ಕ್ಯಾನ್ ಸೇ ಹ್ಯೂಮನ್ ಓನ್ಲಿ. ಹ್ಯೂಮನ್, ಓಕೆ. ಆ್ಯಂಡ್ 4 chambered heart ಇದು ಕೂಡ ಹ್ಯೂಮನ್ ಆಯಿತು, ಫ್ರಾಗ್ ಅಲ್ಲ. ಓಕೆ, ಸೊ ಆನ್ಸರ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ರೆಸ್ಪೆಕ್ಟ್ ಟು ದೇರ್ ಟ್ಯಾಕ್ಸಾನಮಿಕಲ್ ಕ್ಲಾಸಿಫಿಕೇಶನ್? ಯಾವುದು ಕರೆಕ್ಟ್ ಮ್ಯಾಚ್ ಇದೆ ನೋಡಿ ಇಲ್ಲಿ. ಹೌಸ್ ಫ್ಲೈ, ಬಟರ್ಫ್ಲೈ, ಸ್ಟೇಸೆ ಫ್ಲೈ, ಸಿಲ್ವರ್ ಫಿಶ್ ಅಂಡ್ ಇನ್ಸೆಕ್ಟಾ. ಸ್ಪೈನಿ ಆಂಟೀಟರ್, ಸಿ ಅರ್ಚಿನ್, ಸಿ ಕುಕುಂಬರ್, ದೇ ಕಮ್ಸ್ ಅಂಡರ್ ಎಕೈನೋಡರ್ಮೇಟಾ. ಆ್ಯಂಡ್ ಫ್ಲೈಯಿಂಗ್ ಫಿಶ್, ಕಟಲ್ ಫಿಶ್, ಸಿಲ್ವರ್ ಫಿಶ್ ಪಿಸಸ್ಗಳಿಗೆ ಬರುತ್ತೆ. ಅವ್ರು ಕೇಳಿರೋದು ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳ್ಬಿಟ್ಟು, ಓಕೆ, ವಿತ್ ರೆಸ್ಪೆಕ್ಟ್ ಟು. ನೆಕ್ಸ್ಟ್, what is this? Centipede, millipede, spider and scorpion. So this is the right one. This is the right one. Correct ಇದೆ ಅಲ್ವಾ? ಇವೆಲ್ಲ ಇನ್ಸೆಕ್ಟ್ಗಳಾಗಿರುತ್ತೆ. ಸೆಂಟಿಪಿಡ್, ಮಿಲಿಪಿಡ್, ಸ್ಪೈಡರ್ ಅಂಡ್ ಸ್ಕಾರ್ಪಿಯನ್. ಸೊ ಬೇರೆದು ಯಾವುದಕ್ಕಾಗಲ್ಲ ನೋಡಿ ಇಲ್ಲಿ. ಫ್ಲೈಯಿಂಗ್ ಫಿಶ್, ಇಲ್ಲಿ ಕಟಲ್ ಫಿಶ್ ಮತ್ತೆ ಸಿಲ್ವರ್ ಫಿಶ್ ಕೊಟ್ಟಿದ್ದಾರೆ. ಇವೆರಡು ಆಗುತ್ತೆ, ಇವೆರಡು ಫಿಶ್ಗಳಲ್ಲ. ನೆಕ್ಸ್ಟ್ ಇಲ್ಲಿ ಸ್ಪೈನಿ ಆಂಟೀಟರ್ ಅಲ್ವೇ ಅಲ್ಲ, ಇದು ಅಲ್ಲಿಗೆ ಬರೋದಿಲ್ಲ. ಎಕೈನೋಡರ್ಮೇಟಕ್ಕೆ ಬರಲ್ಲ. ಸಿ ಅರ್ಚಿನ್. ನೆಕ್ಸ್ಟು ಅರ್ಚಿನ್ ಎಲ್ಲ ಬರುತ್ತೆ, ಆದರೆ ಎಕೈನೋಡರ್ಮೇಟಕ್ಕೆ ಬರದೇ ಇರೋದು ಯಾವುದು? ಸ್ಪೈನಿ ಆಂಟೀಟರ್. ಹೌಸ್ ಫ್ಲೈ, ದಿಸ್ ಒನ್ ಸಿಲ್ವರ್ ಫಿಶ್ ಬರೋದಿಲ್ಲ. ಓಕೆ, ಸೇ ಫ್ಲೈ, ಬಟರ್ಫ್ಲೈ. ಸೊ ಹಾಗಾಗಿ ಯು ಕ್ಯಾನ್ ಸೇ ವಾಟ್ ಇಸ್ ದ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ನೋಡಿ, ವಿಚ್ ಗ್ರೂಪ್ ಆಫ್ ಅನಿಮಲ್ಸ್ ಬಿಲಾಂಗ್ ಟು ದ ಸೇಮ್ ಫೈಲಮ್? ಬಿಲಾಂಗ್ ಟು ದ ಸೇಮ್ ಫೈಲಮ್, ಒಂದೇ ಫೈಲಮ್ ಬರೋದು. ಪ್ರಾನ್, ಸ್ಕಾರ್ಪಿಯಾನ್, ಲಕುಸ್ಟಾ, ಸ್ಪಾಂಜ್, sea anemone, starfish. Okay, next malarial parasite, amoeba and mosquito, earthworm, pinworm and tapeworm. ಸೊ ಇಲ್ಲೇ ಗೊತ್ತಾಗ್ತಾ ಇದೆ ನಮಗೆ ಇವು ಮೂರಲ್ಲೂ ಕೂಡ ಒಂದೊಂದು ಡಿಫ್ರೆನ್ಸ್ ಇದೆ. ಆದರೆ ಪ್ರಾನ್, ಸ್ಕಾರ್ಪಿಯಾನ್ ಅಂಡ್ ಲೊಕುಸ್ಟಾ ದೇ ಕಮ್ಸ್ ಅಂಡರ್ ದ ಸೇಮ್ ಫೈಲಮ್ ಕಾಲ್ಡ್ ಆರ್ಥ್ರೋಪೋಡಾ. ಆರ್ಥ್ರೋಪೋಡಾಗೆ ಬರುತ್ತೆ. ಸೊ ಆನ್ಸರ್ ಈಸ್ ಆಪ್ಷನ್ ಎ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಹಾರ್ಮೋನ್ಸ್? ಹಾರ್ಮೋನ್ಸ್ ಕೊಟ್ಟಿದ್ದಾರಾ? ಓಕೆ, ಥ್ರೂ synthesized elsewhere. Okay, this is the wrong one. I'm just deleting this one, but you can okay, I'm just change this question. ಈ ಕ್ವಶನ್ ಚೇಂಜ್ ಮಾಡ್ತೀನಿ. just try to identify the correct one with respect to all these things. Question I am removing, okay, and try to identify the correct one which is matched to the particular one. ಮ್ಯಾಚ್ ಆಗಿರೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಯಾವುದು? ಲ್ಯೂಮಿಲಸ್ ಕರೆಕ್ಟ್ಲಿ ಮ್ಯಾಚ್ ಅನ್ನ ಫೈಂಡ್ ಔಟ್ ಮಾಡಿ, ಫೈಂಡ್ ಔಟ್ ದ ಕರೆಕ್ಟ್ ಮ್ಯಾಚ್. ಓಕೆ, ಕರೆಕ್ಟ್ ಮ್ಯಾಚ್. ಓಕೆ, ಲ್ಯೂಮಿಲಸ್ ಬಾಡಿ ಕವರ್ಡ್ ಬೈ ಕೈಟಿನಸ್ ಎಕ್ಸೋಸ್ಕೆಲೆಟನ್ ಪಿಸಸ್. ಲ್ಯೂಮಿಲಸ್ ಅನ್ನೋದು ಇದು ಕ್ರ್ಯಾಬ್, ಕಿಂಗ್ ಕ್ಯಾಬ್ರ್ ಅಂತ ನಾವು ಅವಾಗಲೇ ಹೇಳಿದ್ವು, ಕ್ರ್ಯಾಬ್ ಅಂತ. ಅಡ್ಯಾಮ್ಸಿಯಾ ರೇಡಿಯಲಿ ಸಿಮಿಟ್ರಿ, ಪುರಿಫೆರಾ. ಪುರಿಫೆರಾ ಅಲ್ಲ ಇದು, ಸಿಲೆಂಟ್ರೇಟಾ. ಪೆಟ್ರೋಮೈಜಾನ್, ಎಕ್ಟೋಪ್ಯಾರಸೈಟ್ ಅಂಡ್ ಸೈಕ್ಲೋಸ್ಟೋಮ್ಯಾಟಾ. ಹಾಗೆ ನೆನ್ಪಿಟ್ಕೊಳ್ಳಿ ಅದನ್ನ. ಇಕ್ತಿಯೋಫಿಸ್, ಓಕೆ, ಟೆರೆಸ್ಟ್ರಿಯಲ್ ರೆಪ್ಟಿಲಿಯಾ ಅಲ್ಲ. ಇದು ಕರೆಕ್ಟ್ ಇದೆಯಲ್ಲ ನೋಡಿ. ಪೆಟ್ರೋಮೈಜಾನ್, ಎಕ್ಟೋಪ್ಯಾರಸೈಟ್, ಸೈಕ್ಲೋಸ್ಟೋಮ್ಯಾಟಾಗೆ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ಇದ್ಯಾಕಾಗಲ್ಲ? ಇಕ್ತಿಯೋಫಿಸ್ ಇಟ್ ಈಸ್ ಅನ್ ಆಂಫಿಬಿಯನ್. ಇದು ಆಂಫಿಬಿಯನ್ಗೆ ಬರುತ್ತೆ. ಸೊ ಟೈಲ್ಡ್ ಆಂಫಿಬಿಯಾ ಅಂತ ಹೇಳ್ತೀವಿ, ಟೈಲ್ಡ್ ಆಂಫಿಬಿಯಾ. ಸೊ ದಟ್ ಇಸ್ ನಾಟ್ ರೆಪ್ಟಿಲಿಯಾ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್,
Select the taxon mentioned that represents both marine and freshwater species. ಇಲ್ಲಿರೋ ಟ್ಯಾಕ್ಸಾನ್ಗಳಲ್ಲಿ ಯಾವುದು ಫ್ರೆಶ್ ವಾಟರ್ ಮತ್ತು ಮರೈನ್ ಸ್ಪೀಶೀಸ್ ಅನ್ನ ಇಂಡಿಕೇಟ್ ಮಾಡುತ್ತೆ? ಎಕೈನೋಡಮ್ಸ್, ಟೀನೋಫೋರಾ, ಸ್ಟಿಫ್ಯಾಲೋಕಾರ್ಡೇಟಾ, ನಿಡೇರಿಯಾ. ವಿ ಕ್ಯಾನ್ ಡೈರೆಕ್ಟ್ಲಿ ಸೇ ನಿಡೇರಿಯಾ. ಯಾಕೆಂದ್ರೆ ನಿಡೇರಿಯಾ ಇಸ್ ಆಲ್ಸೋ ಕಾಲ್ಡ್ ಸೀಲೆಂಟರೇಟಾ. ಓಕೆ, ಸೀಲೆಂಟ್ರೇಟಾಗಿ ಎಕ್ಸಾಂಪಲ್ ಯಾವ್ದು ಕೊಟ್ಟು ಹೇಳಿದ್ದು ನಾವು? ಹೈಡ್ರಾ. ಓಕೆ, ಹೈಡ್ರಾ ಹೇಳ್ದು, ಜೆಲ್ಲಿ ಫಿಶಸ್, ಫೈಸೇಲಿಯಾ. ಓಕೆ, ಸೊ ಅದರಲ್ಲಿ ಎರಡೂ ಕೂಡ ಫ್ರೆಶ್ ವಾಟರ್ ಮತ್ತು ಮರೈನ್, ಇವೆಲ್ಲ ಎಕ್ಸ್ಕ್ಲೂಸಿವ್ಲಿ ಮರೈನ್ ಅಂತ ಹೇಳ್ಬೋದು. ಸಿಫ್ಯಾಲೋಕಾರ್ಡೇಟಾ, ಟೀನೋಫೋರಾ ಅಂಡ್ ಹೆಕೈನೋಡಮ್ಸ್. ಸ್ಪೈನಿ ಬಾಡಿಡ್ ಆರ್ಗ್ಯಾನಿಸಮ್, ಸ್ಟಾರ್ ಫಿಶಸ್, ಸೀ ಅರ್ಚಿನ್. ನೆಕ್ಸ್ಟ್ ಟೀನೋಫೋರಾ, ಪ್ಲೂರೋಬ್ರಾಂಕಿಯಾ, ಟೀನೋಪ್ಲಾನಾ. Cephalochordata. So we have given few example where the notochord present throughout the body. Body ಪೂರ್ತಿ ಇರುತ್ತಲ್ಲ ಅದು, ಹಾಗಾಗಿ ನೆನ್ಪಿಟ್ಕೊಳ್ಳಿ. One of the representatives of the phylum Arthropoda is. ಫೈಲಮ್ ಆರ್ಥ್ರೋಪೋಡಾ ಯಾವ್ದು ಬರುತ್ತೆ ಇದರಲ್ಲಿ ಅಂತ ಕೇಳಿದ್ದಾರೆ. ಯಾವ್ದು ಇರಬಹುದು? ಪಫರ್ ಫಿಶ್ ಬರುತ್ತಾ? ಇಟ್ ಕಮ್ಸ್ ಅಂಡರ್ ದ ಫಿಶಸ್. ಫ್ಲೈಯಿಂಗ್ ಫಿಶ್ ಫಿಶ್ ಬರುತ್ತೆ. ಕಡಲ್ ಫಿಶ್ ಮಲಸ್ಕ್ಗೆ ಬರುತ್ತೆ. Okay, mollusks. These are the fishes. Fishes are the pisces. This is the right one. So comes under arthropoda, silver fish. ಇದು ಫಿಶ್ ಅಂದ ತಕ್ಷಣ ನಾವು ಅದನ್ನ ಏನಂತ ಹೇಳಬಾರ್ದು, ಕಾಮನ್ ಆಗಿ ಪಿಸಸ್ಗಳಿಗೆ ಬರುತ್ತೆ ಅನ್ಬಾರ್ದು, ಇದು ಆರ್ಥ್ರೋಪೋಡಾಗ್ ಬರುತ್ತೆ. ಎಕ್ಸಾಂಪಲ್ ನೋಡಿರ್ತೀರಾ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಲಿವಿಂಗ್ ಆರ್ಗ್ಯಾನಿಸಮ್ ಕಂಪ್ಲೀಟ್ಲಿ ಲ್ಯಾಕ್ ಅ ಸೆಲ್ ವಾಲ್? ಸೆಲ್ ವಾಲ್ ಇಲ್ಲದೆ ಇರೋದು ಯಾವುದು ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕೇಳಿದ್ದಾರೆ. ಸೈನೋಬ್ಯಾಕ್ಟೀರಿಯಾ, ಸ್ಟೀಫ್ಯಾನ್ ಆರ್ ಆಲ್ಸೋ ಕಾಲ್ಡ್ ಗಾರ್ಗೋನಿಯಾ, ಸೆಕ್ಯಾರೋಮೈಸಿಸ್ ಅಂಡ್ ಬ್ಲೂ ಗ್ರೀನ್ ಆಲ್ಗೆ. ರಿಮೆಂಬರ್, cell wall is absent in animal cell. Which among these four is animal? ಯಾವುದು ಇದರಲ್ಲಿ ಯಾವುದು ಹೇಳ್ಬೋದು ನಾವು ಇವಾಗ? cell wall is absent in animal cell. ಅಂತ. ಸೊ ಈಗ ನಾಲ್ಕರಲ್ಲಿ ಯಾವ್ದು ಅನಿಮಲ್? ಸೀಫ್ಯಾನ್ ಆರ್ ಗಾರ್ಗೋನಿಯಾ ಕಮ್ಸ್ ಅಂಡರ್ ಸೀಲೆಂಟರೇಟಾಗೆ ಬರುತ್ತೆ. ಅದನ್ನ ಬಿಟ್ಟು ಬೇರೆ ಯಾವುದೇ ಅನಿಮಲ್ ಕೊಟ್ಟಿದ್ರು ಅದಕ್ಕೆ ಆನ್ಸರ್ ಆಗ್ತಾ ಇತ್ತು. ಓಕೆನಾ? ಸೆಕ್ಯಾರೋಮೈಸಿಸ್ ಇರುತ್ತೆ ಮೈಕೋಟಾದಲ್ಲಿ, ಬ್ಲೂ ಗ್ರೀನ್ ಆಲ್ಗೆ. ಸೊ ದಟ್ ಕಮ್ಸ್ ಅಂಡರ್, ವಿ ನೋ ದಟ್ ಸೈನೋಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ, ಬೋತ್ ಆರ್ ಪ್ರಿಮಿಟಿವ್. ಮಲ್ಟಿಸೆಲ್ಯುಲರ್ ಆಲ್ಗೆ ಆರ್ ಡಿಫರೆಂಟ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಡಿಫರೆಂಟ್. ಸಾರಿ, ಆನ್ಸರ್. ಪ್ಲನೇರಿಯಾ ಪೊಸೆಸ್ ಹೈ ಕೆಪಾಸಿಟಿ ಆಫ್. ಪ್ಲನೇರಿಯಾದಲ್ಲಿ ಯಾವ ತರಹದ ಕೆಪಾಸಿಟಿ ಜಾಸ್ತಿ ಇರುತ್ತೆ? ಮೆಟಮಾರ್ಫೋಸಿಸ್, ರೀಜನರೇಷನ್, ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂಡ್ ಬಯೋಲ್ಯೂಮಿನೆಸೆನ್ಸ್. ರೀಜನರೇಷನ್ ಕೆಪಾಸಿಟಿ ಇಸ್ ಮೋರ್ ಇನ್ ಪ್ಲನೇರಿಯಾ. ಯು ಕ್ಯಾನ್ ಚೆಕ್ ಆಲ್ ಯುವರ್ ಪ್ರೀವಿಯಸ್ ಕ್ವಶನ್ ಪೇಪರ್. ಐ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್ ಆಲ್ ದಿಸ್ ಕ್ವಶನ್, ಅಲ್ಲಿಂದಾನೆ ಬಂದಿರೋದು. ಸೊ ಎ ಮರೈನ್ ಕಾರ್ಟಿಲಾಜಿನಸ್ ಫಿಶ್ ದಟ್ ಕ್ಯಾನ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಯಾವುದು? ಸೊ ದಟ್ ಈಸ್ ಕಾಲ್ಡ್ ಟಾರ್ಪೆಡೋ. ಡೌಟ್ ಇದ್ರೆ ಹಿಂದೆ ಹೋಗಿ ನೋಡ್ತೀರಾ. ಓಕೆ, ಇರ್ಲಿ. ಟಾರ್ಪೆಡೋ. ಸೊ ಟ್ರೈಗಾನ್, ಸ್ಟ್ರಿಂಜ್ ಇರುತ್ತೆ, ಸ್ಕಾಲಿಯೋಡಾನ್, ಡಾಗ್ ಫಿಶ್ ಅಂಡ್ ಪ್ರಿಸ್ಟಿಸ್. ಹಾಗಾಗಿ ಆನ್ಸರ್ ಇಸ್ ಟಾರ್ಪೆಡೋ. ಸೊ ಅದು ಎಲೆಕ್ಟ್ರಿಕ್ ರೇ ಫಿಶ್ ಅಂತ ಹೇಳ್ತೀವಲ್ಲ ಆ ಥರ. ವಿಚ್ ಆಫ್ ದ ಫಾಲೋಯಿಂಗ್ ಎಂಡೋ ಪ್ಯಾರಾಸೈಟ್ಸ್ ಆಫ್ ಹ್ಯೂಮನ್ ಡಸ್ ಶೋ ವಿವಿಪ್ಯಾರಿಟಿ? ವಿವಿಪ್ಯಾರಿಟಿಯನ್ನು ಶೋ ಮಾಡೋದು ಅಂದರೆ ದೇ ಡೈರೆಕ್ಟ್ಲಿ ಪ್ರೊಡ್ಯೂಸಸ್ ದ ಯಂಗ್ ಒನ್ ವಿತ್ ಇನ್ ಅವರ್ ಬಾಡಿ. ಓಕೆ, ಸೊ ಅದ್ರ ಕೇಳಿರೋದು ಎಂಡೋ ಪ್ಯಾರಾಸೈಟ್ ನಮ್ಮ ಒಳಗಡೆನೆ ಇದ್ಕೊಂಡು ನಮ್ಮ ಬಾಡಿಯಲ್ಲೇನೆ ಅದು ರೀಪ್ರೊಡ್ಯೂಸ್ ಮಾಡುತ್ತೆ, ಯಂಗ್ ಒನ್ ಪ್ರೊಡ್ಯೂಸ್ ಮಾಡುತ್ತೆ, ಮೊಟ್ಟೆ ಪ್ರೊಡ್ಯೂಸ್ ಮಾಡಲ್ಲ. ಯಾವುದದು? ದಟ್ ಈಸ್ ಕಾಲ್ಡ್ ಟ್ರೈಕಿನೆಲ್ಲಾ ಸ್ಪೈರಾಲಿಸ್. ಟ್ರೈಸಿನೆಲ್ಲಾ ಸ್ಪೈರಾಲಿಸ್. ಸೊ ದಟ್ ಇಸ್ ದ ಆನ್ಸರ್. ನೆನ್ಪಿಟ್ಕೊಳ್ಳಿದ್ದೀನಿ, ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಒನ್. ಒಂದು ಕ್ವಶನ್ ಸ್ಕಿಪ್ ಆಯಿತು. ದ ರೀಸನ್ ಈಸ್ ದಟ್ ವಾಸ್ ರಾಂಗ್. ಐ ಹ್ಯಾವ್ ಡಿಲೀಟೆಡ್. ಓಕೆ, ಡೋಂಟ್ ವರಿ ಅಬೌಟ್ ದಟ್. ವಿಚ್ ಆಫ್ ದ ಫಾಲೋಯಿಂಗ್ ಅನಿಮಲ್ ಈಸ್ ನಾಟ್ ವಿವಿಪ್ಯಾರಸ್? ವಿಚ್ ಈಸ್ ನಾಟ್ ವಿವಿಪ್ಯಾರಸ್ ಅಂದರೆ ಅದು ಮರಿ ಹಾಕದೇ ಇರೋದು ಯಾವುದು ಅಂತ? ಪ್ಲಾಟಿಪಸ್, ವೇಲ್, ಫ್ಲೈಯಿಂಗ್ ಫ್ರಾಕ್ಸ್, ಫಾಕ್ಸ್ and elephant. Platypus. Okay, this is oviparous animal, or you can say mammal. Oviparous mammal. Okay, so the answer is platypus. Which of the following characteristic is mainly responsible for diversification of insect on land? Why insects are more? Why arthropoda is the largest kingdom? What is the character that makes them to live, survive in all the habitat? That is called exoskeleton, called chitinous.
chitinous exoskeleton that makes them to live, not compound eye, not segmentation, and not the bilateral symmetrical. Option is exoskeleton. Very hard, right? So body having meshwork of cells, internal cavities lined with food filtering flagellated cells. So they are called choanocytes. Okay, and indirect development or characteristics of the phylum ಯಾವ್ದಿರ್ಬೋದು. So that is called porifera. ಆಪ್ಷನ್ ಪೋರಿಫೆರಾ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಮೆಶ್ ವರ್ಕ್ ಆಫ್ ಸೆಲ್ಸ್ ಅಂತ ಹೇಳಿ. ನೆಕ್ಸ್ಟ್ ಮೆಟಾಜೆನೆಸಿಸ್ ರೆಫರ್ಸ್ ಟು. ಸೊ ಮೆಟಾಜೆನೆಸಿಸ್ ನಾವು ಎಲ್ಲಿ ನೋಡ್ದು? ವಿ ಹಾವ್ ಅಬ್ಸರ್ವ್ ದಟ್ ಇನ್ ಸೀಲೆಂಟರೇಟಾ. ಓಕೆ, ಅದರಲ್ಲೂ ಕೂಡ ನಾವು ನೋಡಿದ್ದು ಪಾಲಿಮಾರ್ಫಿಸಮ್. ದೇ ಎಕ್ಸಿಬಿಟ್ 2 or more ಫಿಸಿಕಲ್ ಫಾರ್ಮ್. ಓಕೆ, ಸೊ ಡೈರೆಕ್ಟ್ ಆಗಿ ನಾವು ಹೇಳ್ಬೋದು ಇಟ್ಸ್ ಎ ಆಲ್ಟರ್ನೇಷನ್ ಆಫ್ ಜನರೇಷನ್ ಬಿಟ್ವೀನ್ ದ ಎಸೆಕ್ಷುಯಲ್ ಅಂಡ್ ಸೆಕ್ಷುಯಲ್ ಫೇಸಸ್ ಆಫ್ ಆರ್ಗ್ಯಾನಿಸಮ್. ಸೊ ಇನ್ನೂ ಕೂಡ ನೆನಪಿದೆಯಾ ನಿಮಗೆ? ಅಂದರೆ ನಾನು ಕೇಳ್ತಾ ಇರೋದು ಇವಾಗ ಹೇಳಿದ್ದೀವಿ. ಸೊ ಪಾಲಿಪ್ ಟು ಮೆಡ್ಯೂಸೆ ಎಸೆಕ್ಷುಯಲಿ, ಮೆಡ್ಯೂಸೆ ಟು ಪಾಲಿಪ್ ಸೆಕ್ಷುಯಲಿ. ಓಕೆ, ಸೊ ಆನ್ಸರ್ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ನೋಡಿ, ಎ ಜಾಲೆಸ್ ಫಿಶ್ which lay eggs in fresh water and whose ammocetes larvae after metamorphosis return to the ocean is ಯಾವುದು ಕೊಟ್ಟಿದ್ದಾರೆ? So the answer is ಯಾವುದು? You can remember that we are talking about the cyclostomata, right? Cyclostomata ಯಾವ್ದು ಬರುತ್ತೆ ನೋಡಿ? Neomyxin, petromyxin, next to Eptatrips and also mixin. So answer is, petromyxin, lamprey, petromyxin. Option B is the correct one. Next one, which one of the following characteristics is not shared by birds and mammals? So share ಮಾಡದೇ ಇರೋದು ಯಾವುದು ಅಂತ ಕೇಳ್ತಿದ್ದಾರೆ. ಸೊ ವಿವಿಪ್ಯಾರಿಟಿ ಡೈರೆಕ್ಟ್ ಆಗಿ ನಾವು ಹೇಳ್ಬೋದು, ಯಾಕೆಂದ್ರೆ ಬರ್ಡ್ಸ್ ಆರ್ ಓವಿಪ್ಯಾರಸ್ ಅಂಡ್ ಮ್ಯಾಮಲ್ಸ್ ಆರ್ ವಿವಿಪ್ಯಾರಸ್. ಸೊ ದಿಸ್ ಇಸ್ ದ ಕ್ಯಾರೆಕ್ಟರ್ ದೇ ಹ್ಯಾವ್ ನಾಟ್ ಶೇರ್ಡ್. ಸೊ ನೆಕ್ಸ್ಟ್ ಮೀನಿಂಗ್ ಎಲ್ಲ ಗೊತ್ತಿದೆಯಲ್ಲ? ಆಸಿಫೈಡ್ ಎಂಡೋಸ್ಕೆಲೆಟನ್, ಬೋನಿ ಎಂಡೋಸ್ಕೆಲೆಟನ್, ಬ್ರೀದಿಂಗ್ ಲಂಗ್ಸ್, ವಾರ್ಮ್ ಬ್ಲಡೆಡ್, ಬೋತ್ ಆರ್ ಹೋಮಿಯೋಥರ್ಮಿಕ್. ಸೊ that. Next, choose the correct statement. All mammals are viviparous. No. All cyclostomes do not possess jaws and paired fins. So correct one ಅನ್ನ ಮಾಡಿ ಅಂತ ಹೇಳಿದ್ದಾರೆ, ಸೆಲೆಕ್ಟ್ ಮಾಡಿ ಅಂತ. All reptiles have a 3-chambered heart. All fishes have gills covered by an operculum. So the correct statement is option B. Hege sir, all mammals are not viviparous. Some of them are oviparous, just like echidna and platypus. All reptiles have 3-chambered heart, but except crocodile, right? Crocodile. Adadmele, all fishes gills are covered by operculum. No. Actually, what is that? Chondrichthyes, cartilaginous fishes, they will never. The gills are not covered by the operculum. So agagi, you can say option B is the right one. Which of the following represents the order horse? And this is the question for you. ಈಗ ನೀವು ಇದಕ್ಕೆ ಆನ್ಸರ್ ಮಾಡಿ, ಕಮೆಂಟ್ ಮಾಡಿ ಇದಕ್ಕೆ ಯಾವ ಆನ್ಸರ್ ಆಗುತ್ತೆ ಆಪ್ಷನ್ಗಳಲ್ಲಿ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ನಿಮ್ಗೇನಾದರೂ ಮತ್ತೆ ಡೌಟ್ಸ್ಗಳಿದ್ರೆ ಪ್ರಾಕ್ಟೀಸ್ ಶೀಟ್ಗಳು ಸಿಗುತ್ತೆ PW ಆ್ಯಪಲ್ಲಿ. ಯು ಕ್ಯಾನ್ ಗೋ ಟು ದ PW ಆ್ಯಪ್ ಆ್ಯಂಡ್ ಡೌನ್ಲೋಡ್ ದ ಪ್ರಾಕ್ಟೀಸ್ ಶೀಟ್ ವಿತ್ ಸೊಲ್ಯೂಷನ್. ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್. ಬಾಯ್ ಬಾಯ್.